ಎಲ್ಲರಿಗೂ ನಮಸ್ಕಾರ. ಪಿ.ಬಿ. ರೆಡ್ಡಿ ಆನ್ಲೈನ್ ತರಗತಿ ಮತ್ತು ಆಫ್ಲೈನ್ ತರಗತಿ ವಿಜಯಪುರ. ಇವತ್ತು ವಿಶೇಷವಾಗಿ ಈಗಾಗಲೇ ನಾವು ಭಾರತ ಸಂವಿಧಾನದ ಒಂದು ಸಂಚಿಕೆಯಲ್ಲಿ ಪ್ರಶ್ನೋತ್ತರ ಸಂಚಿಕೆಯಲ್ಲಿ ಏನ್ ಮಾಡ್ತಿದ್ದೀವಪ್ಪ ಅಂತಂದ್ರೆ ವಿಶೇಷವಾಗಿ ಭಾರತ ಸಂವಿಧಾನದ ಟಾರ್ಗೆಟ್ 25 ಅಂತೇಳಿ ಕ್ವಶನ್ ಪೇಪರ್ಗಳನ್ನ ಚರ್ಚೆ ಮಾಡ್ತಾ ಇದ್ದೀವಿ. ಓಕೆನಾ? ಇವತ್ತು ಅದರ 4ನೇ ಒಂದು ವಿಶೇಷ ಸಂಚಿಕೆ. ಹೌದಾ? ಏನಪ್ಪಾ ಅಂದ್ರೆ ನಾವು ನಿನ್ನೆ ವಿಟೋ ಕುರಿತು ನೋಡಿದೀವಿ. ವಿಟೋದಲ್ಲಿ 2 ರೀತಿಯಾದಂತ ವಿಚಾರಗಳನ್ನ ನಾವೇನ್ ಮಾಡ್ಕೊಂಡಿವಪ್ಪ ಅಂದ್ರೆ ನಿನ್ನೆ ಹಂಚಿಕೆಯನ್ನ ಮಾಡ್ಕೊಂಡಿವಿ. ಅದರಲ್ಲಿ ಒಂದು ಸಂವಿಧಾನಾತ್ಮಕ ವಿಟೋ ಅಂತ ನೋಡಿದೀವಿ, ಇನ್ನೊಂದು ಸಾಂದರ್ಭಿಕ ವಿಟೋ ಅಂತ ನೋಡಿದೀವಿ. ಸಾಂದರ್ಭಿಕ ವಿಟೋ ಅಂದ್ರೆ ಇದು ರಾಜ್ಯಪಾಲನ ವಿವೇಚನಾಧಿಕಾರ. ಸಂವಿಧಾನಾತ್ಮಕ ವಿಟೋ ಅಂದ್ರೆ ಅದು ರಾಷ್ಟ್ರಪತಿ ವಿವೇಚನಾಧಿಕಾರ. ಎಕ್ಸಾಂಪಲ್, ಈಗ ಕರ್ನಾಟಕ ಮತ್ತು ತಮಿಳುನಾಡಿನ ಮಧ್ಯದಲ್ಲಿ ಏನದಪ್ಪ ಅಂದ್ರೆ ಮೇಕೆದಾಟು ಅಣೆಕಟ್ಟು ವಿವಾದ ಅದ. ಈ ಮೇಕೆದಾಟು ಅಣೆಕಟ್ಟು ವಿವಾದ ಅದ. ಈ ಅಣೆಕಟ್ಟು ವಿವಾದಕ್ಕೆ ರಾಜ್ಯಪಾಲ ಎಂಟ್ರಿ ಆಗಂಗಿಲ್ಲ. ಯಾಕಂದ್ರೆ ಈ ಕೇಸು ನ್ಯಾಯಾಲಯದ ಅಧೀನದಲ್ಲಿ ಇರ್ತದೆ. ಅಂಥವುಗಳನ್ನ ರಾಜ್ಯಪಾಲ ತಡಿ ಹಿಡಿಯೋದು. ಹೌದಾ? ಈಗ ಎಕ್ಸಾಂಪಲ್, ತಮಿಳುನಾಡದವರು ರಾಜ್ಯಪಾಲಗ ಒಂದು ಮಸೂದೆ ಕೊಟ್ಟ ಮ್ಯಾಗ ಅದನ್ನ ಅವರು ಇಲ್ಲ ಅದನ್ನ ಕರ್ನಾಟಕದಲ್ಲಿ ಜಾರಿಗೊಳಿಸಲಿಕ್ಕೆ ಶಿಫಾರಸು ಕೊಡೋದು ಅದು ತಮಿಳುನಾಡಿನ ರಾಜ್ಯಪಾಲನ ಅಧಿಕಾರ ಅಲ್ಲ. ಅಂತ ಮಸೂದೆಗೆ ಯಾವುದೇ ರೀತಿಯಾದಂತ ಹೇಳಿಕೆ ಕೊಡುವ ಅಧಿಕಾರ ಯಾರಿಗಿಲ್ಲಪ್ಪ ಅಂದ್ರೆ ಆ ರಾಜ್ಯಪಾಲರಿಗಿಲ್ಲ. ಅದು ಸಂವಿಧಾನಾತ್ಮಕ ವಿಟೋ ಅದು ರಾಜ್ಯಪಾಲರಿಗೆ ಸಂಬಂಧಪಟ್ಟಿಲ್ಲ, ಅದು ರಾಷ್ಟ್ರಪತಿಗೆ ಸಂಬಂಧಪಟ್ಟದ ಅಂತೇಳಿ ನಮ್ಗೆ 2 ರೀತಿಯಾದಂತ ವಿಚಾರಗಳು ನಿನ್ನೆ ಸಿಕ್ಕಾವ. ಹೌದಾ? ಇವತ್ತು ಏನ್ ಸರ ವಿಶೇಷಪ್ಪ ಅಂತಂದ್ರೆ ಇವತ್ತು ನಮ್ಮ ಎಕ್ಸಾಮ್ಗೆ ಇವತ್ತು ನಾನು ಏನ್ ಚರ್ಚೆ ಮಾಡ್ತೀನಿಲ್ಲ 1.5-2 ಗಂಟೆ, ಈ 2 ಗಂಟೆ ಎಕ್ಸಾಮ್ ಅಲ್ಲಿ ಅಟ್ಲೀಸ್ಟ್ 1 ಮಾರ್ಕ್ಸ್ ಬರಬೇಕು ಇವತ್ತಿಂದು. ಯಾಕಂದ್ರೆ ಅಟ್ಲೀಸ್ಟ್ 1 ಮಾರ್ಕ್ಸ್ 2 ಮಾರ್ಕ್ಸ್ ಬರಬೇಕು ಇವತ್ತಿಂದು. ಹಾಗಾದ್ರೆ ಏನ್ ಸರಪ್ಪ ಅಂತಂದ್ರೆ ವೆರಿ ಇಂಪಾರ್ಟೆಂಟ್ ಆಗಿ ಸಂಸತ್ತು ಅಂತ ನೋಡ್ತೀವಿ ನಾವು, ಪಾರ್ಲಿಮೆಂಟ್. ನಾನು ಒಂದು ಕ್ವಶನ್ ಹಾಕ್ತೀನಿ, ಇದಕ್ಕೆ ಆನ್ಸರ್ ಮಾಡಿ ಫಸ್ಟ್. ಏನ್ ಸರಪ್ಪ ಅಂದ್ರೆ ಪಾರ್ಲಿಮೆಂಟ್ ಅಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿ ಸಂಸದೀಯ ಸಮಿತಿಗಳು ಅಂತ ಬರ್ತವೆ. ಬಹಳ ಬರ್ತವೆ ಸಂಸದೀಯ ಸಮಿತಿಗಳು. ಕೆಲವೊಂದು ಶಾಶ್ವತವಾಗಿ ಉಳಿತವೆ, ಕೆಲವೊಂದು ರದ್ದಾಗ್ತವೆ. ಅಂಥದ್ರಲ್ಲಿ ಶಾಶ್ವತವಾಗಿ ಉಳಿಯುವಂತ ಕೆಲವೊಂದು ಸಮಿತಿಗಳಿದಾವೆ. ಓಕೆನಾ? ಹಾಗಾದ್ರೆ ನನ್ನ ಕ್ವಶನ್ ಏನಪ್ಪಾ ಅಂತಂದ್ರೆ ವೆರಿ ಇಂಪಾರ್ಟೆಂಟ್ ಆಗಿರುವಂತ ಪ್ರಶ್ನೆ ಇದು. ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ. ಸಾರ್ವಜನಿಕ, ಓಕೆನಾ? ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಅಂತ ಬರ್ತದೆ. ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಅಂತ ಬರ್ತದೆ. ಈ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಗೆ ವಿರೋಧ ಪಕ್ಷದವರನ್ನ, ಹೌದಾ? ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಗೆ ವಿರೋಧ ಪಕ್ಷದವರನ್ನ ಯಾವ ವರ್ಷದಿಂದ ವಿರೋಧ ಪಕ್ಷದ ನಾಯಕರನ್ನ ಅಧ್ಯಕ್ಷರಾಗಿ ಮಾಡ್ತಿದ್ದಾರೆ. ವಿರೋಧ ಪಕ್ಷದವರನ್ನ ಅಧ್ಯಕ್ಷರಾಗಿ ನೇಮಕ ಮಾಡುತ್ತಿದ್ದಾರೆ. ಯಾವ ವರ್ಷದಿಂದ? ಯಾವ ವರ್ಷದಿಂದ ಅಂತ ನೀವು ಆನ್ಸರ್ ಮಾಡ್ಬೇಕು. ಓಕೆನಾ? ಆಪ್ಷನ್ಸ್ ಎ, ಬಿ, ಸಿ, ಡಿ. ಆನ್ಸರ್ ಸಿಕ್ತು ಅಂತ ಅನಿಸ್ತದ ನನಗೆ. ಆನ್ಸರ್ ಸಿಕ್ಕಿರ್ಬೇಕಂತ ಅನಿಸ್ತದ. ಯಾಕಂದ್ರೆ ಕ್ವಶನ್ ಕೊಟ್ಟು ಟೈಮ್ ವೇಟ್ ಮಾಡಿನಲ್ಲ, ಅದಕ್ಕೆ ಆನ್ಸರ್ ಸಿಕ್ಕಿರ್ಬೇಕು. ಹೆಣ್ಮಕ್ಳು ಗೂಗಲ್ ಸರ್ಚ್ ಮಾಡಿರ್ತಾರೆ, ಇಲ್ಲ ಅನ್ಬೇಡ್ರಿ ನೀವು. 5G ಮೈಂಡ್ಗಳು ಪಟ್ಟ ಸರ್ಚ್ ಮಾಡಿರ್ತಾವು. ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಗೆ ವಿರೋಧ ಪಕ್ಷದ ನಾಯಕರನ್ನ ಅಧ್ಯಕ್ಷರಾಗಿ ಮಾಡ್ತಿದ್ದಾರೆ. ಯಾವ ವರ್ಷದಿಂದ ಅಂತ ನನ್ನ ಪ್ರಶ್ನೆ. ಎ ಆಪ್ಷನ್ಸ್ ಎ 1971, 1967, 1964, 1977. ಆನ್ಸರ್ ಮಾಡ್ರಿ. ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಅಂತ ಬರ್ತದಲ್ಲ, ಈ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಗೆ ವಿರೋಧ ಪಕ್ಷದ ನಾಯಕರನ್ನ ಅಧ್ಯಕ್ಷರಾಗಿ ಮಾಡ್ತಿದ್ದಾರೆ. ಯಾವ ವರ್ಷದಿಂದ? ಎ ಅನ್ನೋರು ಕೈ ಎತ್ರಿ. ಎ, ವೆರಿ ಗುಡ್. ಬಿ ಅನ್ನೋರು, ವೆರಿ ಗುಡ್. ಸಿ ಅನ್ನೋರು, ವೆರಿ ಗುಡ್. ಡಿ ಅನ್ನೋರು, ವೆರಿ ಗುಡ್. ಸರ್, ಸರಿಯಾದಂತ ಉತ್ತರ ಯಾವ್ದು ಸರ್? ಒಟ್ಟುಕ ವೆರಿ ಗುಡ್ ಅಂದ್ರ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂದ್ರೆ ಸರ್ ಬಿ ಇಸ್ ರೈಟ್ ಆನ್ಸರ್. 1967. 1967ರಿಂದ ವಿರೋಧ ಪಕ್ಷದ ನಾಯಕರನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಆಯ್ಕೆ ಮಾಡ್ತಾರೆ. ನಿಮ್ಗೆ ಇನ್ನೊಂದು ವಿಶೇಷತೆ ಗೊತ್ತಿರಲಿ, 1967 ತನ ನಮ್ಮ ದೇಶದಲ್ಲಿ 4 ಲೋಕಸಭಾ ಚುನಾವಣೆಗಳು ನಡೀತವೆ. 4 ಲೋಕಸಭಾ ಚುನಾವಣೆವರೆಗೂ ನಮ್ಮ ದೇಶದಲ್ಲಿ ಒಂದು ದೇಶ ಒಂದು ಚುನಾವಣೆ ಇದೇ ರೂಲ್ಸ್ ಇರ್ತದ. ಒಂದು ದೇಶ ಒಂದು ಚುನಾವಣೆ ಅಂತಾನೆ ರೂಲ್ಸ್ ಇರ್ತದ. 1967ರಾಗ ಕಾಂಗ್ರೆಸ್ನಲ್ಲಿ ಕೆಲವೊಂದು ಭಿನ್ನಾಭಿಪ್ರಾಯಗಳು ಕಂಡು ಬರ್ತಾವೆ. ಕಾಂಗ್ರೆಸ್ನ ನಾಯಕರಲ್ಲಿ ಒಡಕು ಉಂಟಾಗ್ತವ. ದೇಶದ ಬಹುತೇಕ ರಾಜ್ಯಗಳು, ರಾಜಸ್ಥಾನ್, ಬಿಹಾರ್, ಮಧ್ಯಪ್ರದೇಶ್, ಈಗ ಬಹುತೇಕ ರಾಜ್ಯಗಳಲ್ಲಿ ಕಾಂಗ್ರೆಸ್ಯೇತರ ಪಕ್ಷಗಳು ಅಧಿಕಾರಕ್ಕೆ ಬರ್ತಾವ, ಬಹುಮತ ಸಾಧಿಸಂಗಿಲ್ಲ. ಆ ಕಾರಣಕ್ಕಾಗಿ ಏನ್ ಮಾಡ್ತಾರಪ್ಪ ಅಂದ್ರೆ 1967ರಿಂದ ನಮ್ಮ ದೇಶದಲ್ಲಿ ಒಂದು ದೇಶ ಒಂದು ಚುನಾವಣೆ ಅನ್ನುವಂತ ರೂಲ್ಸ್ ತಪ್ತದ. ಬೇರೆ ಬೇರೆ ರೀತಿಯಲ್ಲಿ
ಬೇರೆ ಬೇರೆ ಅವಧಿಯಲ್ಲಿ ವಿಧಾನಸಭೆಗಳ ಚುನಾವಣೆಗಳು ನಡೀಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಮತ್ತೆ ರೀಸೆಂಟ್ ಆಗಿ ನರೇಂದ್ರ ಮೋದಿ ಅವರು 129ನೇ ಮಸೂದೆಯನ್ನು ಸಿದ್ಧಪಡಿಸಿದ್ದಾರೆ. ಒಂದು ದೇಶ ಒಂದು ಚುನಾವಣೆ ಅಂತೇಳಿ ಪ್ರಕ್ರಿಯೆಯನ್ನು ಆರಂಭಿಸಿದ್ದಾರೆ. ರಾಮನಾಥ್ ಕೋವಿಂದ, ದೇಶದ ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ ಅಧ್ಯಕ್ಷತೆಯಲ್ಲಿ ಸುಮಾರು 15 ಸೂತ್ರಗಳನ್ನು ಮಂಡಿಸಿದ್ದಾರೆ. ಆದ್ರೆ ಈ ಸೂತ್ರಗಳಿಗೆ ನಮ್ಮ ದೇಶದ ವಿರೋಧ ಪಕ್ಷಗಳು ಏನ್ ಮಾಡ್ತಿದ್ದಾವಪ್ಪ ಅಂತಂದ್ರೆ ಭಿನ್ನಾಭಿಪ್ರಾಯಗಳಲ್ಲಿ ವಿರೋಧ ವ್ಯಕ್ತಪಡಿಸ್ತಿದ್ದಾವೆ. ಒಂದು ದೇಶ ಒಂದು ಚುನಾವಣೆ ಸಕ್ಸಸ್ ಆಗೋದು ಅಷ್ಟು ಈಜಿ ಅಲ್ಲ ಅಂತ ತಿಳ್ಕೊಂಡು ವಿರೋಧ ವ್ಯಕ್ತಪಡಿಸ್ತಿದ್ದಾವೆ. ನೋಡೋಣ ಮುಂದಿನ ದಿನಮಾನಗಳಲ್ಲಿ ಏನಾಗ್ತದೆ, ಅದರ ಸಾಧಕ ಬಾಧಕಗಳು ಏನು ಅಂತ ಹೇಳಿ ನಾನು ತರಗತಿಗಳಲ್ಲಿ ಚರ್ಚೆ ಮಾಡ್ತಾ ಬರ್ತೀನಿ. ಹಾಗಾದ್ರೆ ವಿಶೇಷವಾಗಿ ಸಂಸದೀಯ ಸಮಿತಿಗಳು ಅಂತ ಬರ್ತವೆ. 1 ಸೆಕೆಂಡ್ ಲಕ್ಷ ಕೊಟ್ರೆ, ಒಂದು 5 ನಿಮಿಷ ಲಕ್ಷ ಕೊಟ್ರೆ ಒಂದು ಬೆಸ್ಟ್ ಆಗಿ ಒಂದು ಮಾರ್ಕ್ಸ್ ಸಿಗ್ತದೆ. ಸಂಸದೀಯ ಸಮಿತಿಗಳಲ್ಲಿ ಅತ್ಯಂತ ಹಳೆಯ ಸಮಿತಿ ಅಂತ ಬರ್ತದೆ. ಯಾವ ಸಮಿತಿ ಇದು? ಅಂದಾಜು ಸಮಿತಿ. ಪಬ್ಲಿಕ್ ಅಕೌಂಟ್ ಕಮಿಟಿ ಅಂತ ಬರ್ತದೆ. ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ. ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ. ಸರ್ ಇದು ಪಕ್ಕಾ ಎನಿ ಎಕ್ಸಾಮ್ದಾಗ ಅತಿ ಹೆಚ್ಚು ಸಾರಿ ಬಂದಂತ ಕ್ವಶನ್ ಇದು. ಇನ್ನ ಅಂಡರ್ಟೇಕಿಂಗ್ ಕಮಿಟಿ ಅಂತ ಕರಿತೀವಿ ನಾವು. ಅಂದಾಜು ಸಾರ್ವಜನಿಕ ಉದ್ಯಮಗಳ ಸಮಿತಿ ಅಂತ ಕರಿತೇವೆ. ಸಾರ್ವಜನಿಕ ಉದ್ಯಮಗಳ ಸಮಿತಿ ಅಂತ ಕರಿತೇವೆ. ಉದ್ಯಮಗಳ ಸಮಿತಿ ಅಂತ ಕರಿತೀವಿ. ಎಸ್. ಹಾಗಾದ್ರೆ ವಿಶೇಷವಾಗಿ ನಾವೇನ್ ಮಾಡ್ತೀವಪ್ಪ ಅಂದ್ರೆ 3 ರೀತಿಯಲ್ಲಿ ಬಹಳ ಪ್ರಮುಖವಾಗಿರುವಂತ ಸಮಿತಿಗಳು. ಓಕೆನಾ? ಅದರಲ್ಲಿ ಯಾವುದಪ್ಪ ಅಂತಂದ್ರೆ ವೆರಿ ಇಂಪಾರ್ಟೆಂಟ್ ಆಗಿ ಅಂದಾಜು ಸಮಿತಿ. ಹಾಗಾದ್ರೆ ಅಂದಾಜು ಸಮಿತಿ ಸ್ಥಾಪನೆ ಆಗೋದು ಯಾವಾಗ? 1951. ಯಾಕೆ? ಅತಿ ದೊಡ್ಡ ಸಮಿತಿ ಅಂದ್ರೆ ಅಂದಾಜು ಸಮಿತಿ. ಎಸ್ಟಿಮೇಟ್ ಕಮಿಟಿ ಅಂತ ಕರಿತೀವಿ ನಾವು. ಅಂದಾಜು ಸಮಿತಿ ಇದಕ್ಕೆ ಅತಿ ದೊಡ್ಡ ಸಮಿತಿ ಅಂತ ಕರೀತಾರ. ಹಾಗಾದ್ರ ಈ ಸಮಿತಿಯ ಒಟ್ಟು ಸದಸ್ಯರು ಎಷ್ಟು? ವೆರಿ ಗುಡ್, 30 ಜನ. ಈ 30 ಜನ ಯಾವ ಸಭೆಯವರಾಗಿರ್ತಾರೆ? ಲೋಕಸಭೆ. ಇನ್ನೊಂದು ವಿಶೇಷತೆ ಏನು ಗೊತ್ತ ಹೇಳ್ರಿ? ಇವರು ಆಡಳಿತ ಪಕ್ಷದವರೇ ಆಗಿರ್ತಾರೆ. 30 ಜನ ಆಡಳಿತ ಪಕ್ಷದವರಾಗಿರ್ತಾರೆ. ಇದು ವೆರಿ ಇಂಪಾರ್ಟೆಂಟ್. ಅಂದಾಜು ಸಮಿತಿ ಸ್ಥಾಪನೆ ಮಾಡ್ಲಿಕ್ಕೆ ಶಿಫಾರಸ್ ಮಾಡಿದ ಸಮಿತಿ ಯಾವುದು? ಜಾನ್ ಮತಾಯ. ಎಸ್. ಹಾಗಾದ್ರೆ ಅಂದಾಜು ಸಮಿತಿಯಲ್ಲಿ ಒಟ್ಟು 30 ಜನ ಸದಸ್ಯರು ಇರ್ತಾರ. ಹೌದಾ? ಹಾಗಾದ್ರೆ ಸರ ಈ ಅಂದಾಜು ಸಮಿತಿಯ ಅಧ್ಯಕ್ಷ ಸದಸ್ಯರನ್ನ ನೇಮಕ ಮಾಡೋರು ಯಾರು? ಲೋಕಸಭೆ ಸಭಾಪತಿ. ಲೋಕಸಭೆ ಸಭಾಪತಿ. ಯಾರ ಶಿಫಾರಸಪ್ಪ ಅಂದ್ರೆ ಪ್ರಧಾನಮಂತ್ರಿ ಮತ್ತು ಸಚಿವ ಸಂಪುಟದ ಶಿಫಾರಸು. ಪ್ರಧಾನಮಂತ್ರಿ ಮತ್ತು ಸಚಿವ ಸಂಪುಟದ ಶಿಫಾರಸು. ಇನ್ನೊಂದು ಸ್ಪೆಷಲ್ ಮಾಹಿತಿ ಏನ್ ಗೊತ್ತಾ? ಏನ್ ಸರಪ್ಪ ಅಂದ್ರೆ ಈ ಅಂದಾಜು ಸಮಿತಿಗೆ, ಬರೀ ಅಂದಾಜು ಸಮಿತಿ ಅಲ್ಲ, ಇವು 3 ಸಮಿತಿಗೆ ಸದಸ್ಯರಾಗವರು ಮಂತ್ರಿಗಳಾಗಿರಬಾರ್ದು. ಈ 3 ಸಮಿತಿಗೆ ಸದಸ್ಯರಾಗವರು ಮಂತ್ರಿಗಳಾಗಿರಬಾರ್ದು. ಇದು ಸ್ಪೆಷಲ್ ಆಗಿರುವಂತ ಒಂದು ಪಾಯಿಂಟ್. ಹಾಗಾದ್ರೆ ಸರ್ ಇವರಿಗೆ ಪ್ರಮಾಣ ವಚನ ಬೋಧಿಸೋರು ಯಾರಪ್ಪ ಅಂದ್ರೆ ಸಭಾಪತಿಗಳೇ. ರಾಜೀನಾಮೆನು ಸಭಾಪತಿಗಳಿಗೆ. ಇವ್ರ ಅಧಿಕಾರಾವಧಿ ಎಷ್ಟು ವರ್ಷ? ಅಂದಾಜು ಸಮಿತಿಯ ಅಧ್ಯಕ್ಷ ಸದಸ್ಯರ ಅಧಿಕಾರಾವಧಿ 1 ವರ್ಷ. ವೆರಿ ಗುಡ್, 1 ವರ್ಷ. ಮತ್ತೆ ಇವರಿಗೆ ಮರು ಆಯ್ಕೆ ಆಗ್ಲಿಕ್ಕೆ ಅವಕಾಶ ಅದ. ಪುನರ್ ಆಯ್ಕೆ ಆಗ್ಬೋದು. ಇವರು ಪುನರ್ ಆಯ್ಕೆ ಆಗ್ಲಿಕ್ಕೆ ಅವಕಾಶ ಅದ. ಹಾಗಾದ್ರೆ ಪ್ರೆಸೆಂಟ್ ಅಂದಾಜು ಸಮಿತಿ ಅಧ್ಯಕ್ಷರು ಯಾರಿದ್ದಾರೆ? ಪ್ರಸ್ತುತ ಅಧ್ಯಕ್ಷರು ಯಾರಿದ್ದಾರೆ? ಪ್ರಸ್ತುತ ಅಧ್ಯಕ್ಷರು ಯಾರಿದ್ದಾರೆ? ನೀವು ಕರೆಂಟ್ ಅಫೇರ್ಸ್ ಕವರ್ ಇರಬೇಕು. ಪಾಲಿಟಿಯಲ್ಲಿ ಮಸ್ಟ್ ಅಂಡ್ ಶುಡ್ ಇರೋದೇ ಕರೆಂಟ್ ಅಫೇರ್ಸ್. ಸಂಜಯ್ ಜೈಸ್ವಾಲ್ ಅಂತಿದ್ದಾರೆ. ಸಂಜಯ್ ಜೈಸ್ವಾಲ್. ಮುಂಚೆ ಯಾರಿದ್ರು? ಗಿರೀಶ್ ಬಾಪತ್ ಇದ್ರು. ಮುಂಚೆ ಗಿರೀಶ್ ಬಾಪತ್ ಇದ್ರು. ಪ್ರೆಸೆಂಟ್ ಯಾರಿದ್ದಾರೆ ಗೊತ್ತಾ? ಸಂಜಯ್ ಜೈಸ್ವಾಲ್ ಅಂತಿದ್ದಾರೆ. ಹಾಗಾದ್ರೆ ಇವರ ಕಾರ್ಯಗಳೇನು? ಎಸ್ ಹೇಳ್ರಿ. ಅಂದಾಜು ಸಮಿತಿ ಕಾರ್ಯ ಏನು? ಅಂದಾಜು ಸಮಿತಿಯ ಕಾರ್ಯಗಳೇನು? ಅಂದಾಜು ಸಮಿತಿ ಕಾರ್ಯಗಳೇನಪ್ಪ ಅಂತಂದ್ರೆ ಈ ಸಮಿತಿ ಪ್ರತಿ ವರ್ಷ ಬಜೆಟ್ನ ಅಂದಾಜು ಪ್ರತಿಯನ್ನು ಏನ್ ಮಾಡ್ತಾರೆ? ಅಂದಾಜು ಪ್ರತಿಯನ್ನು ಸಿದ್ಧಪಡಿಸುತ್ತಾರೆ. ಯಾಕ ಮೋಸಮ್ ಚೇಂಜ್ ಆಗ್ಯದ ಥಂಡ್ ಕೂತಿರೋ ಎಲ್ಲರೂ? ಥಂಡ್ ಎತ್ತದೇನು ಮತ್ತೆ? ಇಲ್ಲಲ್ಲ ಮತ್ತೆ ಯಾಕೋ ಮಾತೇ ಬರಲಾಗ್ಯಾವ. ಚಸ್ಮಾ ಎಲ್ಲಿ ಹೋದವ? ಅಲ್ಲದ. ಎಸ್. ಪ್ರತಿ ವರ್ಷ ಬಜೆಟ್ನ ಅಂದಾಜು ಪ್ರತಿಯನ್ನು ಏನ್ ಮಾಡ್ತಾರೆ? ಸಿದ್ಧಪಡಿಸ್ತಾರೆ. ಯಾರಪ್ಪ ಅಂದ್ರೆ ಅಂದಾಜು ಸಮಿತಿಯವರು. ಅಂದಾಜು ಸಮಿತಿಯ ಒಟ್ಟು ಸದಸ್ಯರು ಎಷ್ಟಪ್ಪ ಅಂತಂದ್ರೆ 30 ಜನ. ಈ 30 ಜನ ಲೋಕಸಭೆಯವರು ಇರ್ತಾರೆ, ಆಡಳಿತ ಪಕ್ಷದವರಾಗಿರ್ತಾರೆ. ಎಕ್ಸಾಂಪಲ್, ಆಡಳಿತ ಪಕ್ಷದವ್ರು ಅಂದ್ರೆ ಬಿಜೆಪಿ ನೇತೃತ್ವದವರಲ್ಲ, NDA ಮಿತ್ರಕೂಟದವರು. ಯಾಕಂದ್ರೆ ಈಗ ನರೇಂದ್ರ ಮೋದಿ ಅದನ್ನ ಬಿಜೆಪಿ ನೇತೃತ್ವ ಒಂದೇ ಇಲ್ಲ, NDA ಮಿತ್ರಕೂಟ ಅದ. ಹೌದು ಲಕ್ಷ್ಮಿ? NDA ಮಿತ್ರಕೂಟ ಅದ. ಹೌದಾ? ನಿದ್ದೆ ಬರ್ಲಾಗತ್ತದ? ಎಸ್. ಅದಕ್ಕೆ ಸರ್ ಇವ್ರ ಕೆಲಸ ಏನಪ್ಪಾ ಅಂದ್ರೆ ಪ್ರತಿ ವರ್ಷ ಬಜೆಟ್ನ ಅಂದಾಜು ಪ್ರತಿಯನ್ನ ಸಿದ್ಧಪಡಿಸ್ತಾರೆ. ಇಲ್ಲಿ CEO ಯಾರಪ್ಪ ಅಂದ್ರೆ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಯಾರಾಗಿರ್ತಾರೆ?
CAG ಆಗಿರ್ತಾರೆ. ಯಾರಾಗಿರ್ತಾರೆ? CAG. ಇದು ಅಂದಾಜು ಸಮಿತಿ ವೆರಿ ಫೇಮಸ್ ಆಗಿರುವಂತದ್ದು. ಹಾಗಾದ್ರೆ ನೆಕ್ಸ್ಟ್ ಬರುವಂತದ್ದು ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ. ಈ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ 1919 ಕಾಯ್ದೆ ಶಿಫಾರಸಿನ ಮೇರೆಗೆ ಇದು ಅತಿ ದೊಡ್ಡ ಸಮಿತಿ ಆದ್ರೆ ಇದು ಅತಿ ಹಳೆಯ ಸಮಿತಿ. 1919 ಕಾಯ್ದೆ ಶಿಫಾರಸಿನ ಮೇರೆಗೆ 1921ರಲ್ಲಿ ಸ್ಥಾಪನೆ ಆಗ್ತದೆ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ. ಇದಕ್ಕೆ ಪಬ್ಲಿಕ್ ಅಕೌಂಟ್ ಕಮಿಟಿ ಅಂತ ಕರಿತೀವಿ, ಹೌದಲ್ರಿ? ಎಸ್. ಹಾಗಾದ್ರೆ ಈ ಸಮಿತಿಯ ಒಟ್ಟು ಸದಸ್ಯರೆಷ್ಟಪ್ಪ ಅಂತಂದ್ರೆ 22 ಜನ. ಸರ್ ಇದನ್ನ ಎಕ್ಸಾಂಪಲ್ ಬಹಳ ಸರಿ ಕೇಳ ಸರ್, ಬೇಕಾದ್ರೆ ಹಳೆ ಕ್ವಶನ್ ಪೇಪರ್ಗಳನ್ನ ತೆಗೆದು ನೋಡ್ರಿ, ಬಹಳ ಸರಿ ಕೇಳಿದಾನೆ. ಹಾ, ವೆರಿ ಗುಡ್ ಸರ್. ಈ ಸಮಿತಿಯಲ್ಲಿ ಲೋಕಸಭೆಯವರು ಎಷ್ಟಿರ್ತಾರೆ? 15. ರಾಜ್ಯಸಭೆಯವರು ಎಷ್ಟಿರ್ತಾರೆ? 7 ಜನ ಇರ್ತಾರೆ. 7 ಜನ ಇರ್ತಾರೆ. ಟೋಟಲ್ 22 ಜನ. ಅದರಾಗ ಲೋಕಸಭೆಯವರು 15, ರಾಜ್ಯಸಭೆಯವರು 7 ಜನ. ಮತ್ತೆ ವಿಶೇಷವಾಗಿ ಸರ್ ಇವ್ರನ್ನ ಯಾರು ನೇಮಕ ಮಾಡ್ತಾರ ಅಂದ್ರೆ ಲೋಕಸಭೆ ಸಭಾಪತಿನೇ ನೇಮಕ ಮಾಡ್ತಾನೆ. ಲೋಕಸಭೆ ಸಭಾಪತಿ ನೇಮಕ ಮಾಡ್ತಾನೆ. ಶಿಫಾರಸು ಯಾರ್ದಂದ್ರೆ ಪ್ರಧಾನಮಂತ್ರಿ, ಸಚಿವ ಸಂಪುಟ. ಇವೆಲ್ಲ ಸಮಿತಿಗೂ ಪ್ರಧಾನಮಂತ್ರಿ ಮತ್ತು ಸಚಿವ ಸಂಪುಟ. ಅದಕ್ಕಾಗಿ ಪ್ರಧಾನಮಂತ್ರಿಯನ್ನು ಏನಂತ ಕರೀತಾರೆ ಗೊತ್ತೇನ್ರಿ? ನೇಮಕಾತಿ ಸಮಿತಿ ಅಧ್ಯಕ್ಷ ಅಂತ ಕರೀತಾರೆ. ನೇಮಕಾತಿ ಸಮಿತಿಯ ಅಧ್ಯಕ್ಷ ಯಾರಾಗಿರ್ತಾರಪ್ಪ ಅಂದ್ರೆ ಪ್ರಧಾನಮಂತ್ರಿ ಆಗಿರ್ತಾನ. ಆರ್ಥಿಕ ವ್ಯವಹಾರಗಳ ಸಲಹಾ ಸಮಿತಿ ಅಧ್ಯಕ್ಷ ಆಗಿರ್ತಾನ ಅಂದ್ರೆ ಪ್ರಧಾನಮಂತ್ರಿ ಆಗಿರ್ತಾನ, ಹೌದಾ? ವಸತಿ ಸಮಿತಿ ಅಧ್ಯಕ್ಷರು ಯಾರಿರ್ತಾರೆ? ಭಾರತದ ವಸತಿ ಸಮಿತಿ ಅಧ್ಯಕ್ಷರು ಯಾರು? ವಸತಿ ಸಮಿತಿ ಅಧ್ಯಕ್ಷರು ಯಾರಾಗಿರ್ತಾರೆ ಭಾರತದಲ್ಲಿ? ಗೃಹ ಮಂತ್ರಿಗಳಾಗಿರ್ತಾರೆ. ಯಾರಾಗಿರ್ತಾರೆ? ಗೃಹ ಮಂತ್ರಿಗಳಾಗಿರ್ತಾರೆ. ದೇಶದ ಭದ್ರತಾ ಸಮಿತಿ ಅಧ್ಯಕ್ಷರು ಯಾರಾಗಿರ್ತಾರೆ? ಭದ್ರತಾ ಸಮಿತಿ ರಕ್ಷಣಾ ಸಚಿವರಾಗಿರ್ತಾರೆ. ವಸತಿ ಸಮಿತಿ ಅಂದ್ರೆ ಗೃಹ ಮಂತ್ರಿ, ಭದ್ರತಾ ಸಮಿತಿ ಅಂದ್ರೆ ರಕ್ಷಣಾ ಮಂತ್ರಿ. ಬಿಟ್ರ ಬೆಕ್ಕಾದಂತ ಸಮಿತಿ ಕೇಳಿ ಸೀದಾ ಪ್ರಧಾನಮಂತ್ರಿ ಗುಂಡಾಕ್ಬೇಕು. ಪ್ರಧಾನಮಂತ್ರಿ ಗುಂಡಾಕ್ಬೇಕು. ಹಂಗೊಂದು 10-12 ಸಮಿತಿಗಳು ಬರ್ತಾವ. ಇವರಿಬ್ಬರೇ ಚೇಂಜ್. 10 ಸಮಿತಿಗೆ ಪ್ರಧಾನಮಂತ್ರಿನೇ ಅಧ್ಯಕ್ಷ ಅದ. ನಾವು ಬಟ್ ವೆರಿ ಕ್ರಿಟಿಕಲ್ ಆಗಿ ಕೇಳೋದು ವಸತಿ ಸಮಿತಿ ಅಧ್ಯಕ್ಷರು ಯಾರು ಅಂತ ಕೇಳ್ಯಾರ ಸರಿ. ಗೃಹ ಮಂತ್ರಿಗಳಾಗಿರ್ತಾರೆ. ಯಾರಿದ್ದಾರೆ ಗೃಹ ಮಂತ್ರಿಗಳು? ಪ್ರೆಸೆಂಟ್ ಅಮಿತ್ ಶಾ ಅವರಿದ್ದಾರೆ. ಎಸ್. ಹಾಗಾದ್ರೆ ಸರ್ ಇವ್ರ ಅಧಿಕಾರಾವಧಿ ಎಷ್ಟಾಗಿರ್ತದ? 1 ವರ್ಷ ಆಗಿರ್ತದ. ನಾವು ಇವರಿಗೂ ಮರು ಆಯ್ಕೆ ಆಗ್ಲಿಕ್ಕೆ ಅವಕಾಶಗಳು ಇರ್ತಾವ. ಅವಕಾಶ ಇರ್ತಾವ. ಎಸ್. ಹಾಗಾದ್ರೆ ಸರ ಮತ್ತೇನಪ್ಪಾ ಅಂತಂದ್ರೆ ಪ್ರಸ್ತುತ ಅಧ್ಯಕ್ಷರು ಯಾರಿದ್ದಾರೆ? ಪ್ರೆಸೆಂಟ್ ಅಧ್ಯಕ್ಷರು ಯಾರು? ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯ ಪ್ರೆಸೆಂಟ್ ಅಧ್ಯಕ್ಷರು ಯಾರು? ಆನ್ಸರ್ ಹೇಳಬೇಕು ನೀವು. KC ವೇಣುಗೋಪಾಲ್ ಅವರಿದ್ದಾರೆ. ಯಾರಿದ್ದಾರೆ? KC ವೇಣುಗೋಪಾಲ್. ಆನ್ಸರ್ ಮೇಲೆ ಭರವಸೆ ಇಲ್ಲ, ಹೇಳೋ ಬೇಡೋ? ಹೌದಾ ಇಲ್ಲೋ? KC ವೇಣುಗೋಪಾಲ. ಲೋಕಸಭೆ ವಿರೋಧ ಪಕ್ಷದ ನಾಯಕ ಯಾರು? ರಾಹುಲ್ ಗಾಂಧಿ. ಸರ್ ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ. ಮತ್ತೆ ಸರ್ KC ವೇಣುಗೋಪಾಲ್ಗೆ ಯಾಕೆ ಕೊಟ್ಟರೆ ಸರ್ ಅಂದ್ರೆ ರಾಹುಲ್ ಗಾಂಧಿಗೆ ಕೆಲಸದ ಒತ್ತಡ ಬಹಳ ಅದ. ಆ ಕಾರಣಕ್ಕಾಗಿ ಈ ಹುದ್ದೆಯನ್ನು ಯಾರಿಗೆ ಕೊಟ್ಟನ್ ಗೊತ್ತಾ? KC ವೇಣುಗೋಪಾಲ್ ಕೊಟ್ಟನ್. ನೆನಪಿರ್ಲಿ. ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಗೆ ವಿರೋಧ ಪಕ್ಷದ ನಾಯಕರನ್ನ ಯಾವ ವರ್ಷದಿಂದ ಆಯ್ಕೆ ಮಾಡ್ಲಕತ್ತಾರ ಅಂದ್ರೆ 1967ರಿಂದ ಆಯ್ಕೆ ಮಾಡ್ಲಕತ್ತಾರ. ಎಸ್, ಹೌದಾ? ಎಸ್. ನಾನು ಒಂದು ಕ್ವಶನ್ ಕೇಳ್ತೀನಿ, ಆನ್ಸರ್ ಮಾಡ್ತೀರಿ? ಒಂದು ಕ್ವಶನ್ ಕೇಳ್ತೀನಿ. ಏನ್ ಸರ? ಲೋಕಸಭೆ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟು? ನಮ್ ಕೋರಂ ಪ್ರಮಾಣ ಎಷ್ಟು? ಹಾಗಾದ್ರೆ ಲೋಕಸಭೆಯ ವಿರೋಧ ಪಕ್ಷದ ಸ್ಥಾನ ಪಡ್ಕೋಬೇಕಾದ್ರೆ ಕನಿಷ್ಠ ಎಷ್ಟು ಮೆಂಬರ್ಗಳು ವಿನ್ ಆಗ್ಬೇಕು? ಎಷ್ಟು ಮೆಂಬರ್ ರೀ? 55. ಕೋರಂನಷ್ಟು ಮೆಂಬರ್ಗಳು ವಿನ್ ಆಗ್ಬೇಕು. ಬೈ ಚಾನ್ಸ್ 2014ರಲ್ಲಿ ಆಗಿತ್ತಲ್ಲ. 2014ರಲ್ಲಿ ಆಗಿತ್ತಲ್ಲ. ಏನಪ್ಪಾ ಅಂದ್ರೆ ವಿರೋಧ ಪಕ್ಷನೇ ಇರಲಿಲ್ಲ. ಕಾಂಗ್ರೆಸ್ನವರಿಗೆ 42 ಸ್ಥಾನಗಳು ಬಿದ್ದು, ಅದೇ ಹೈಯೆಸ್ಟ್. ಅವಾಗ ಏನ್ ಮಾಡ್ತಾರೆ ಗೊತ್ತಾ? ವಿರೋಧ ಪಕ್ಷದ ಸ್ಥಾನ ಪಡ್ಕೋಬೇಕಾದ್ರೆ ಮಿತ್ರಕೂಟಗಳು ಒಂದಾಗ್ತವೆ. 2 ಅಥವಾ 2ಕ್ಕಿಂತ ಹೆಚ್ಚು ಪಕ್ಷಗಳು ಕೂಡ್ಕೊಂಡು ಅಧಿಕೃತವಾಗಿ ವಿರೋಧ ಪಕ್ಷವನ್ನ ಘೋಷಣೆ ಮಾಡ್ಕೊತವೆ. ಹಾಗಾದ್ರೆ ನೆನಪಿರ್ಲಿ, 1967ರಿಂದ ಲೋಕಸಭೆಯ ವಿರೋಧ ಪಕ್ಷದ ನಾಯಕರನ್ನ ಈ ಸಮಿತಿ ಅಧ್ಯಕ್ಷರಾಗಿ ಆಯ್ಕೆ ಮಾಡ್ಲಿಕ್ಕೆ. ಹಾಗಾದ್ರೆ ಸರ ವಿರೋಧ ಪಕ್ಷದ ನಾಯಕನ ಸ್ಥಾನ ಪಡ್ಕೋಬೇಕಾದ್ರ ಕನಿಷ್ಠ ಎಷ್ಟು ಸದಸ್ಯರಿರ್ಬೇಕು? 55 ಸದಸ್ಯರಿರ್ಬೇಕು. ಅದು ಅಧಿಕೃತ ವಿರೋಧ ಪಕ್ಷ ಆಗ್ತದೆ. ಎಸ್. ನನ್ನೊಂದು ಪ್ರಶ್ನೆ, ಈಗ ಆಲ್ ಓವರ್ ಇಂಡಿಯಾದಾಗ 543 ಲೋಕಸಭಾ ಸ್ಥಾನಗಳದಾವ. ಈ ಕಾಂಗ್ರೆಸ್ನವರು 55 ಸ್ಥಾನ ಪಡೆದಾರ. JDSನವರು 55 ಸ್ಥಾನ ಪಡ್ತಾರ. ಹೌದಾ? ಈಗ ಹೇಳ್ರಿ, ಈಗ ಅಧಿಕೃತ ವಿರೋಧ ಪಕ್ಷ ಕಾಂಗ್ರೆಸ್ JDS ಯಾಕೆ? ಅದು ರಾಷ್ಟ್ರೀಯ ಪಕ್ಷ. ವೆರಿ ಗುಡ್. ಒಪ್ಕೋತೀನಿ. ಎಸ್. ನೋಡಿ ಶಾಣೆಯ ಮಂದಿ. BSP ಈಗ ಅಧಿಕೃತ ವಿರೋಧ ಪಕ್ಷ ಯಾವುದು? ಯಾಕೆ?
ಅಥವಾ ಅದು ಹಳೆಯ ಪಕ್ಷ. ಓಕೆ, ಇದನ್ನು ಒಂದೇ ದಿನ ಹುಟ್ಟ್ಯದ, ಇದನ್ನು ಒಂದೇ ದಿನ ಹುಟ್ಟ್ಯದ. ಎರಡು ಒಂದೇ ದಿನ ರಾಷ್ಟ್ರೀಯ ಪಕ್ಷದ ಮಾನ್ಯತೆ ಪಡೆದಾವು. ಎರಡು ಒಂದೇ ದಿನ ರಾಷ್ಟ್ರೀಯ ಪಕ್ಷದ ಮಾನ್ಯತೆ ಪಡೆದಾವು. ಈಗ ಹೇಳ್ರಿ, ಅಧಿಕೃತ ವಿರೋಧ ಪಕ್ಷ ಯಾವುದು? ಯಾವುದು ವಜ್ಜೋತದಲ್ಲ? ಈ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಗೊತ್ತಾನ? ಈ ಸಂದರ್ಭದಲ್ಲಿ ಮತದಾನದ ಪ್ರಮಾಣ ನೋಡ್ತಾರೆ. ದೇಶದಾದ್ಯಂತ ವೋಟಿಂಗ್ ಯಾವ ಪಕ್ಷ ಕೆಟ್ಟಾಗ್ಯದ ಅಂತ ನೋಡ್ತಾರ. ವೋಟಿಂಗ್ ಪ್ರಮಾಣವನ್ನ ನೆನ್ಪಿಟ್ಟುಕೊಂಡು ಅಧಿಕೃತವಾಗಿ ವಿರೋಧ ಪಕ್ಷ ಅಂತ ಘೋಷಣೆ ಮಾಡ್ತಾರೆ. ವೋಟಿಂಗ್ ಸೇಮ್ ಆಗಿತ್ತಂದ್ರೆ ಹೆಂಗ್ರಿ? ಅಥವಾ ಒಳಗೆ 5G 6G ಮಂದಿ ಅದಾವು, ಹಂಗಾಲಕ್ ಸಾಧ್ಯನೇ ಇಲ್ಲ ಸರ್. ಹಂಗಾಗಿತ್ತಂದ್ರೆ ಏನ್ ಮಾಡ್ತಾರ್ರಿ ಅಂದ್ರೆ ಮತ್ತೆ ಎಲೆಕ್ಷನ್ದಾಗ ಏನೇನಾರ ಬದಲಾವಣೆ ಮಾಡ್ತಾರ. ಹೌದಾ? ಮತ್ತೇನೋ ವಿಚಾರಗಳನ್ನ ಮುಂದಿಟ್ಕೋತಾರೆ. ನಮ್ಮ ಪುಸ್ತಕಗಳಲ್ಲಂತೂ ಇಷ್ಟ ಕೊಟ್ಟರೆ ಹೈಯೆಸ್ಟ್, ಇದಕ್ಕಿಂತ ಮುಂದೆ ಹೋಗಿಲ್ಲ ಅವರು. ಎಸ್, ಹಿಂಗಾಗಿ ಓಕೆ. ಹಾಗಾದ್ರೆ ಪ್ರೆಸೆಂಟ್ ಲೋಕಸಭೆಯ ವಿರೋಧ ಪಕ್ಷದ ನಾಯಕ, ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಅಧ್ಯಕ್ಷ KC ವೇಣುಗೋಪಾಲ್ ಅದನ. ಇವ್ರಕ್ಕಿಂತ ಮುಂಚೆ ಯಾರಿದ್ರಿ? ಅಧೀರ್ ರಂಜನ್ ಚೌಧರಿ ಅಂತಿದ್ರು. ಹಾಗಾದ್ರೆ ಇವ್ರ ಕೆಲಸ ಏನ್ ಹೇಳ್ರಿ? ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯ ಕಾರ್ಯ ಏನು? ಕಾರ್ಯಗಳೇನು? ಪ್ರತಿ ವರ್ಷ ಬಜೆಟ್ನ ಅಂದಾಜು ಪ್ರತಿಯನ್ನು ಏನ್ ಮಾಡ್ತಾರೆ? ಪರಿಶೀಲನೆ ಮಾಡ್ತಾರೆ. ಪರಿಶೀಲನೆ ಮಾಡೋದಷ್ಟೇ ಅಲ್ಲ, ಅವರಿಗೆ ಸಲಹೆಗಳನ್ನ ಕೊಡ್ತಾರೆ. ಸರ್, ಇಲ್ಲಿ CEO ಯಾರು? ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಯಾರು ಗೊತ್ತಾ? CAG. ನೋಡಿ, ಎಲ್ಲ ಕಡೆ CAG ಆಗಿರ್ತಾನೆ. ಯಾಕಂದ್ರೆ ದೇಶದಲ್ಲಿ ಅಂಕಿ ಅಂಶ ಕಾಯುವ ಕಾವಲು ನಾಯಿ ಅಂತ ಕರೀತಾರೆ CAG. ಖಜಾನೆ ಕಾಯುವ ಕಾವಲು ನಾಯಿ ಅಂತ ಕರೀತಾರೆ. ಲೆಕ್ಕಪತ್ರ ಕಾಯುವ ಕಾವಲು ನಾಯಿ ಅಂತ ಕರೀತಾರೆ. ಯಾರಿಗೆ? CAG. ಅದಕ್ಕೆ ಅವನೇ ಏನಾಗಿರ್ತಾನಪ್ಪ ಅಂದ್ರೆ ಅಲ್ಲಿ CEO ಆಗಿರ್ತಾನೆ. ಎಸ್. ಇನ್ನು ಸಾರ್ವಜನಿಕ ಉದ್ಯಮಗಳ ಸಮಿತಿ. ಸರ್, ಈ ಸಮಿತಿ ರಚನೆ ಆಗೋದು ಯಾವಾಗ ಹೇಳ್ರಿ? ಸಾರ್ವಜನಿಕ ಉದ್ಯಮಗಳ ಸಮಿತಿ ರಚನೆ ಆಗೋದು ಯಾವಾಗ? 1964. ಯಾರ ಶಿಫಾರಸು? ಕೃಷ್ಣ ಮೆನನ್ ಸಮಿತಿಯ ಶಿಫಾರಸು. ಕೃಷ್ಣ ಮೆನನ್. ಓಕೆ. ಹಾಗಾದ್ರೆ ಇಲ್ಲಿ ಒಟ್ಟು ಸದಸ್ಯರೆಷ್ಟು? ಲೋಕಸಭೆಯವರು, ರಾಜ್ಯಸಭೆಯವರು. ಗುಡ್. ಹಾಗಾದ್ರೆ ಇವ್ರಿಗೆ ನೇಮಕ ಮಾಡವ್ರು ಯಾರು? ಲೋಕಸಭಾ ಸಭಾಪತಿ. ಎಸ್. ಹಾಗಾದ್ರೆ ಇವರಿಗೆ ಪ್ರಮಾಣ ವಚನ ಲೋಕಸಭೆ ಸಭಾಪತಿ. ಶಿಫಾರಸು ಯಾರಂದ್ರೆ ಪ್ರಧಾನಮಂತ್ರಿ. ನಾನು ಹೇಳಿನಿ, ನೇಮಕಾತಿ ಸಮಿತಿ ಅಧ್ಯಕ್ಷ ಯಾರಾಗಿರ್ತಾನ? ಪ್ರಧಾನಮಂತ್ರಿ ಆಗಿರ್ತಾನ. ಹಾಗಾದ್ರೆ ಸರ್, ಇವ್ರ ಅಧಿಕಾರಾವಧಿ ಎಷ್ಟು ವರ್ಷ? 1 ವರ್ಷ. ಎಸ್. ಹಾಗಾದ್ರೆ ಪ್ರೆಸೆಂಟ್ ಯಾರಿದ್ದಾರೆ? ಅಂಡರ್ಟೇಕಿಂಗ್ ಕಮಿಟಿ ಚೇರ್ಮನ್ ಯಾರಿದ್ದಾರೆ ಪ್ರೆಸೆಂಟ್? ಯಾಕೆ ಇಲ್ಲಿ ತನಕ ಹೋಗಿಲ್ಲ ನೀವಿನ್ನ? ಯಾಕ್ರಿ? ಬೈಜಯಂತ್ ಪಾಂಡ ಅಂತಿದ ನೋಡ್ರಿ. ಬೈಜಯಂತ್ ಪಾಂಡ ಯಾರಿದಾರಿ? ಬೈಜಯಂತ್ ಪಾಂಡ. ನಿಕಟ ಪೂರ್ವ ಯಾರು? ಇವ್ರಕ್ಕಿಂತ ಮುಂಚೆ ಇದ್ದವರು ಸಂತೋಷ್ ಗಂಗ್ವಾರ್. ಇವ್ರಕ್ಕಿಂತ ಮುಂಚೆ ಇದ್ದವ್ರು ಯಾರು? ಸಂತೋಷ್ ಗಂಗ್ವಾರ್. ಎಸ್. ಹಾಗಾದ್ರೆ ಇವ್ರ ಕಾರ್ಯಗಳೇನು? ಸಾರ್ವಜನಿಕ ಉದ್ಯಮಗಳ ಸಮಿತಿಯ ಕಾರ್ಯಗಳೇನು? ಏನಪ್ಪಾ ಅಂತಂದ್ರೆ, ಎಸ್, ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಬರುವಂತದ್ದು ಏನಪ್ಪಾ ಅಂತಂದ್ರೆ, ಇದು ಏನ್ ಮಾಡ್ತದ? ಉದ್ಯಮಿಗಳಿಗೆ ಸಲಹೆ ಕೊಡ್ತದೆ. ಪ್ಲಸ್ ದೇಶದಲ್ಲಿ ಕೇಂದ್ರ ಸರ್ಕಾರದ ಬೃಹತ್ ಯೋಜನೆಗಳಿಗೆ ಅಥವಾ ಉದ್ಯಮಗಳಿಗೆ ಸಲಹೆ ಕೊಡ್ತದೆ. ಯಾವ ಸಮಿತಿ ಅಂದ್ರೆ ಸಾರ್ವಜನಿಕ ಉದ್ಯಮಗಳ ಸಮಿತಿ. ಸರ್, ಇಲ್ಲಿ CEO ಯಾರಪ್ಪ ಅಂದ್ರೆ ಇಲ್ಲಿ CEO CAG ಆಗಿರ್ತಾರ. ಯಾರಾಗಿರ್ತಾರಿ? CAG. ನೋಡ್ರಿ, ಒಂದ್ ಸೆಕೆಂಡ್ ನೆನ್ಪಿಟ್ಕೋರಿ. ಅಂದಾಜು ಸಮಿತಿ ಸ್ಥಾಪನೆ ಆಗೋದು 1951. ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಸ್ಥಾಪನೆ ಆಗೋದು 1921. ಉದ್ಯಮಗಳ ಸಮಿತಿ ಸ್ಥಾಪನೆ ಆಗೋದು 1964. ಇದಕ್ಕ ಕೃಷ್ಣ ಮೆನನ್, ಇದಕ್ಕೆ 1919 ಕಾಯ್ದೆ, ಇದಕ್ಕೆ 1951ರಲ್ಲಿ ಜಾನ್ ಮತಾಯ ಶಿಫಾರಸು. ಇದಕ್ಕೆ 30 ಜನ ಸದಸ್ಯರು, ಇದಕ್ಕೆ 22 ಜನ, ಇದಕ್ಕೆ 22 ಜನ ಸದಸ್ಯರು. ಇದು ಒಂದೇ ಸಮಿತಿಗೆ ವಿರೋಧ ಪಕ್ಷದ ನಾಯಕ ಏನಾಗಿರ್ತಾನೆ? ಅಧ್ಯಕ್ಷ ಆಗಿರ್ತಾನೆ. ಹಾಗಾದ್ರೆ ಪ್ರೆಸೆಂಟ್ ಅಧ್ಯಕ್ಷರು ಯಾರದಾರಪ್ಪ ಅಂದ್ರೆ ಸಂಜಯ್ ಜೈಸ್ವಾಲ್ ಅದಾನ, ಇಲ್ಲಿ KC ವೇಣುಗೋಪಾಲ್ ಅದಾನ, ಇಲ್ಲಿ ಬೈಜಯಂತ್ ಪಾಂಡ ಅಂತ ತಿಳ್ಕೊಂಡು ಅದಾನ ಪ್ರೆಸೆಂಟ್ ಅಧ್ಯಕ್ಷರು. ಓಕೆ. ನನ್ನ ಎಕ್ಸಾಮ್ 100% ಕಟ್ಟಿಟ್ಟ ಬುತ್ತಿ. ಹೌದಾ? ಬಹುತೇಕ ಜನ ಇವೆಲ್ಲ ಕ್ಲಾಸ್ ಕೇಳಕತ್ತಿರಲ್ಲ, ಇದು ಒಟ್ಟ ಮಿಸ್ ಆಗಂಗಿಲ್ಲ. ಈ ಕ್ಲಾಸ್ ಬಹಳ ಹೆಲ್ಪ್ಫುಲ್ ಆಗುತ್ತೆ ನಿಮ್ಗೆ 100%. ಓಕೆ. ಎಸ್. ಇದು ಬಹಳ ವಿಶೇಷವಾಗಿರುವಂತ ವಿಚಾರ. ಎಸ್. ಹಾ, 1967ರಿಂದ ವಿರೋಧ ಪಕ್ಷದ ನಾಯಕನನ್ನ ಆಯ್ಕೆ ಮಾಡಿದ್ರು.
ಚೇರ್ಮನ್ ಆಗಿ ಆಯ್ಕೆ ಮಾಡ್ತಾರೆ. ಅದಕ್ಕಿಂತ ಮುಂಚೆ ಆಡಳಿತ ಪಕ್ಷದವರೇ ಅಧ್ಯಕ್ಷರಾಗಿರ್ತಿದ್ರು. ಹಾ, ಓಕೆ, ಹೌದು. ಆ 22 ಜನರೊಳಗೆ ಅಧ್ಯಕ್ಷರು ಇತ್ತು. ಇವ್ರು 22 ಜನ, ಇವ್ರಿಬ್ರು. ಹಾ 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 ಹಾ, ಓಹೋ, ಐಸಚ್. ಎಸ್, ಕ್ವಶನ್ ನೋಡ್ರಿ ಆಂಗಲ್. ಓಕೆ ಸರ್, ಅಲ್ಲಂತೂ ಆಡಳಿತ ಪಕ್ಷದವರೇ ಇರ್ತಾರೆ 30 ಜನ ಅಂತ ಹೇಳಿದ್ರಿ, ಹೌದಾ? ಎಸ್, ಓಕೆ. ಹಾ ಹಾ, ಇದು ಹೆಂಗಪ್ಪ ಅಂದ್ರೆ ಸ್ವಲ್ಪ ಒಂದ್ ಸ್ಟಾಪ್ ಮುಂದೆ ಹೋಗ್ಯಾಳ, ಹೌದಾ? ಎಸ್ ಸರ್. ಈ 22 ಜನ ಯಾರು ಇರ್ತಾರ ಅಂದ್ರ, ಈ 22 ಜನ ಲೋಕಸಭೆ ಮತ್ತು ರಾಜ್ಯಸಭೆ ಇರ್ತಾರ. ಈ 22 ಜನ ಏನದಾರಲ್ಲ, ಈ 22 ಜನ ಆಡಳಿತ ಪಕ್ಷದವ್ರು ಇರ್ತಾರ, ವಿರೋಧ ಪಕ್ಷದವ್ರು ಇರಲ್ಲ. ಅಧ್ಯಕ್ಷರು ಏನಿರ್ತಾರಲ್ಲ ಅವ್ರು ವಿರೋಧ ಪಕ್ಷದವ್ರು ಆಗಿರ್ತಾರೆ. ಅವ್ರಿಗೆ ಹಿಡ್ಕೊಂಡು 23 ಆಗ್ತಾರ, ಆದ್ರೆ ಅವ್ರನ್ನ ಕನ್ಸಿಡರ್ ಮಾಡಿಲ್ಲ, ಅಧ್ಯಕ್ಷರನ್ನ ಕನ್ಸಿಡರ್ ಮಾಡಿಲ್ಲ. ಮತ್ತೆ ಇಲ್ಲಿ ಇವ್ರು 15 ಜನ ಅದಾರ, ಇವರು 7 ಜನ ಅದಾರ. ಆದ್ರೆ ಇಲ್ಲಿ ನೆನ್ಪಿಟ್ಕೋರಿ, ಇಲ್ಲಿ ಇವ್ರನ್ನ ಪ್ಲಸ್ ಮಾಡಿ 22 ಜನ. ಕ್ಲಿಯರ್? ಇವ್ರನ್ನ ಪ್ಲಸ್ ಏನ್ ನೋಡ್ರಿ, ಸ್ವಲ್ಪ ಇದು ಕನ್ಫ್ಯೂಸ್ ಅದ, ಒಂದ್ ಸ್ವಲ್ಪ ವಿಚಾರ ಮಾಡ್ರಿ. ಇವ್ರನ್ನ ಪ್ಲಸ್ ಮಾಡಿ ಇವ್ರು 22 ಜನ. ಆದ್ರೆ ಇಲ್ಲಿ ಅಧ್ಯಕ್ಷರನ್ನ ಪ್ಲಸ್ ಮಾಡಿ 22 ಜನ ಅಲ್ಲ, ಅಧ್ಯಕ್ಷರನ್ನ ಬಿಟ್ಟು 22 ಜನ. ಅಧ್ಯಕ್ಷ ಯಾರಾಗಿರ್ಬೇಕು? ಲೋಕಸಭೆ ವಿರೋಧ ಪಕ್ಷದ ನಾಯಕ ಆಗಿರ್ಬೇಕು. ಇಲ್ಲಿ ಹಂಗಲ್ಲ, ಇಲ್ಲಿ ಇದ್ರೊಳಗಿಂದ ಒಬ್ಬ ಅಧ್ಯಕ್ಷ ಆಗಿರ್ತಾನೆ. ಅಧ್ಯಕ್ಷ ಇದ್ರಾಗಿಂದ 30 ಜನರಲ್ಲಿ ಒಬ್ಬ ಅಧ್ಯಕ್ಷ ಆಗಿರ್ತಾನೆ. ನೀಟಾಗಿ, ಕ್ಲಿಯರ್ ಆಗಿ, ಕಾನ್ಫಿಡೆಂಟ್ ಆಗಿ ಸೇವ್ ಮಾಡ್ಕೊಂಡ್ಬಿಡಿ, ಹೌದಾ? ಎಸ್. ಹಾಗಾಗಿ ಈ ವಿರೋಧ ಪಕ್ಷದ ನಾಯಕನನ್ನ ಬಿಟ್ಟು 22 ಜನ ಮೆಂಬರ್ಗಳಾಗಿರ್ತಾರೆ. ಇವ್ರು ಆಡಳಿತ ಪಕ್ಷದವರು ಇರ್ತಾರೆ. ಯಾಕಂತಂದ್ರ ಇಲ್ಲಿ ವಿರೋಧ ಪಕ್ಷ ಸೇರಿಸ್ತಾರೆ, ಆದ್ರೆ ಅಧ್ಯಕ್ಷ ಮಾತ್ರ ವಿರೋಧ ಪಕ್ಷದವರು ಇರ್ತಾನೆ. ಕಮಿಟಿ ಎಲ್ಲ ಆಡಳಿತ ಪಕ್ಷದವರು ಇರ್ತಾರೆ. ಮತ್ತೆ ಇನ್ನೊಂದು ವಿಶೇಷ ಏನ್ ಹೇಳ್ರಿನ, ಈ 3 ಕಮಿಟಿಗೆ ಮೆಂಬರ್ ಆಗವ್ರ ಏನಾಗಿರ್ಬಾರ್ದು, ಮಂತ್ರಿಗಳಾಗಿರಿ. ಓಕೆ, ಎಸ್. ಇದು ಏನಪ್ಪಾ ಅಂದ್ರೆ ಕ್ವಶನ್ ನಂಬರ್ 1 ನಿಮಗ ಬೆಸ್ಟ್ ಆಗಿ ಯೂಸ್ ಆಗ್ತದ. ಎಸ್. ಈಗ ಕ್ವಶನ್ ನಂಬರ್ 2 ಆನ್ಸರ್ ಮಾಡ್ರಿ. ಎಸ್, ಏನ್ ಸರ್ ಆನ್ಸರು? ಎಸ್. ಈಗ ಒಬ್ಬ ಪ್ರಧಾನಮಂತ್ರಿ ಆಗ್ಯಾನ. ಕ್ವಶನ್ ಅರ್ಥ ಮಾಡ್ಕೊ. ಒಬ್ಬ ವ್ಯಕ್ತಿ ಪ್ರಧಾನಮಂತ್ರಿ ಆಗ್ಯಾನ, ಅವನಿಗೆ ವಯಸ್ಸು ಎಷ್ಟದಪ್ಪ ಅಂದ್ರೆ 24 ಅದ. ಪ್ರಧಾನಮಂತ್ರಿ ಆಗ್ಬೇಕಾದ್ರೆ ವಯಸ್ಸು ಎಷ್ಟು ಬೇಕು? 25 ಬೇಕು. ಈ ಕ್ವಶನ್ ಒಂದ್ ಸ್ವಲ್ಪ ಟ್ವಿಸ್ಟ್ ಆಗುತ್ತೆ. ಪ್ರಧಾನಮಂತ್ರಿ ಆಗ್ಬೇಕಾದ್ರೆ 25 ಬೇಕು, ಅವನಿಗೆ 24 ವರ್ಷ ಆಗ್ಯದ, ಆದ್ರೂ ಪ್ರಧಾನಮಂತ್ರಿ ಆಗ್ಯಾನ. ಸುಳ್ಳು ಮಾಹಿತಿಯನ್ನು ಕೊಟ್ಟು, ಸುಳ್ಳು ದಾಖಲೆಗಳನ್ನು ಕೊಟ್ಟು ಪ್ರಧಾನಮಂತ್ರಿ ಆಗ್ಯಾನ. ಹಾಗಾದ್ರೆ ಇವನನ್ನ ಅನರ್ಹಗೊಳಿಸುವ ಅಧಿಕಾರ ಯಾರಿಗಿದೆ? ಎ, ಬಿ, ಸಿ, ಡಿ. ಎ, ಚುನಾವಣಾ ಆಯೋಗ. ಬಿ, ಲೋಕಸಭಾ ಮಹಾಪ್ರಧಾನ ಕಾರ್ಯದರ್ಶಿ. ಸಿ ಸಂಸತ್ತಿನ ಕಾರ್ಯದರ್ಶಿ. ಸಂಸತ್ತಿಗೆ ಒಬ್ಬ ಕಾರ್ಯದರ್ಶಿ ಇರ್ತದೆ, ಸಂಸತ್ತಿನ ಮಹಾಪ್ರಧಾನ ಕಾರ್ಯದರ್ಶಿ. ಡಿ, ಲೋಕಸಭೆ ಸಭಾಪತಿ. ನನ್ ಕ್ವಶನ್ ಏನ್ ಗೊತ್ತಾ? ಒಬ್ಬ ವ್ಯಕ್ತಿ ಪ್ರಧಾನಮಂತ್ರಿ ಆಗ್ಯಾನ. ಪ್ರಧಾನಮಂತ್ರಿ ಆಗ್ಬೇಕಾದ್ರೆ ವಯಸ್ಸು ಎಷ್ಟು ಇರ್ಬೇಕು? 25 ಇರ್ಬೇಕು. ಆದ್ರ 24 ಅದ. ಸುಳ್ಳು ದಾಖಲೆ ಕೊಟ್ಟು ಪ್ರಧಾನಿ ಆಗ್ಯಾನ. ಆಮ್ಯಾಗ ಪ್ರೂವ್ ಆಗ್ಯದ ಅವ ಸುಳ್ಳು ದಾಖಲೆ ಕೊಟ್ಟಾನಂತ ಪ್ರೂವ್ ಆಗ್ಯದ. ಈ ಸದ್ಯಕ್ಕೆ ಹೇಳ್ರಿ. ಹಾಗಾದ್ರ ಇವನಿಗೆ ಅನರ್ಹಗೊಳಿಸುವ ಅಧಿಕಾರ ಈ 4 ಜನರಲ್ಲಿ ಯಾರಿಗಿರ್ತದ? ಚುನಾವಣಾ ಆಯೋಗಕ್ಕೆ ಇರ್ತದೋ, ಏನ್ ಲೋಕಸಭೆಯ ಮಹಾಪ್ರಧಾನ ಕಾರ್ಯದರ್ಶಿಗೆ ಇರ್ತದೋ, ಸಂಸತ್ತಿನ ಮಹಾಪ್ರಧಾನ ಕಾರ್ಯದರ್ಶಿಗೆ ಇರ್ತದೋ, ಏನ್ ಲೋಕಸಭೆಯ ಸಭಾಪತಿಗೆ ಇರ್ತದೋ? ಎ ಅನ್ನೋರು ಎ, ಗುಡ್. ಬಿ ಅನ್ನೋರು ಬಿ, ಸಿ ಅನ್ನೋರು ಸಿ, ಡಿ ಅನ್ನೋರು ಡಿ. ಕ್ವಶನ್ ಅರ್ಥ ಆಗೈತ್ರಿ? ಅರ್ಥ ಆಗೈತಾ ಕ್ವಶನ್? ಎಸ್. ಸರಿಯಾದಂತ ಉತ್ತರ ಏನಪ್ಪಾ ಅಂತಂದ್ರೆ, ಸರಿಯಾದಂತ ಉತ್ತರ ಸರ್ ಚುನಾವಣಾ ಆಯೋಗಕ್ಕಿದೆ. ನೆನ್ಪಿಟ್ಟುಕೋರಿ, ಚುನಾವಣಾ ಆಯೋಗಕ್ಕಿದೆ. ಹಾಗಾದ್ರೆ ಇದಕ್ಕೆ ಅಧ್ಯಕ್ಷರು, ಇದಕ್ಕೆ ಸದಸ್ಯರು, ಆಡಳಿತ ಪಕ್ಷದವರು ಮತ್ತು ಮಿತ್ರ ಪಕ್ಷದವರು, 2 ಪಕ್ಷದವರು ಇಲ್ಲಿ
ಅಲ್ಲಿನೂ ಸಮ್ಮಿಶ್ರ ಪಕ್ಷದವರು ಇರಬಹುದು. ಏನ್ ಇರ್ತಾರೋ? ಇರ್ತಾರೆ ಇರಬಹುದು. ಹಾ, ಡಿಪೆಂಡ್ ಅಪಾನ್ ಸ್ಪೀಕರ್. ಓಕೆ, ಅಂದ್ರೆ ಇಲ್ಲಿ ಸಮ್ಮಿಶ್ರ ಪಕ್ಷದವರು ಇರ್ತಾರೆ. ಈ 22 ಜನರಲ್ಲಿ ಸಮ್ಮಿಶ್ರ ಪಕ್ಷದವರು ಇರ್ತಾರೆ. ಆಡಳಿತ ಪಕ್ಷದವರು ಇರ್ಬೋದು ಅಥವಾ ವಿರೋಧ ಪಕ್ಷದವರು ಇರ್ಬೋದು. ಎಸ್, ಓಕೆ. ಇಲ್ಲಿನೂ ಆಡಳಿತ ಪಕ್ಷದವರು ಇರ್ಬೋದು, ವಿರೋಧ ಪಕ್ಷದವರು ಇರ್ಬೋದು. ಡಿಪೆಂಡ್ ಅಪಾನ್ ಪ್ರಧಾನಮಂತ್ರಿ. ಅಲ್ಲಿ ಮಾತ್ರ ಆಡಳಿತ ಪಕ್ಷದವರೇ ಇರ್ಬೇಕು. ಅದು ಸ್ಪೆಷಲ್ ಆಡಳಿತ ಪಕ್ಷದವರೇ ಇರ್ಬೇಕು. ಓಕೆ, ಇಲ್ಲಿ ಡಿಪೆಂಡ್ ಅಪಾನ್ ಯಾರಪ್ಪ ಅಂದ್ರೆ ಪ್ರಧಾನಮಂತ್ರಿ. ಮತ್ತೆ ಕಡ್ಡಾಯವಾಗಿ ವಿರೋಧ ಪಕ್ಷದವ್ರನ್ನ ಹಾಕ್ಬೇಕಂತಾನೆ ರೂಲ್ಸ್ ಇಲ್ಲ, ಅದ್ರ ಇರ್ಬೇಕು ಅಂತ ಹೇಳ್ತವ್ರು. ಮಿಶ್ರ ಇರಬೇಕು. ಎಷ್ಟಾದ್ರೂ ಸದಸ್ಯರು ಇರ್ಬೋದು, ಆದ್ರೆ ಮಿಶ್ರ ಇರಬೇಕು. ಓಕೆ, ನೋಡ್ರಿ ಚೇಂಜಸ್. ಮಿಶ್ರ ಇರಬೇಕು. ಎಷ್ಟಿರ್ಬೇಕಂತೇನು ರೂಲ್ಸ್ ಇಲ್ಲ. ಒಬ್ರು ಇಬ್ಬರಾದ್ರೂ ಇರ್ಬೋದು, ಇಲ್ಲಿ ಇಬ್ಬರಾದ್ರೂ ಇರ್ಬೋದು, ಇಲ್ಲಿ ಒಬ್ಬರಾದ್ರೂ ಇರ್ಬೋದು, ಒಟ್ಟು ಇರ್ಬೇಕಷ್ಟೇ. ಆಡಳಿತ ಪಕ್ಷದವರು ಹೆಚ್ಚಿರ್ತಾರೆ. ಓಕೆ, ಆಡಳಿತ ಪಕ್ಷದವರು ಹೆಚ್ಚಿರ್ತಾರೆ. ನೋಡ್ರಿ, ಈ 22 ಮೆಂಬರ್ಸ್ ಗಳಲ್ಲಿ ಸಮ್ಮಿಶ್ರ ಪಕ್ಷದ ಸದಸ್ಯರು ಇರ್ತಾರೆ, ಇಲ್ಲಿ ಸಮ್ಮಿಶ್ರ ಪಕ್ಷದವರು ಇರ್ತಾರೆ, ಇಲ್ಲಿ ಮಾತ್ರ ಆಡಳಿತ ಪಕ್ಷದವರು ಇರ್ತಾರೆ. ಕನ್ಫರ್ಮ್ ನೋಡಿದ್ರಿ? ಎಸ್, ಓಕೆ. ಹಾಗಾದ್ರೆ ಇದಕ್ಕೆ ಆನ್ಸರ್ ಏನ್ ಬತ್ತಪ್ಪ ಅಂದ್ರೆ ಚುನಾವಣಾ ಆಯೋಗ ಅಂತ ಬತ್ತು. ಎಸ್, ಇನ್ನೊಂದು ಕ್ವಶನ್ ಅರ್ಥ ಮಾಡ್ಕೊಡ್ರಿ. ಪಕ್ಷಾಂತರಿಗಳನ್ನ ಅನರ್ಹಗೊಳಿಸೋರು ಲೋಕಸಭೆ ಸಭಾಪತಿ. ಪಕ್ಷಾಂತರಿಗಳನ್ನ ಅನರ್ಹಗೊಳಿಸೋರು ಲೋಕಸಭೆ ಸಭಾಪತಿ. ಹಾಗಾದ್ರೆ ಈ ರೀತಿ ಸುಳ್ಳು ದಾಖಲೆ ಕೊಟ್ಟವರಿಗೆ ಅನರ್ಹಗೊಳಿಸೋರು ಯಾರು ಗೊತ್ತಂದ್ರ ಕೇಂದ್ರ ಚುನಾವಣಾ ಆಯೋಗ. ಹಾಗಾದ್ರೆ ಈ ಕೇಂದ್ರ ಚುನಾವಣಾ ಆಯೋಗದಲ್ಲಿ ರಾಷ್ಟ್ರಪತಿ ಆಗ್ಬೇಕಾದ್ರೆ ವಯಸ್ಸು ಎಷ್ಟಿರ್ಬೇಕು? ಉಪರಾಷ್ಟ್ರಪತಿ ಆಗ್ಬೇಕಾದ್ರೆ, ರಾಜ್ಯಪಾಲ ಆಗ್ಬೇಕಾದ್ರೆ, ಪ್ರಧಾನಮಂತ್ರಿ ಆಗ್ಬೇಕಾದ್ರೆ, ಮುಖ್ಯಮಂತ್ರಿ ಆಗ್ಬೇಕಾದ್ರೆ, ರಾಜ್ಯಸಭಾ ಸದಸ್ಯ, ವಿಧಾನ ಪರಿಷತ್ ಸದಸ್ಯ, ವಿಧಾನಸಭಾ ಸದಸ್ಯ, ಲೋಕಸಭಾ ಸದಸ್ಯ, ಗ್ರಾಮ ಪಂಚಾಯತಿ ಸ್ಥಳೀಯ ಸಂಸ್ಥೆಗಳು, ಮತದಾನ ಮಾಡ್ಲಿಕ್ಕೆ. ವೆರಿ ಗುಡ್. ಹಾಗಾದ್ರೆ ಇವರಿಗೆ ವಯಸ್ಸು ಇಷ್ಟೇ ಇರ್ಬೇಕಂತೇಳಿ ಯಾವ ಕಾಯ್ದೆ ಹೇಳ್ತದೆ ಹೇಳ್ರಿ? ಇವ್ರಿಗೆ ಇಷ್ಟೇ ವಯಸ್ಸು ಇರಬೇಕು ಅಂತ ಯಾವ ಕಾಯ್ದೆ ಹೇಳ್ತದೆ? ಓಕೆ, ವೆರಿ ಗುಡ್. 1951ರ ಪ್ರಜಾಪ್ರತಿನಿಧಿ ಕಾಯ್ದೆ ಹೇಳ್ತದೆ. 1951ರ ಪ್ರಜಾಪ್ರತಿನಿಧಿ ಕಾಯ್ದೆ ಹೇಳ್ತದೆ. ನೆನ್ಪಿಟ್ಟುಕೊಡ್ರಿ, ಈ ಪ್ರಜಾಪ್ರತಿನಿಧಿ ಅಥವಾ ಜನಪ್ರತಿನಿಧಿ ಕಾಯ್ದೆ ಅಂತಲೂ ಉಲ್ಲೇಖ ಮಾಡ್ತಾರೆ. ಜನಪ್ರತಿನಿಧಿ ಅಥವಾ ಪ್ರಜಾಪ್ರತಿನಿಧಿ ಕಾಯ್ದೆ ಅನುಸಾರ ಇವರ ಕನಿಷ್ಠ ವಯಸ್ಸು ಎಷ್ಟಾಗಿರ್ಬೇಕಪ್ಪ ಅಂದ್ರ ಇಷ್ಟಾಗಿರ್ಬೇಕು ಅಂತ ಹೇಳ್ತದ. ಇದರಲ್ಲಿ ಸುಳ್ಳು ಮಾಹಿತಿ ಕೊಟ್ರೆ, ಸುಳ್ಳು ದಾಖಲೆ ಕೊಟ್ರೆ ಇವರನ್ನ ಅನರ್ಹಗೊಳಿಸುವ ಅಧಿಕಾರ ಯಾರಿಗಿರ್ತದಪ್ಪ ಅಂದ್ರ ಕೇಂದ್ರ ಚುನಾವಣಾ ಆಯೋಗ ಅಥವಾ ರಾಜ್ಯ ಚುನಾವಣಾ ಆಯೋಗಗಳಿಗಿರ್ತಾವ. ಹಾಗಾದ್ರೆ ಸರ್, ಪಕ್ಷಾಂತರಿಗಳನ್ನ ಅನರ್ಹಗೊಳಿಸುವ ಅಧಿಕಾರ ಇರ್ತದ್ರಿ ಲೋಕಸಭೆ ಸಭಾಪತಿಗೆ ಇರ್ತದ. ನೋಡ್ರಿ, ಮೊನ್ನೆ ಒಂದು ಎಕ್ಸಾಮ್ದಾಗ ಕೇಳಿದ್ರು, ನಾವೇ ಕೇಳಿದ್ದೀವಿ, ನಮ್ಮ PB ರೆಡ್ಡಿ ಒಂದು ಕ್ವಶನ್ ಪೇಪರ್ ಅಲ್ಲಿ ಕೇಳಿದೀವಿ, ಪಕ್ಷಾಂತರಿಗಳು ಅಂದ್ರೆ ಯಾರು ಅಂತ ಕೇಳಿದೀವಿ. ಓಕೆನಾ? ಎಸ್, ಓಕೆ. ನಾನೊಂದು ಪ್ರಶ್ನೆ, ಈಗ ಮಹಾರಾಷ್ಟ್ರದಲ್ಲಿ ಏಕನಾಥ್ ಶಿಂದೆ ಮತ್ತು ಉದ್ಧವ್ ಠಾಕ್ರೆ ಅಂತ ಡಿವೈಡ್ ಆದ. ಈಗ 50 ಸದಸ್ಯರು ಇರ್ತಾರೆ. 50 ಸದಸ್ಯರಲ್ಲಿ AB ಲೀಡರ್ಗಳಿರ್ತಾರೆ. AB ಲೀಡರ್ಗಳಿರ್ತಾರೆ ಎ ಜೊತೆ ಮತ್ತು ಬಿ ಜೊತೆ. ಎ ಜೊತೆ 25 ಮೆಂಬರ್ಸು, ಬಿ ಜೊತೆ 25 ಮೆಂಬರ್ಸು. ಇದ್ರ ಬಾಸ್ ಮುಂಚೆ ಯಾರಾಗಿರ್ತಾರ? ಎ ಆಗಿರ್ತಾನೆ. ಈಗ 25 ಜನ ಬಿ ಜೊತೆ ಬರ್ತಾರೆ. ಇದು ಪಕ್ಷಾಂತರ ಅಲ್ಲ, ಪಕ್ಷಾಂತರ ಅಲ್ಲ, ಇದು ಪಕ್ಷದ ಒಡಕು, ಪಕ್ಷ ವಿಭಿನ್ನ. ಅರ್ಧಕ್ಕಿಂತ ಹೆಚ್ಚಿನ ಸದಸ್ಯರು ಪಕ್ಷ ಬಿಟ್ರೆ ಅದು ಪಕ್ಷ ವಿಭಿನ್ನ. ಇದು ಇಂಥ ಪೊಸಿಷನ್ ನಮ್ಗೆ ಎಲ್ಲಿ ಕಂಡವಂದ್ರ ಮಹಾರಾಷ್ಟ್ರದಲ್ಲಿ NCP ಅಂತ ಬರ್ತದ ನೋಡು. ಶರದ್ ಪವಾರ್ ಬಣ ಮತ್ತು ಅವರ ಅಣ್ಣನ ಮಗ ಯಾರು ನಿಧನಾದಲ್ಲ, ಅಜಿತ್ ಪವಾರ್. ಈಗ ಅಜಿತ್ ಪವಾರ್ನ ಹೆಂಡತಿನೇ ಸುನೇತ್ರಿ ಪವಾರ್ ಮಹಾರಾಷ್ಟ್ರದಲ್ಲಿ DCM ಆಗಿದ್ದಾರೆ ನೋಡಿ. ಅಲ್ಲಿ ಶರದ್ ಪವಾರ್ ಒಂದು ಬಣಕ್ಕೆ ಮುಖ್ಯಸ್ಥ ಆಗಿದ್ದಾನೆ, ಅಜಿತ್ ಪವಾರ್ ಒಂದು ಬಣಕ್ಕೆ ಮುಖ್ಯಸ್ಥನಾಗಿದ್ದಾನೆ. ಆದ್ರೆ ಒಂದು ಸತ್ಯ ಏನ್ ಗೊತ್ತಾ? ಯಾವ ಬಣದಲ್ಲಿ MLA ಮತ್ತು MP ಗಳು ಹೆಚ್ಚಿರ್ತಾರೋ ಆ ಬಣಕ್ಕೆ ಸುಪ್ರೀಂ ಕೋರ್ಟ್ ಏನ್ ಮಾಡ್ತದೆ? ಅದರ ಮೂಲ ಚಿಹ್ನೆ ಕೊಡ್ತದೆ. ಆಕ್ಚುಲಿ ಈ ಉದ್ಧವ್ ಠಾಕ್ರೆಗಳ ಅಪ್ಪ ರಾಜ್ ಠಾಕ್ರೆ, ರಾಜ್ ಠಾಕ್ರೆ ಅಲ್ಲ, ಬಾಳಾ ಠಾಕ್ರೆ ಅಂತ ಬರ್ತಾನೆ. ಹೌದಾ? ಆ ಬಾಳಾ ಠಾಕ್ರೆ ಆ ಶಿವಸೇನಾ ಮುಖ್ಯಸ್ಥ. ಆಕ್ಚುಲಿ ಅವನ ಮಗನಿಗೆ ಹೋಗ್ಬೇಕಾಗಿತ್ತು ಅದು, ಯಾಕಂದ್ರೆ ಅದನ್ನ ಮುನ್ನಡೆಸ್ಕೊಂಡು ಬಂದವರು ಅವರೇ, ಬಾಳ್ ಠಾಕ್ರೆ ಕುಟುಂಬ. ಆದ್ರೆ ರೂಲ್ಸ್ ಪ್ರಕಾರ ಏಕನಾಥ್ ಶಿಂದೆನ ಕಡೆ MLA ಗಳು ಜಾಸ್ತಿ ಇದ್ರು. ಸುಪ್ರೀಂ ಕೋರ್ಟ್ ಆದೇಶ ಮಾಡ್ತು. ಅಷ್ಟೇ ಅಲ್ಲದೆ ಉದ್ಧವ್ ಠಾಕ್ರೆ ಹೋಗಿ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಹಾಕಿದ್ದ, ಅದು ನಮಗ್ ಕೊಡ್ರಿ, ನಾವು ಅದನ್ನ ಸ್ಥಾಪನೆ ಮಾಡಿದವ್ರು ನಾವು ಅಂತೇಳಿ. ಆದ್ರೆ ರೂಲ್ಸ್ ಪ್ರಕಾರ ಅವರು ಕಾರ್ಯಕರ್ತರು, ಅವರು MLA ಗಳು ಆ ಪಕ್ಷದ ಚಿಹ್ನೆಯಲ್ಲಿ ಆಯ್ಕೆಗೊಂಡಾರ. ಅದಕ್ಕಾಗಿ ಏನ್ ಮಾಡಿದಾರೆ ಗೊತ್ತಾ? ಏಕನಾಥ್ ಶಿಂದೆ ಅವರಿಗೆ ಶಿವಸೇನಾ, ಅದು ಬಾಣದ ಗುರುತಿನ ಚಿಹ್ನೆಯನ್ನ ಕೊಟ್ಟಿದ್ದಾರೆ. ಯಾರಿಗೆ? ಶಿವಸೇನಾದವರಿಗೆ. ಅದಕ್ಕೆ ಸರ ಪಕ್ಷಾಂತರಿಗಳು ಅಂದ್ರೆ
ಪಕ್ಷಾಂತರಿಗಳಂದ್ರೆ ಆ ಏನಪ್ಪಾ ಅಂತಂದ್ರೆ ಒಂದು ಪಕ್ಷದಲ್ಲಿದ್ದು ಇನ್ನೊಂದು ಪಕ್ಷದ ಚಟುವಟಿಕೆಯಲ್ಲಿ ಪಾಲ್ಗೊಂಡವರು. ಒಂದು ಪಕ್ಷದಿಂದ ಆಯ್ಕೆಯಾಗಿ ಇನ್ನೊಂದು ಪಕ್ಷದ ಚಟುವಟಿಕೆಯಲ್ಲಿ ಪಾಲ್ಗೊಂಡವರು, ಅಥವಾ ನಾಮಕರಣಗೊಂಡ ಎಷ್ಟು ತಿಂಗಳ 6 ತಿಂಗಳ, ನಾಮಕರಣಗೊಂಡ 6 ತಿಂಗಳ ಒಳಗಾಗಿ ಯಾವುದಾದ್ರೂ ಒಂದು ರಾಜಕೀಯ ಪಕ್ಷ ಸೇರ್ಕೊಂಡವರು, ಅಥವಾ ವಿಪ್ ನಿಯಮವನ್ನ ಉಲ್ಲಂಘನೆ ಮಾಡಿದವರು. ವಿಪ್ ನಿಯಮ ಉಲ್ಲಂಘನೆ ಮಾಡಿದವರು ಏನ್ರಿ ಇದು ವಿಪ್ ನಿಯಮ ಅಂದ್ರೆ? ವಿಪ್ ನಿಯಮ ಅಂದ್ರೆ ಏನ್ರಿ? ಆ ಪಕ್ಷದ ಮಾನದಂಡಗಳು, ಆ ಪಕ್ಷದ ಮಾನದಂಡಗಳಿಗೆ ವಿಪ್ ನಿಯಮ ಅಂತ ಕರೀತಾರೆ. ಹಾಗಾದ್ರೆ ಇವ್ರಿಗೆ ವಿಪ್ ನಿಯಮ ಜಾರಿಗೊಳಿಸೋರು ಯಾರು? ಇವರಿಗೆ ವಿಪ್ ನಿಯಮಗಳನ್ನ ಜಾರಿಗೊಳಿಸೋರು ಯಾರು? ಆ ಪಕ್ಷದ ಸಚೇತಕರು. ಆ ಪಕ್ಷದ ಸಚೇತಕರು. ಈ ಸಚೇತಕರು ಅನ್ನೋದು ಸಂವಿಧಾನಾತ್ಮಕವಾಗಿಲ್ಲ. ಸಚೇತಕರು ಅನ್ನೋದು ಸಂವಿಧಾನಾತ್ಮಕವಾಗಿಲ್ಲ, ಸಂವಿಧಾನೇತರ. ಸಚೇತಕ ಅಂದ್ರೆ ಯಾರು ಗೊತ್ತಾ? ಪಕ್ಷದ ಮಾನದಂಡಗಳನ್ನು ಮೀರದಂತೆ ಪಕ್ಷದ ಸದಸ್ಯರ ಮೇಲೆ ಶಿಸ್ತು ಕ್ರಮವನ್ನ ಕೈಗೊಳ್ಳುವ ಆ ಪಕ್ಷದ ಮುಖಂಡನಿಗೆ ಸಚೇತಕ ಅಂತ ಕರೀತಾರೆ. ಮತ್ತೆ ಸಚೇತಕರಿಗೆ ಡಿಪೆಂಡ್ ಅಪಾನ್ ಆಯಾ ಸರ್ಕಾರಗಳು ಸಚಿವ ಸಂಪುಟದ ಖಾತೆ ಕೊಡ್ತವೆ. ಹೆಂಗ್ ನಮ್ಮಲ್ಲಿ ಕರ್ನಾಟಕದಲ್ಲಿ ಕೆಲವೊಂದು ಸಚಿವ ಸ್ಥಾನದ ಆಕಾಂಕ್ಷಿಗಳಿಗೆ ನಿರಾಶೆ ಉಂಟಾಗಿತ್ತು, ಅದಕ್ಕಾಗಿ ನಿಗಮ ಮಂಡಳಿ ಸ್ಥಾನ ಅಂತ ಕೊಟ್ಟರು ನೋಡ್ರಿ. ಕೆಲವೊಂದು ನಿಗಮ ಮಂಡಳಿಗಳನ್ನ ಕ್ರಿಯೇಟ್ ಮಾಡಿದ್ರು ನೋಡ್ರಿ. ನಿಗಮ ಮಂಡಳಿಗಳಂತ ಬರ್ತಾವ, ಕೇಳಿರ ಇಲ್ಲೋ? ಇತ್ತೀಚೆಗೆ DKC ಏನ್ ಮಾಡಿದಾನೆ? ಅವು ನಿಗಮ ಮಂಡಳಿಗಳನ್ನ ನಾವು ರದ್ದುಪಡಿಸ್ತೀವಿ, ಅನಾವಶ್ಯಕ ಇದ್ದುದು ಅಂತ ಹೇಳ್ತಿದ್ದಾರೆ DKC ಅವರು. ಒಳ್ಳೆಯದು, ಯಾಕಂದ್ರೆ ನಿಗಮ ಮಂಡಳಿಯ ಅಧ್ಯಕ್ಷರಿಗೆ ಕ್ಯಾಬಿನೆಟ್ ದರ್ಜೆಯ ಮಾನ್ಯತೆಯನ್ನು ಕೊಡಬೇಕಾಗಿತ್ತು, ವಿಶೇಷವಾದಂತಹ ಸೌಲಭ್ಯಗಳನ್ನು ಕೊಡಬೇಕಾಗಿತ್ತು. ನಮ್ಮ ಆರ್ಥಿಕ ಬೋಕಸ್ಗೆ ಹೊರೆ ಉಂಟಾಗ್ತಿತ್ತು. ಆ ಕಾರಣಕ್ಕಾಗಿ ಅದನ್ನು ತೆಗೆದು ಹಾಕಬೇಕು ಅಂತ ವಿಚಾರ ಮಾಡಿದ್ದಾರೆ. ನೋಡೋಣ ಮುಂದೆ ಏನಾಗುತ್ತೆ ಗೊತ್ತಿಲ್ಲ. ಸಚೇತಕರಂದ್ರೆ ಯಾರು ಗೊತ್ತಾ? ಆ ಪಕ್ಷದ ಲೀಡರ್ಗಳು, ಮುಖ್ಯಸ್ಥರು. ಎಸ್, ಆ ವಿಪ್ ನಿಯಮಗಳನ್ನು ಉಲ್ಲಂಘನೆ ಮಾಡಿದರೆ, ಹೌದಾ? ಎಸ್. ಮತ್ತೇನಪ್ಪಾ ಅಂದ್ರೆ ಪಕ್ಷೇತರ ಅಭ್ಯರ್ಥಿಯಾಗಿ ವಿನ್ ಆಗಿ ಒಂದು ರಾಜಕೀಯ ಪಕ್ಷವನ್ನ ಸೇರ್ಕೊಂಡ್ರೆ ಅದಕ್ಕೂ ಪಕ್ಷಾಂತರ ಅಂತ ಕರಿತೀವಿ. ಸರ್, ಇದು ಪಕ್ಷಾಂತರಕ್ಕೆ ಕಾರಣಗಳು, ಪಕ್ಷಾಂತರ ಮಾಡ್ಲಿಕ್ಕೆ ಕಾರಣಗಳು. ಸರ್, ಪರಿಣಾಮಗಳೇನು? ಪಕ್ಷಾಂತರಕ್ಕೆ ಒಳಗಾದವರು 6 ವರ್ಷ ಯಾವುದೇ ಚುನಾವಣೆಗೆ ನಿಲ್ಲುವಂತಿಲ್ಲ. ಹಾಗಾದ್ರೆ ಭಾರತದಲ್ಲಿ ಪಕ್ಷಾಂತರ ನಿಷೇಧ ಕಾಯ್ದೆಗೆ ಒಳಗಾದಂಥ ವ್ಯಕ್ತಿ, ಪಕ್ಷಾಂತರ ನಿಷೇಧ ಕಾಯ್ದೆಗೆ ಒಳಗಾದಂಥ ಒಬ್ಬ MLA ಅಥವಾ ಒಬ್ಬ MP ನ್ಯಾಯಾಲಯದಲ್ಲಿ ಪ್ರಶ್ನಿಸಬಹುದು ಅಂತೇಳಿ ಯಾವ ಕೇಸ್ ಹೇಳ್ತದಂದ್ರೆ 1992 ಮೊನ್ನೆ ಚರ್ಚೆ ಮಾಡಿದ್ದೆ ನಾನು. ಕಿಹಿತು ಹುಲ್ಲುಹಾನ್ ಕೇಸ್ ಹೇಳ್ತದೆ. ಯಾವ ಕೇಸ್ ಹೇಳ್ತದ್ರಿ? ಕಿಹಿತು ಹುಲ್ಲುಹಾನ್ ಕೇಸ್ ಹೇಳ್ತದೆ. ಕಿಹಿತು ಹುಲ್ಲುಹಾನ್ ಪ್ರಕರಣ ಅಂತ ಬರ್ತದೆ. ಈ ಪ್ರಕರಣದ ಅನುಸಾರ ನಾವೇನ್ ಮಾಡ್ಬೋದು? ಸುಪ್ರೀಂ ಕೋರ್ಟ್ ಅಲ್ಲಿ, ಹೈಕೋರ್ಟ್ಗಳಲ್ಲಿ ಮನವಿ ಕೇಳ್ಬೋದು. ಏನಂತೇಳಿ? ನಮ್ಮ ಅನರ್ಹತೆಯನ್ನು ನಾವು ಪ್ರಶ್ನೆ ಮಾಡ್ಬೋದು. ಅನರ್ಹತೆಯನ್ನು ಪ್ರಶ್ನೆ ಮಾಡ್ಲಿಕ್ಕೆ ಒಬ್ಬ MLAಗೆ MP ಗೆ ಅವಕಾಶ ಇದೆ. ಅದು ಯಾವ ಕೇಸ್ ಅಂದ್ರೆ 1992 ಕಿಹಿತು ಹುಲ್ಲುಹಾನ್ ಕೇಸ್ ಅಂತ ಬರ್ತದೆ. ಅದಕ್ಕೆ 2 ರೀತಿಯಾದಂತ ಅನರ್ಹತೆಗಳು ಬರ್ತವೆ. ಹೆಂಗಂತಂದ್ರೆ, ಸುಳ್ಳು ದಾಖಲೆಗಳನ್ನು ನೀಡಿದ್ರೆ ಅನರ್ಹಗೊಳಿಸೋರು ಚುನಾವಣಾ ಆಯೋಗ. ಸರ್, ಇವ್ರು ಎಷ್ಟು ವರ್ಷ ಅನರ್ಹಗೊಳಿಸ್ತಾರೆ? 6 ವರ್ಷ. ಏನ್ ಸರ್ ಇದಕ್ಕೆ? ಇದೊಂದು ಬರ್ತದೆ, ಮತ್ತೆ ಇನ್ನೊಂದು ಬರ್ತದೆ ನೋಡಿ. ಇಂದಿರಾ ಗಾಂಧಿ ಕೇಸ್ ನೆನಪಿಗೆ ಬರ್ತದೆ ನಿಮ್ಗೆ? ಇಂದಿರಾ ಗಾಂಧಿ ಕೇಸು ಅಲಹಾಬಾದ್ ಹೈಕೋರ್ಟ್ ತೀರ್ಪು ಕೊಟ್ಟಿತ್ತಲ್ಲ. ಇಂದಿರಾ ಗಾಂಧಿ 6 ವರ್ಷ ಯಾವುದೇ ಚುನಾವಣೆಗೆ ನಿಲ್ಲುವಂತಿಲ್ಲ. ಇಂದಿರಾ ಗಾಂಧಿ ಎಲೆಕ್ಷನ್ ದಲ್ಲಿ ಅಕ್ರಮ ಮಾಡಿದ್ದಾಳೆ. ಈ ರೀತಿ ನ್ಯಾಯಾಲಯಗಳು, ಹೈಕೋರ್ಟ್, ಸುಪ್ರೀಂ ಕೋರ್ಟ್ಗಳು ತೀರ್ಪುಗಳನ್ನ ಕೊಡ್ತಾವಲ್ಲ. ಹೈಕೋರ್ಟ್, ಸುಪ್ರೀಂ ಕೋರ್ಟ್ಗಳು ತೀರ್ಪುಗಳು ಕೊಟ್ಟಾಗ, ಇನ್ನೊಂದ್ಸರಿ ನೆನ್ಪಿಟ್ಕೊಡ್ರಿ, ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ಗಳು ತೀರ್ಪುಗಳು ಕೊಟ್ಟಾಗ ಆ ತೀರ್ಪಿಗೆ ಬದ್ಧರಾಗಿರುವಂತ ಆ ಸದಸ್ಯರು, ನ್ಯಾಯಾಲಯ ಎಷ್ಟು ವರ್ಷ ಹೇಳ್ತದೋ ಅಷ್ಟು ವರ್ಷ ಏನ್ ಮಾಡ್ಬೇಕು? ಯಾವುದೇ ಎಲೆಕ್ಷನ್ಗಳಿಗೆ ಸ್ಪರ್ಧೆ ಮಾಡುವಂಗಿಲ್ಲ. ಎಕ್ಸಾಂಪಲ್ ನಮ್ಮ ಕಣ್ಮುಂದೆ ಇದ್ದಾನೆ, ಬಳ್ಳಾರಿಯ ಗಣಿ ದಣಿ ಜನಾರ್ದನ್ ರೆಡ್ಡಿಗೆ CBI ಹೈಕೋರ್ಟ್ ಆದೇಶ ಮಾಡಿತ್ತು. CBI ಕೋರ್ಟ್ ಆದೇಶ ಮಾಡಿತ್ತು. ಏನಂತೇಳಿ? 7 ವರ್ಷ ಚುನಾವಣೆಗೆ ನಿಲ್ಲುವಂತಿಲ್ಲ. ಎಸ್ ಆರ್ ನೋ? 7 ವರ್ಷ ಮುಗಿದ್ಮೇಲೆ ಹೊಳ್ಳೆ ಮತ್ತವರು ಪ್ರೆಸೆಂಟ್ ಎಲ್ಲಿ MLA ಇದ್ದಾರೆ? ಅವರು ಗಂಗಾವತಿಯ MLAಗಳಾಗಿ ಸೇವೆ ಸಲ್ಲಿಸ್ತಿದ್ದಾರೆ. ಆ ರೀತಿಯಾಗಿ CBI ಕೋರ್ಟ್ಗಳು ಸಹ ಏನ್ ಮಾಡ್ತಿರ್ತಾವಪ್ಪ ಅಂದ್ರೆ ಕೆಲವೊಂದು ಅನರ್ಹತೆಗಳನ್ನು ವ್ಯಕ್ತಪಡಿಸ್ತಿರ್ತವೆ. ನೆನ್ಪಿಟ್ಕೊಡ್ರಿ, ಸಭಾಪತಿ ಅನರ್ಹಗೊಳಿಸೋದು ಇವಾಗ, ಎಲೆಕ್ಷನ್ ಕಮಿಷನ್ ಅನರ್ಹಗೊಳಿಸೋದು ಇವಾಗ. ಸರ್, ಇವರಿಗೆ ವಯಸ್ಸು ಇಷ್ಟೇ ಆಗಿರ್ಬೇಕಂತೇಳಿ ಯಾವ ಕಾಯ್ದೆ ಹೇಳ್ತದಂದ್ರೆ 1951 ಪ್ರಜಾಪ್ರತಿನಿಧಿ ಅಥವಾ ಜನಪ್ರತಿನಿಧಿ ಕಾಯ್ದೆ ಅಂತ ಬರ್ತವೆ. ಇದು ಸ್ವತಂತ್ರ ಭಾರತದಲ್ಲಿ, ಸ್ವತಂತ್ರ ಪೂರ್ವದಲ್ಲಿ
ದಿ ಮೈಸೂರು ಲೋಕಲ್ ಬೋರ್ಡ್ ಆಕ್ಟ್ ಅಂತ ಬರ್ತದೆ ನೋಡ್ರಿ ಪಂಚಾಯತಿಗಳಲ್ಲಿ 1902 1902 ದಿ ಮೈಸೂರು ಲೋಕಲ್ ಬೋರ್ಡ್ ಆಕ್ಟ್ ಅಂತ ಬರ್ತದಲ್ಲ, ಅದರ ಅನುಸಾರ ಮಾನದಂಡಗಳನ್ನು ನಿಗದಿಪಡಿಸಿರ್ತಾರೆ. ನಮ್ದು ಸ್ಥಳೀಯ ಸಂಸ್ಥೆಗಳಲ್ಲಿ ಬರ್ತವೆ, ಪಂಚಾಯತಿಗಳಲ್ಲಿ ಬರ್ತವೆ. ಭಾರತ ಸಂವಿಧಾನದ ಭಾಗ 9ರಲ್ಲಿ ಸ್ಥಳೀಯ ಸಂಸ್ಥೆಗಳು ಅಂತ ಬರ್ತಾವಲ್ಲ, ಅಲ್ಲಿ ನೀವು ಇಡೀ PDO ಸಿಲೆಬಸ್ಗಳನ್ನು ಓದ್ಕೋಬೇಕಾದ್ರೆ ಅವು ಸಿಗ್ತಾವ. ಆದ್ರೆ ಸ್ವತಂತ್ರ ಭಾರತದಲ್ಲಿ ನಮಗೆ ಈ ಪ್ರಜಾಪ್ರತಿನಿಧಿ ಕಾಯ್ದೆ ಅನುಸಾರ ಈ ಮಾನದಂಡಗಳು ಇರ್ತವೆ. ಉಲ್ಲಂಘನೆ ಮಾಡಿದ್ರೆ ಚುನಾವಣಾ ಆಯೋಗ ಡಿಸ್ಮಿಸ್ ಮಾಡ್ತದೆ, ರಿಮೂವ್ ಮಾಡ್ತದೆ, ಪದಚ್ಯುತಿಗೊಳಿಸ್ತದೆ. ಮತ್ತೆ ಇಲ್ಲಿ ಈ ಪಕ್ಷಾಂತರ ನಿಷೇಧ ಯಾವಾಗಪ್ಪ ಅಂದ್ರೆ ಲೋಕಸಭೆಯ ಸಭಾಪತಿಗಳು ಪಕ್ಷಾಂತರ ನಿಷೇಧಕ್ಕೆ ಏನ್ ಮಾಡ್ತಾರಪ್ಪ ಅಂದ್ರೆ ಒಳಪಡಿಸ್ತಾರೆ. ಹೌದಾ? ಮತ್ತೆ ಭಾರತ ಸಂವಿಧಾನದಲ್ಲಿ ಸರ್ ಎಷ್ಟನೇ ವಿಧಿ ಪ್ರಕಾರ ಪದಚ್ಯುತಿಗೊಳಿಸ್ತಾರಪ್ಪ ಅಂದ್ರೆ ಲೋಕಸಭಾ ಸದಸ್ಯರನ್ನ ಎಷ್ಟನೇ ವಿಧಿ ಪ್ರಕಾರ ಅನರ್ಹಗೊಳಿಸ್ತಾರಪ್ಪ ಅಂತಂದ್ರೆ ಆರ್ಟಿಕಲ್ ನಂಬರ್ ಎಷ್ಟ್ರಿ 105ನೇ ವಿಧಿ ಅಂತ ಬರ್ತದೆ. 105. ಮತ್ತೆ ಲೋಕಸಭೆ ಸಭಾಪತಿ ಮತ್ತು ಉಪಸಭಾಪತಿಯನ್ನ ಎಷ್ಟನೇ ವಿಧಿ ಪ್ರಕಾರ ಪದಚ್ಯುತಿಗೊಳಿಸಲಾಗ್ತದೆ? ಲೋಕಸಭೆ ಸಭಾಪತಿ ಮತ್ತು ಉಪಸಭಾಪತಿಗಳನ್ನು. ಲೋಕಸಭೆ ಸ್ಪೀಕರ್ಗಳನ್ನ ಎಷ್ಟನೇ ವಿಧಿ ಪ್ರಕಾರ ಪದಚ್ಯುತಿಗೊಳಿಸಬಹುದು? 94 93 ನೇಮಕ, 94 ಪದಚ್ಯುತಿ. ಎಸ್, ನಾನೊಂದು ಕ್ವಶನ್ ಈ ಕ್ವಶನ್ಗೆ ಆನ್ಸರ್ ಮಾಡಿ. ಲೋಕಸಭೆ ಸಭಾಪತಿಗಳನ್ನು ಈ ಕೆಳಗಿನಂತೆ ಪದಚ್ಯುತಿಗೊಳಿಸಲಾಗುತ್ತದೆ. ಎಸ್, ಆಪ್ಷನ್ಸ್ ಎ ಲೋಕಸಭೆಯ ಸರಳ ಬಹುಮತ, 10 ದಿನಗಳ ಮುಂಚಿತ ನೋಟಿಸ್. ಬಿ ಲೋಕಸಭೆಯ ಸರಳ ಬಹುಮತ, 14 ದಿನಗಳ ಮುಂಚಿತ ನೋಟಿಸ್. ಸಿ ಸಂಸತ್ತಿನ ವಿಶೇಷ ಬಹುಮತ, 14 ದಿನಗಳ ಮುಂಚಿತ ನೋಟಿಸ್. ಡಿ ಲೋಕಸಭೆಯ ವಿಶೇಷ ಬಹುಮತ, 14 ದಿನಗಳ ಮುಂಚಿತ ನೋಟಿಸ್. ಬೇಗನೆ ಆನ್ಸರ್ ಮಾಡ್ರಿ. ಲೋಕಸಭೆಯ ಸಭಾಪತಿಗಳನ್ನು ನಾನು ಇದ್ರ ಬಗ್ಗೆ ವೈಡ್ ಆಗಿ ಚರ್ಚೆ ಮಾಡ್ತೀನಿ ಸುಮ್ಮನೆ, ಯಾಕಂದ್ರೆ ರಿಲೇಟೆಡ್ ಅದ ಅಂತೇಳಿ ಒಂದು ಪಾಯಿಂಟ್ ಕೊಡ್ತೀನಿ. ನಾನು ಮೊದಲೇ ಹೇಳಿದ್ದೀನಿ, ನಾವು PB ರೆಡ್ಡಿ ಆನ್ಲೈನ್ ಆಫ್ಲೈನ್ ಕ್ಲಾಸ್ಗಳಲ್ಲಿ ಏನು ಚರ್ಚೆ ಮಾಡ್ತಿದ್ದೀವಿ ಅಂದ್ರೆ ಎಕ್ಸಾಮ್ಗೆ ಫೋಕಸ್ ಆಗಿರುವಂಥದ್ದು. ಎಕ್ಸಾಮ್ಗೆ ಫೋಕಸ್ಸು. ನಿಮ್ಗೆಲ್ಲ ಅನಿಸ್ತಿರ್ಬೋದು, ಸರ್ ನಾನು ಕೆಲವೊಂದು ಕಡೆದು ಪಾಯಿಂಟ್ಸ್ಗಳನ್ನು ತೊಗೊಂಡು ಬರ್ತಿದ್ದೀನಿ, ಸಮಿತಿಗಳನ್ನು ಹೇಳಿ ಡೈರೆಕ್ಟ್ ಆಗಿ ನಾನು ಸಭಾಪತಿಗಳ ಕಡೆ ಬಂದೆ. ಯಾಕಂದ್ರೆ ನಮ್ಮ ಎಕ್ಸಾಮ್ ನಾನು ರಾಜ್ಯಸಭೆ ಸಭಾಪತಿಗಳ ಬಗ್ಗೆ ಮಾತಾಡಲಿಲ್ಲ. ನಮ್ಮ ಎಕ್ಸಾಮ್ದಾಗ ಜಾಸ್ತಿ ಕೇಳೋದು ಲೋಕಸಭೆ ಸಭಾಪತಿಗಳ ಬಗ್ಗೆ ಕೇಳಿದ್ದಾರೆ. ಇದಕ್ಕೆ ಆನ್ಸರ್ ಕೊಡೋಕ್ಕಿಂತ ಮುಂಚೆ ಒಂದು ಸಣ್ಣ ಕ್ವಶನ್ ಕೇಳ್ತೀನಿ, ಇದಕ್ಕೆ ಆನ್ಸರ್ ಮಾಡೋಕಂತ್ರಿ. ಯಾಕೆ ಸರ್ ಇದು ಇಂಪಾರ್ಟೆಂಟ್ ಅದಪ್ಪ ಅಂದ್ರೆ, ನೀವೆಲ್ಲ ಬಹುತೇಕ ಚೆನ್ನಾಗಿ ಓದಿರುವಂತ ಅಸ್ಪಿರೆಂಟ್ಗಳು, ಎಕ್ಸಾಮ್ಗೆ ನೌಕರಿಗೆ ಕ್ಷಣಗಣನೆಗಾಗಿ ನಿಂತ ಅಭ್ಯರ್ಥಿಗಳು ನಾವು. ಏನ್ ಸರ್ ಒಂದು ಕ್ವಶನ್ ಅಪ್ಪ ಅಂದ್ರೆ, ಸರ್ ನಿಮ್ಮ ಎಕ್ಸಾಮ್ದಲ್ಲಿ ಸ್ವಲ್ಪ ಎಕ್ಸಾಮ್ಗಳಲ್ಲಿ ಕ್ವಶನ್ ಹೆಂಗ್ ಯೂಸ್ ಮಾಡ್ತಾರೆ ಅಂದ್ರೆ, ಭಾರತದಲ್ಲಿ ಲೋಕಸಭೆ ಸಭಾಪತಿ ಎಂಬ ಪದ ಹುಟ್ಟಿದ್ದು ಯಾವಾಗ? 1919, 1921, 1925, 1947. ಎಸ್, ಎ ಅನ್ನೋರ್ ಕೈ ಎತ್ರಿ, ಬಿ ಅನ್ನೋರ್ ಕೈ ಎತ್ರಿ, ಸಿ ಅನ್ನೋರ್ ಕೈ ಎತ್ರಿ, ಡಿ ಅನ್ನೋರ್ ಕೈ ಎತ್ರಿ. ಎಕ್ಸಲೆಂಟ್. ಹೌದಾ? ಎಸ್. ಕ್ವಶನ್ ನೋಡ್ರಿ ಹಂಗಿದೆ, ಭಾರತದಲ್ಲಿ ಲೋಕಸಭೆ ಸಭಾಪತಿ ಎಂಬ ಪದ ಹುಟ್ಟುದು ಯಾವಾಗ? ನಮ್ಮ ಕಣ್ಣಿಗೆ ಸ್ವತಂತ್ರ ಭಾರತದ ಲೋಕಸಭೆ ಸಭಾಪತಿನೇ ಕಾಣಿಸ್ತಾನೆ, ಬಟ್ ಭಾರತದಲ್ಲಿ ಲೋಕಸಭೆ ಸಭಾಪತಿ ಎಂಬ ಪದ ಹುಟ್ಟುದ್ದು 1921. ಯಾಕೆ ಸರ್ ಅಂದ್ರೆ 1919ರ 4ನೇ ಕೌನ್ಸಿಲ್ ಕಾಯ್ದೆ ಅಥವಾ ಮಾಂಟಿಂಗೋ ಚೆಮ್ಸ್ಫರ್ಡ್ ಕಾಯ್ದೆಯಲ್ಲಿ ಏನಾಗ್ತದಪ್ಪ ಅಂದ್ರೆ ಡಯಾರ್ಕಿ ಸಿಸ್ಟಮ್ ಬರ್ತದೆ. ಡಯಾರ್ಕಿ ಅಂದ್ರೆ ದ್ವಿಸದನ ಪದ್ಧತಿ ಅಂತ ಕರಿತೀವಿ. ತದ್ರೂಪಿ ರಾಜ್ಯಸಭೆ, ಲೋಕಸಭೆ, ಲೆಜಿಸ್ಲೇಟಿವ್ ಕೌನ್ಸಿಲ್ಸ್ ಆಫ್ ಸ್ಟೇಟ್, ಲೆಜಿಸ್ಲೇಟಿವ್ ಅಸೆಂಬ್ಲಿ, ಕೌನ್ಸಿಲ್ಸ್ ಆಫ್ ಸ್ಟೇಟ್ಸ್. ಮುಂಚೆ ಹಿಂಗೆ ಕರಿತಿದೀವಿ ನಾವು. ಮುಂಚೆ ಲೆಜಿಸ್ಲೇಟಿವ್ ಅಸೆಂಬ್ಲಿ, ಕೌನ್ಸಿಲ್ಸ್ ಆಫ್ ಸ್ಟೇಟ್ಸ್ ಅಂತ ಕರಿತಿದೀವಿ. ರಾಜ್ಯಸಭೆ, ಲೋಕಸಭೆ ಎಂಬ ಪದ ಹುಟ್ಟುದು ಯಾವಾಗ ಹೇಳ್ರಿ? ರಾಜ್ಯಸಭೆ ಮತ್ತು ಲೋಕಸಭೆ ಅಂತೇಳಿ ಅಧಿಕೃತವಾಗಿ ಹಿಂದಿ ಒಳಗ ಕರೀಲಿಕ್ಕೆ ಸ್ಟಾರ್ಟ್ ಮಾಡೋದು ಯಾವಾಗ? ಇವಕ್ ಹಿಂದಿ ಒಳಗ ಅಧಿಕೃತವಾಗಿ ಕರೀಲಿಕ್ಕೆ ಸ್ಟಾರ್ಟ್ ಮಾಡೋದು ಯಾವಾಗ? ರಾಜ್ಯಸಭೆ, ಲೋಕಸಭೆ ಅಂತೇಳಿ ಹಿಂದಿ ಒಳಗ ನಾವು ಕರೀಲಿಕ್ಕೆ ಸ್ಟಾರ್ಟ್ ಮಾಡಿದೀವಿ. ಮುಂಚೆ ಸರ್ ಇದನ್ನು ಎಕ್ಸಾಮ್ ದಲ್ಲಿ ಕೇಳಿದಾನೆ, ನಿಜ ರೀ. UPSC ಎಕ್ಸಾಮ್ ದಲ್ಲಿ ಇದನ್ನು ಕ್ವಶನ್ ಕೇಳಿದಾನೆ. ಅಧಿಕೃತವಾಗಿ ರಾಜ್ಯಸಭೆ, ಲೋಕಸಭೆ ಅಂತ ಸ್ಟಾರ್ಟ್ ಆಗಿದೆ ಯಾವಾಗ? ನಾವು ಲೆಜಿಸ್ಲೇಟಿವ್ ಅಸೆಂಬ್ಲಿ, ಕೌನ್ಸಿಲ್ಸ್ ಆಫ್ ಸ್ಟೇಟ್ಸ್ ಅಂತ ಕರಿತಿದ್ದೀವಿ. ಹಾಗಾದ್ರೆ ರಾಜ್ಯಸಭೆ, ಲೋಕಸಭೆ ಎಂಬ ಪದ ಹುಟ್ಟುದ್ದು ಯಾವಾಗ ಹೇಳ್ರಿ? ಅವಕ್ಕೆ ಅಧಿಕೃತವಾಗಿ ಹಿಂದಿ ಒಳಗೆ ಸ್ಟಾರ್ಟ್ ಮಾಡಿದೀವಿ ನಾವು. ಎಸ್, ಏನವರು
ಬಿ ಏನವರು, ಸಿ ಏನವರು, ಡಿ ಏನವರು. ಎಸ್, ವೆರಿ ಗುಡ್. ಸಿ ಇಸ್ ದ ರೈಟ್ ಆನ್ಸರ್. ಈಗ ಹಿಂದಿ ಒಳಗೆ ಸ್ಟಾರ್ಟ್ ಮಾಡಿದ್ರೆ 1954 ಸರ್. 1954ರಲ್ಲಿ ಸ್ಟಾರ್ಟ್ ಮಾಡಿದೀವಿ. 1955ಕ್ಕೆ ಕೇಂದ್ರ ಭಾಷಾ ಸಮಿತಿ ರಚನೆ ಮಾಡಿದೀವಿ ನಾವು. ಕೇಂದ್ರ ಭಾಷಾ ಸಮಿತಿ ರಚನೆ ಆಗುದು 1955 ನೋಡ್ರಿ. 1955. ಯಾರಿದ್ದಾರೆ ಕೇಂದ್ರ ಭಾಷಾ ಸಮಿತಿಯ ಪ್ರೆಸೆಂಟ್ ಅಧ್ಯಕ್ಷರು? ಅಮಿತ್ ಶಾ ಅದ ನೋಡ್ರಿ. ಅಮಿತ್ ಶಾ ಅದನ. ಗೃಹ ಮಂತ್ರಿಗಳು ಅದಕ್ಕೆ ಅಧ್ಯಕ್ಷರಾಗಿರ್ತಾರೆ. ರಾಜ್ಯ ಭಾಷಾ ಸಮಿತಿ ಅಧ್ಯಕ್ಷರು ಯಾರಾಗಿರ್ತಾರೆ? ಸಿಎಂಗಳಾಗಿರ್ತಾರೆ, ಮುಖ್ಯಮಂತ್ರಿಗಳು. ಹಾಗಾದ್ರೆ ಕರ್ನಾಟಕ ರಾಜ್ಯ ಭಾಷಾ ಸಮಿತಿ ಹುಟ್ಟುದು ಯಾವಾಗ? ಕರ್ನಾಟಕ ರಾಜ್ಯ ಭಾಷಾ ಸಮಿತಿ ಹುಟ್ಟುದು ಯಾವಾಗ? ಭಾರತದಲ್ಲಿ ಮೈಸೂರು ಅಂತ ಸ್ಥಾಪನೆ ಆಗ್ತದಲ್ರಿ 1956. ರಾಜ್ಯಗಳ ಪುನರಚನೆ ಆಯೋಗ 1956. ಕೇಂದ್ರ ಭಾಷಾ ಸಮಿತಿಯ ಒಟ್ಟು ಸದಸ್ಯರೆಷ್ಟು? ಕೇಂದ್ರ ಭಾಷಾ ಸಮಿತಿಯ ಒಟ್ಟು ಸದಸ್ಯರೆಷ್ಟು? ಸರ್, ಇದ್ರ ಜೊತೆ ಇದೊಂದು ಆಡ್ ಮಾಡ್ಕೊಂಡ್ಬಿಡಿ. ಇದ್ರ ಜೊತೆ ಇನ್ನೊಂದಿರ್ಲಿ. ಕೇಂದ್ರ ಭಾಷಾ ಸಮಿತಿಯ ಒಟ್ಟು ಸದಸ್ಯರು ಎಷ್ಟು ಜನಪ್ಪ ಅಂದ್ರೆ 30 ಜನ. ಇದರಲ್ಲಿ ಲೋಕಸಭೆಯವರು 20 ಜನ, ರಾಜ್ಯಸಭೆಯವರು 10 ಜನ. ವಿಶೇಷತೆ ನೆನ್ಪಿಟ್ಕೊಂಡ್ಬಿಡ್ರಿ. ಮತ್ತೆ ಈ ಸಮಿತಿಗೆ ಮಂತ್ರಿ ಅಧ್ಯಕ್ಷ ಆಗ್ಬಹುದು. ಅಮಿತ್ ಶಾ ಮಂತ್ರಿ ಅದನಲ್ರಿ, ಅಧ್ಯಕ್ಷ. ಬಟ್ ಒಂದು ವ್ಯತ್ಯಾಸ ನೋಡ್ರಿ, ಈ 3 ಸಮಿತಿಗಳಿಗೆ ಮಂತ್ರಿಗಳು ಅಧ್ಯಕ್ಷ ಆಗಂಗಿಲ್ಲ. ಆದ್ರೆ ಭಾಷಾ ಸಮಿತಿಗೆ ಮಂತ್ರಿ ಅಧ್ಯಕ್ಷ ಆಗ್ಬಹುದು. ಓಕೆನಾ? ಬಹಳ ವಿಶೇಷವಾಗಿರುವಂಥದ್ದು. ಓಕೆನಾ? ಎಸ್. ಹಾಗಾದ್ರೆ ಏನ್ ಸರಪ್ಪ ಅಂತಂದ್ರೆ ಪ್ರಮುಖವಾಗಿರುವಂತ ಮಾಹಿತಿ. ನಾವು ಯಾವುದೋ ಕ್ವಶನ್ ಅನ್ನ ಚರ್ಚೆ ಮಾಡ್ತಾ ಬಂದಿದ್ದೀವಿ. ಓಕೆ, ಎಸ್. ಇಲ್ಲಿ ಬಂತು ನೋಡ್ರಿ, ಇದೆ ಅಲ್ರಿ? ಎಸ್. ಇವಾಗ ಹೇಳ್ರಿ, ಸರಿಯಾದಂತ ಉತ್ತರಗಳನ್ನ ಮ್ಯಾಕ್ಸಿಮಮ್ ಜನ ಕೊಟ್ರಿ ನಮ್ಗೆ. ಓಕೆ, ಎಸ್. ಸರಿಯಾದಂತ ಉತ್ತರ ಸರ್ ಡಿ ಇಸ್ ದ ರೈಟ್ ಆನ್ಸರ್. ಡಿ ಇಸ್ ದ ರೈಟ್ ಆನ್ಸರ್. ಹಾಗಾದ್ರೆ ನಂದು ಇನ್ನೊಂದು ಕ್ವಶನ್. ಲೋಕಸಭಾ ಸಭಾಪತಿಗೆ ಚುನಾವಣೆ ನಡೆಸೋರು ಯಾರು? ಎ, ಬಿ, ಸಿ, ಡಿ. ಚುನಾವಣೆ ನಡೆಸುವುದಿಲ್ಲ. ವೆರಿ ಗುಡ್. ಚುನಾವಣೆ ನಡೆಸಲ್ಲ ಸರ್. ಯಾಕಂತಂದ್ರೆ ಅದು ಹೆಂಗ್ ಗೊತ್ತೇನ್ರಿ? ಅದು ಏಕಮತ ವರ್ಗಾವಣೆ ಅಂದಂಗದು. ಏಕಮತ ವರ್ಗಾವಣೆ. ಸರ್, ನಾಮಿನೇಷನ್ ತಗೋತಾರೋ ಇಲ್ಲೋ? ನಾಮಿನೇಷನ್ ತಗೋತಾರೆ. ಹಾಗಾದ್ರೆ ನಾಮಿನೇಷನ್ ತಗೊಳ್ಳೋರು ಯಾರು ಅಂತ ಕ್ವಶನ್ ಕೇಳ್ಯಾರ. ಲೋಕಸಭಾ ಸಭಾಪತಿ ಚುನಾವಣೆಗೆ ನಾಮಿನೇಷನ್ ತಗೊಳ್ಳೋರು ಯಾರು? ಲೋಕಸಭಾ ಕಾರ್ಯದರ್ಶಿ. ಯಾರಿದ್ದಾರೆ ಪ್ರೆಸೆಂಟ್ ಲೋಕಸಭೆಯ ಮಹಾಪ್ರಧಾನ ಕಾರ್ಯದರ್ಶಿ? ರಾಷ್ಟ್ರಪತಿ ಚುನಾವಣೆ ನಡೆಸೋರು ಯಾರು? ಸರ್, ಮೊನ್ನೆ FDC ಎಕ್ಸಾಮ್ದಲ್ಲಿ ಇದೇ ಕ್ವಶನ್ ಇದೆ ಸರ್. ಮೊನ್ನೆ FDC ಎಕ್ಸಾಮ್ದಲ್ಲಿ ಇದೇ ಕ್ವಶನ್ ಇದೆ ನೋಡಿ. ಕೇಳಿಲ್ಲ ಈ ಕ್ವಶನ್? ಕೇಳಿಲ್ಲ ಅಂದ್ರೆ 1 ಲಕ್ಷ ದಂಡ ಕೊಡ್ತೀನಿ. ಇದೇ ವರ್ಷದ ಎಕ್ಸಾಮ್ದಲ್ಲಿ ಕ್ವಶನ್ ಕೇಳಿದಾನೆ ಸರ್. ಕಲ್ಯಾಣ ಕರ್ನಾಟಕ ಯಾವುದೋ ಫ್ರೀ ಕೋಚಿಂಗ್ ಎಕ್ಸಾಮ್ದಲ್ಲಿ ಬಂದ ನೋಡ್ರಿ. ರಾಷ್ಟ್ರಪತಿ ಚುನಾವಣೆ ನಡೆಸೋರು ಯಾರಂತ ಕೇಳ್ಯಾರ? ಲೋಕಸಭೆಯ ಮಹಾಪ್ರಧಾನ ಕಾರ್ಯದರ್ಶಿ. ಪ್ರೆಸೆಂಟ್ ಲೋಕಸಭೆಯ ಮಹಾಪ್ರಧಾನ ಕಾರ್ಯದರ್ಶಿ ಯಾರು ಗೊತ್ತಾ? ಯಾರವ? ಅನೂಪ್ ಕುಮಾರೋ ಅಲಿತ್ ಕುಮಾರೋ ಅದ ನೋಡ್ರಿ. ಸರ್ಚ್ ಮಾಡ್ರಿ, ಪಟ್ಟತ್ತೇಳಿ ಹೊಡ್ರಿ, ಒಂದಾಗ ಕೊಡ್ರಿ. ಅದು ಆನ್ಸರ್ ಹುಡುಕಾಡಿ ಬಿಡಮ್ಮ. ಲೋಕಸಭೆಯ ಸೆಕ್ರೆಟರಿ ಅಂತ ಹೊಡ್ರಿ. ಯಾರೋ ಅನೂಪ್ ಕುಮಾರೋ ಏನೋ ಐತ್ರಿ ಹೆಸರು, ನೋಡೇ ಬಿಡ್ರಿ ಆನ್ಸರ್. ಲೋಕಸಭಾ ಸೆಕ್ರೆಟರಿ ಅಂತ ಹೊಡಿ, ಬೇಗ್ರೆ ಹೊಡ್ರಿ. ಯಾರಿದಾರಿ? ಉತ್ಪಲ್ ಕುಮಾರ್ ಸಿಂಗ್ ನೋಡ್ರಿ. ಎಸ್, ಉತ್ಪಲ್ ಕುಮಾರ್ ನೋಡ್ರಿ. ಎಸ್, ಸರಿಯಾದಂತ ಉತ್ತರ ಉತ್ಪಲ್ ಕುಮಾರ್ ಸಿಂಗ್ ನೋಡ್ರಿ. ಎಸ್, ಉತ್ಪಲ್ ಕುಮಾರ್ ಸಿಂಗ್. ಒಂದ್ ನೆನ್ಪಿಟ್ಕೋರಿ. ತಿಳಿತಾ ಇಲ್ಲೋ? ಎಲ್ಲಾನು ಬೈಪಾಟ್ ಮಾಡ್ಲಕ್ ಆಗಲ್ಲ. ತಿಳಿತಾ ಇಲ್ಲೋ? ಹೌದಾ? ಸರ್, ನಮ್ಗೆ ಗೊತ್ತಿಲ್ಲ ಅಂದ್ರೆ ನಾನು ದೊಡ್ಡ ತೊಟ್ಟ ಅನ್ಕೋಬೇಡ್ರಿ. ಎಕ್ಸಾಮ್ದಾಗ ಪಾಸ್ ಆಗ್ಬೇಕಾಗ್ಯದ, ಅದು ಭಾಳ ಇಂಪಾರ್ಟೆಂಟ್ ಅದು. ಹೌದಾ? ಎಕ್ಸಾಮ್ದಾಗ ಪಾಸ್ ಆಗ್ಬೇಕಾಗ್ಯದ, ಅದು ಭಾಳ ಇಂಪಾರ್ಟೆಂಟ್ ಆಗ್ಯದ. ತಿಳಿತಾ ಇಲ್ಲೋ? ನೀವು ಒಟ್ಟಾಗ ಅನ್ಕೊಳಕ್ ಹೋಗ್ಬೇಡ್ರಿ. ನಮ್ಗೆ ಯಾವ್ದು ಗೊತ್ತಿರ್ಲೋ ಅದನ್ನ ಸೇವ್ ಮಾಡ್ಕೊಡ್ರಿ. ಮತ್ತು ಪಾಲಿಟಿದೊಳಗೆ ಕರೆಂಟ್ ಅಫೇರ್ಸ್ ಭಾಳ ಇಂಪಾರ್ಟೆಂಟ್ ಅದಾವ. ಪಾಲಿಟಿದೊಳಗೆ ಕರೆಂಟ್ ಅಫೇರ್ಸ್ ಚೆನ್ನಾಗಿ ನೋಡ್ಕೋರಿ. ಎಸ್, ಇಲ್ಲಿ ನಮ್ಗೆ ಸರಿಯಾದಂತ ಆನ್ಸರ್ ಕೊಟ್ರಿ ಸಾಕು. ಈ ಸದ್ಯಕ್ಕೆ ನನಗೆ ಆನ್ಸರ್ ಮಾಡ್ರಿ. ರಾಜ್ಯಸಭೆ ಸಭಾಪತಿ ಅಂದ್ರೆ ಯಾರೆಂದರ್ಥ? ಉಪರಾಷ್ಟ್ರಪತಿ ಎಂದರ್ಥ. ಹಾಗಾದ್ರೆ ಉಪರಾಷ್ಟ್ರಪತಿಯನ್ನು ಈ ಕೆಳಗಿನಂತೆ ಪದಚ್ಯುತಿಗೊಳಿಸಲಾಗುತ್ತದೆ. ಉಪರಾಷ್ಟ್ರಪತಿಯನ್ನು ಈ ಕೆಳಗಿನಂತೆ ಪದಚ್ಯುತಿ. ಎ, ಬಿ, ಸಿ, ಡಿ. ರಾಜ್ಯಸಭೆಯ 2/3, ನಂತರ ಲೋಕಸಭೆಯಲ್ಲಿ 1/2. ರಾಜ್ಯಸಭೆಯ 1/2, ಲೋಕಸಭೆಯಲ್ಲಿ 2/3. ರಾಜ್ಯಸಭೆಯಲ್ಲಿ 2/3, ಲೋಕಸಭೆಯಲ್ಲಿ 2/3.
ಡಿ ಮಹಾಭಿಯೋಗ. ಮಹಾಭಿಯೋಗ. ಉಪರಾಷ್ಟ್ರಪತಿಯನ್ನು ಹೆಂಗ್ ಪದಚ್ಯುತಿಗೊಳಿಸ್ತೀವಿ ನಾವು? ಉಪರಾಷ್ಟ್ರಪತಿಯನ್ನ ರಿಮೂವ್ ಮಾಡ್ತೀವಿ. ಯಾವ ರೀತಿಯಾಗಿ ರಿಮೂವ್ ಮಾಡ್ತೀವಿ ಅವನನ್ನ, ಉಪರಾಷ್ಟ್ರಪತಿಯನ್ನ? ಎಸ್, ಎ ಅನ್ನೋರು ಕೈ ಎತ್ರಿ. ಎ ಅನ್ನೋರು, ಗುಡ್. ಬಿ ಅನ್ನೋರು, ಸಿ ಅನ್ನೋರು, ಡಿ ಅನ್ನೋರು. ಆಲ್ಮೋಸ್ಟ್ ಅಲ್ಲ ಆನ್ಸರ್ ಎಲ್ಲರೂ ಕೊಟ್ಟಿರಿ. ಎ ಇಸ್ ರೈಟ್ ಆನ್ಸರ್. ಇನ್ನೊಂದು ನೆನ್ಪಿಟ್ಟುಕೊರಿ, ಆಪ್ಷನ್ಸ್ನಾಗ ಸರ್ ಲೋಕಸಭೆ ಕೊಟ್ಟಿಲ್ಲ ಸರ್, ಜಸ್ಟ್ ರಾಜ್ಯಸಭೆಯ ವಿಶೇಷ ಬಹುಮತ ನಂತರ ಲೋಕಸಭೆಗೆ ಮಾಹಿತಿ ನೀಡುತ್ತಾರೆ ಅಂದ್ರೂ ಓಕೆ. ಕೆಲವೊಂದು ಪುಸ್ತಕದಾಗ ಹಿಂಗ ಕೊಟ್ಟಾನ ಸರ್ ಕೆ ಆನ್ಸರ್, ಕೆಲವೊಂದು ಹಳೆ ಎಕ್ಸಾಮ್ದಾಗ ಇದಕ್ಕೂ ರೈಟ್ ಆನ್ಸರ್ ಕೊಟ್ಟಾನ. ರಾಜ್ಯಸಭೆಯ ವಿಶೇಷ ಬಹುಮತ, ಲೋಕಸಭೆಗೆ ಈ ಮಾಹಿತಿ ನೀಡುತ್ತಾರೆ, ಮುಗೀತು. ಹಾಗಾದ್ರೆ ನಂದು ಇನ್ನೊಂದು ಸಣ್ಣ ಕ್ವಶನ್. ರಾಷ್ಟ್ರಪತಿ ಚುನಾವಣೆಯಲ್ಲಿ ಇದಕ್ಕಂತ ಆನ್ಸರ್ ಸಿಕ್ಕಾಗೈತಾ? ರಾಷ್ಟ್ರಪತಿ ಚುನಾವಣೆಯಲ್ಲಿ ನೋಡ್ರಿ ಹೆಂಗೆ ಹೊಂಟವ್ ನಮ್ಮ ಕ್ವಶನ್. ರಾಷ್ಟ್ರಪತಿ ಚುನಾವಣೆಯಲ್ಲಿ ಜಮ್ಮು ಕಾಶ್ಮೀರದವ್ರು ಭಾಗವಹಿಸ್ತಾರೇನು? ಜಮ್ಮು ಕಾಶ್ಮೀರದವ್ರು ಭಾಗವಹಿಸ್ತಾರೇನ್ರಿ? ಭಾಗವಹಿಸಲ್ಲ. ಓಕೆ. ಹಾ, ಎಸ್, ಸಂವಿಧಾನಕ್ಕೆ ತಿದ್ದುಪಡಿ ಮಾಡಿ ಭಾಗವಹಿಸ್ತಾರೆ. ಆನ್ಸರ್ ಈಸ್ ಕ್ಲಿಯರ್. ಓಕೆ ಸರ್, ನನ್ನ ಕ್ವಶನ್ ಏನ್ ಗೊತ್ತಾ? ವಿಶೇಷವಾಗಿ ದೆಹಲಿಯಲ್ಲಿ ಮಂತ್ರಿಮಂಡಲದ ಗಾತ್ರ 10% ಮೀರಬಾರದು ಅಂತ ಕಾನೂನು ಮಾಡಿದ್ದು 1991ರಾಗ 69ನೇ ತಿದ್ದುಪಡಿ ಮಾಡಿ. ಒಪ್ಕೋತೀರಾ? ಹಾ, ದೇಶದ ರಾಜಧಾನಿ ಸ್ಥಾನಮಾನ ಪ್ಲಸ್ ದೆಹಲಿಯಲ್ಲಿ ಮಂತ್ರಿಮಂಡಲದ ಗಾತ್ರ 10% ಮೀರಬಾರದು. ಒಪ್ಕೋತೀರಾ? ಇದೊಂದು ಸ್ವಲ್ಪ ವ್ಯತ್ಯಾಸ ನೋಡ್ರಿ. ನಂಬಲ್ಲೆಲ್ಲ ಹೆಂಗದ? ಮಂತ್ರಿಮಂಡಲದ ಗಾತ್ರ ಎಷ್ಟಕ್ಕೆ ಮೀರಬಾರ್ದು? 15ಕ್ಕೆ ಮೀರಬಾರ್ದು. ಎಲ್ಲ ರಾಜ್ಯಗಳಲ್ಲಿ ಸೇಮ್ ಅದು. ಹಾಗಾದ್ರೆ ಒಂದು ರಾಜ್ಯದ ವಿಧಾನಸಭೆಯ ಕನಿಷ್ಠ ಮಂತ್ರಿಮಂಡಲದ ಸಂಖ್ಯೆ ಎಷ್ಟಿರಬೇಕು? 10, 12, 14, 13. ಕ್ವಶನ್ ಏನ್ ಗೊತ್ತಾ? ಒಂದು ರಾಜ್ಯದಲ್ಲಿ ಒಂದು ವಿಧಾನಸಭೆ ಇದೆ, ಮಂತ್ರಿಮಂಡಲ ಇದೆ. ಆ ಮಂತ್ರಿಮಂಡಲದ ಸಂಖ್ಯೆ ಕನಿಷ್ಠ ಈ ನಂಬರ್ಕಿಂತ ಕೆಳಗಿರಬಾರ್ದು. ಎ ಅನ್ನೋರು ವೆರಿ ಗುಡ್. ಬಿ ಅನ್ನೋರು ವೆರಿ ಗುಡ್. ಸಿ ಅನ್ನೋರು ವೆರಿ ಗುಡ್. ಡಿ ಅನ್ನೋರು ವೆರಿ ಗುಡ್. ಸುಮ್ ಕೂತವ್ರು ಸಿಕ್ಕಾಪಟ್ಟೆ ಗುಡ್. ಮತ್ತೇನ್ ಮಾಡೋದು ತುಮಕೂರು ಬಾಯಿ? ಏನ್ ಮಾಡೋದು ಹೇಳ್ರಿ? ಎಸ್, ಹಾಗಾದ್ರೆ ಸರಿಯಾದಂತ ಉತ್ತರ. ನಾವು ಮನೆ ಎಕ್ಸಾಮ್ದಲ್ಲಿ ಕ್ವಶನ್ ಕೇಳಿದಿರು ಇದನ್ನ. ಬಿ ಇಸ್ ರೈಟ್ ಆನ್ಸರ್. ಕನಿಷ್ಠ 12ಕ್ಕಿಂತ ಕಡಿಮೆ ಇರಬಾರ್ದು. ಇನ್ನೊಂದು ಸಣ್ಣ ಕ್ವಶನ್ ಕೇಳ್ತೇನೆ. ಭಾಳ ಕ್ವಶನ್ ಕೇಳೋಣ, ಬೇಜಾರು ಮಾಡ್ಕೋತೇನೆ ಮತ್ತೆ. ಎಸ್, ನಿಮ್ಮ ಎಕ್ಸಾಮ್ ಫೇಮಸ್. ಒಂದು ರಾಜ್ಯದಲ್ಲಿ ವಿಧಾನ ಪರಿಷತ್ ಅದ. ಹಾಗಾದ್ರೆ ಒಂದು ರಾಜ್ಯದಲ್ಲಿ ವಿಧಾನ ಪರಿಷತ್ನ ಕನಿಷ್ಠ ಸ್ಥಾನಗಳು ಎಷ್ಟರಕ್ಕಿಂತ ಕಡಿಮೆ ಇರಬಾರದು? ಒಂದು ರಾಜ್ಯದಲ್ಲಿ ವಿಧಾನ ಪರಿಷತ್ ಅದ. ಈಗ ಪ್ರೆಸೆಂಟ್ 6 ರಾಜ್ಯಗಳಲ್ಲಿ ವಿಧಾನ ಪರಿಷತ್ಗಳದಾವ. ಎಸ್, ಅವು 6 ರಾಜ್ಯಗಳು ಯಾವ ಅಂತ ನಿಮ್ಗೆಲ್ಲರಿಗೂ ಗೊತ್ತದ. ಎಸ್, ಒಂದು ಉತ್ತರ ಪ್ರದೇಶ, ಒಂದು ಬಿಹಾರ, ಒಂದು ಕರ್ನಾಟಕ, ಒಂದು ಆಂಧ್ರ ಪ್ರದೇಶ, ಒಂದು ಮಹಾರಾಷ್ಟ್ರ, ಇನ್ನೊಂದು ಯಾವ್ರಿ? ತೆಲಂಗಾಣ. UP 108, ಬಿಹಾರ ಎಷ್ಟದ? ಬಿಹಾರ 75, ಕರ್ನಾಟಕ 75, ಆಂಧ್ರ ಪ್ರದೇಶ 58, ಮಹಾರಾಷ್ಟ್ರ 78, ತೆಲಂಗಾಣ 48. ಈಗ ಹೇಳ್ರಿ, ಒಂದು ರಾಜ್ಯದಲ್ಲಿ ವಿಧಾನ ಪರಿಷತ್ನ ಸ್ಥಾನಗಳು ಕನಿಷ್ಠ ಎಷ್ಟಕ್ಕಿಂತ ಕಡಿಮೆ ಇರಬಾರದು? ಎಸ್, 60 ಅನ್ನೋರು ವೆರಿ ಗುಡ್. 30 ಅನ್ನೋರು ವೆರಿ ಗುಡ್. 40 ಅನ್ನೋರು ಸಿಕ್ಕಾಪಟ್ಟೆ ಗುಡ್. 45 ಅನ್ನೋರು ಎಸ್, ವೆರಿ ಗುಡ್. ಸರಿಯಾದಂತ ಉತ್ತರ ಸರ್. ಆದ್ರೆ ವಿಧಾನಸಭೆಯ ಕನಿಷ್ಠ ಸ್ಥಾನಗಳು ಜನ 60ಕ್ಕಿಂತ ಕಡಿಮೆ ಇರಬಾರ್ದು. ಆದ್ರೂ ಸರ ಮೇಘಾಲಯ, ನಾಗಾಲ್ಯಾಂಡ, ಸಿಕ್ಕಿಮ, ಗೋವಾ ಇಲ್ಲಿ ಯಾಕ ಅಲ್ಲಿ 60ಕ್ಕಿಂತ ಕಮ್ಮಿ ಅದಾವು ನೋಡ್ರಿ. ಸಿಕ್ಕಿಂದಾಗ ಬರೀ 30 ಅದಾವು. ಆದ್ರೂ ವಿಧಾನಸಭೆ ಭಾರತ ಸಂವಿಧಾನದ ಭಾಗ 21ರಲ್ಲಿ ವಿಶೇಷ ಸೌಲಭ್ಯ ಪಡೆದ ರಾಜ್ಯಗಳು. ಭಾರತ ಸಂವಿಧಾನದ ಭಾಗ 21ರಲ್ಲಿ ವಿಶೇಷ ಸೌಲಭ್ಯ ಪಡೆದ ರಾಜ್ಯಗಳು, ಸ್ಪೆಷಲ್ ಪ್ರಾವಿಜನ್ಸಿ ಸ್ಟೇಟ್ಸ್ ಅಂತ ಕರಿತೀವಿ ನಾವು. ಆ ಕಾರಣಕ್ಕಾಗಿ ಏನ್ ಮಾಡಿದಾರೆ ಗೊತ್ತಾ? ಅಲ್ಲಿ ಸಡಿಲಿಕೆಗಳನ್ನ ಕೊಟ್ಟಿದ್ದಾರೆ. ಅದಕ್ಕೆ ಸರ್ ಇಂಪಾರ್ಟೆಂಟ್ ಆಗಿರುವಂತದ್ದು ಏನಪ್ಪಾ ಅಂದ್ರೆ ಈ ಕ್ವಶನ್. ಎಸ್, ಅದಕ್ಕೆ ಇಲ್ಲಿ ನಾವು ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ನಾವು ರಾಷ್ಟ್ರಪತಿ ಬಗ್ಗೆ ಒಂದ್ಸತಿ ಮಾತಾಡೋಣ. ಅದ್ರ ಬಗ್ಗೆ ಏನ್ ಬಂದ ಬೇಡ. ಈ ಸದ್ಯಕ್ಕೆ ಒಂದು ವೆರಿ ವೆಲ್ ಕ್ವಶನ್ ಕೇಳ್ತೀನಿ. ಏನ್ ಸರ್ ವೆಲ್ ಕ್ವಶನ್? ನಾವು ಪ್ರೆಸೆಂಟ್
ಪ್ರೆಸೆಂಟ್ ಕರ್ನಾಟಕ SPSC ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಅದ. ಇವ್ರ ಅಧಿಕಾರಾವಧಿ ಎಷ್ಟದ? 62 ಅಥವಾ 6. ಮುಂಚೆ ಎಷ್ಟಿತ್ತು? 60 ಅಥವಾ 6 ಅಂತ ಇತ್ತು. ಇವ್ರ ಅಧಿಕಾರಾವಧಿ 60 ಇದ್ದದ್ದು 62ಕ್ಕೆ ಹೆಚ್ಚಿಗೆ ಮಾಡುವುದು ಎಷ್ಟನೇ ತಿದ್ದುಪಡಿ? 42, 41, 38, 15. ನನ್ನ ಕ್ವಶನ್ ಏನ್ ಗೊತ್ತಾ? ಮಂತ್ರಿಮಂಡಲದ ಗಾತ್ರ, SPSC ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್, ರಾಜ್ಯ ಲೋಕಸೇವಾ ಆಯೋಗದ ಅಧಿಕಾರಾವಧಿ ಮುಂಚೆ ಎಷ್ಟಿತ್ತು? 60 ಇತ್ತು. 60 ಅಥವಾ 62, 60 ಅಥವಾ 6 ಅಂತಿತ್ತು. ಈಗ ಎಷ್ಟದ? 62 ಅಥವಾ 6 ಅಂತದ. ಹಾಗಾದ್ರೆ ಇವ್ರ ಅಧಿಕಾರಾವಧಿ 60ರಿಂದ 62ಕ್ಕೆ ಹೆಚ್ಚಿಸುವ ತಿದ್ದುಪಡಿ ಯಾವುದು? A ಅನ್ನೋರು 42, ವೆರಿ ಗುಡ್. B ಅನ್ನೋರು ವೆರಿ ಗುಡ್. C ಅನ್ನೋರು ವೆರಿ ಗುಡ್. D ಅನ್ನೋರು ವೆರಿ ಗುಡ್. ಸರಿಯಾದಂತ ಉತ್ತರ B ಇಸ್ ದ ರೈಟ್ ಆನ್ಸರ್. ಸರ್, ಅಮೆಂಡ್ಮೆಂಟ್ ಬಗ್ಗೆ ಮಸ್ತ್ ಕ್ವಶನ್ ಕೇಳ್ತಾನೆ ಸರ್. 1975 41ನೇ ತಿದ್ದುಪಡಿ, 40ನೇ ತಿದ್ದುಪಡಿ. ಸರ್, ಇಂಪಾರ್ಟೆಂಟ್ ಆಗಿರುವಂತಹ ಅಮೆಂಡ್ಮೆಂಟ್ಗಳನ್ನು ಒಂದ್ಸತಿ ಮಾತಾಡ್ರಿ. 1ನೇ ಅಮೆಂಡ್ಮೆಂಟು, 7ನೇ ಅಮೆಂಡ್ಮೆಂಟು, 9ನೇ ಅಮೆಂಡ್ಮೆಂಟು, ದೆನ್ ಹೇಳ್ರಿ ಪಟ್ಟತೇಳೆ 15ನೇ ಅಮೆಂಡ್ಮೆಂಟು, 21ನೇ ಅಮೆಂಡ್ಮೆಂಟು, 21, 71, 92. ಇವು 3 ಒಂದೇ ಕಡೆ ಬರ್ಬೇಕು ನೋಡ್ರಿ. ಎದ್ರ ಬಗ್ಗೆ ಹೇಳ್ತಾವ್? ವೆರಿ ಗುಡ್, ಭಾಷೆಗಳ ಬಗ್ಗೆ ಹೇಳ್ತಾವ್. ನೆಕ್ಸ್ಟ್ ಸರ್, ಇಂಪಾರ್ಟೆಂಟ್ ಆಗಿರುವಂತಹ ಅಮೆಂಡ್ಮೆಂಟ್ಗಳು 92 ಐತಾ ಸರ್, ಇಲ್ಲಿ 21 ಐತಾ. ನೆಕ್ಸ್ಟ್ ಯಾವ್ದಪ್ಪ ಅಂದ್ರೆ 26 ಇಂಪಾರ್ಟೆಂಟ್. 26 ಆದ್ಮೇಲೆ ಮತ್ತೊಂದು ಇಂಪಾರ್ಟೆಂಟ್ ಯಾವ್ದಪ್ಪ ಅಂತಂದ್ರೆ 26 ಆದ್ಮೇಲೆ 38 ಇಂಪಾರ್ಟೆಂಟ್. 38 ಆದ್ಮೇಲೆ 41, 42, 44. ಹೌದಾ? 44, 52, 52, 58, 61, 65, 69, 71. ಬರ್ದಿಲ್ಲ 71, ಬೇಡ. 71, 73, 74 ಇವೆರಡು ಅಣ್ತಂಬ್ರಿದ್ದಂಗೆ, ಇವು ಜೋಡಿ ಮೇಲೆ ಒಟ್ಟ ಬಿಡಂಗಿಲ್ಲ ಅವಕ್ಕೆ. ಎಸ್. ಹಾಗಾದ್ರೆ ಮತ್ತೆ ಇಂಪಾರ್ಟೆಂಟ್ ಆಗಿದ್ದು ಯಾವುದು ಸರ? ಸರಿಯಾದಂಥದ್ದು 86, 89, 89 ಮುಂದೆ 91, 92 ಜೋಡಿ ಮೇಗೆ ಬೇಕು ಇವನು. ಇನ್ನ ನೆಕ್ಸ್ಟ್ ಬರೋಂಥದ್ದು 98 ಇಂಪಾರ್ಟೆಂಟ್ ಇದು ಹೇಳಕತ್ತೀನ್ರಿ ಅಣ್ಣ. 98, 99 ಶುದ್ಧ 100, 101, 102, 103, 104, 105, 106. ಓಕೆ. ಹಾಗಾದ್ರೆ ಸರ ಬರೇ ಒಂದ್ 5 ನಿಮಿಷ ನನ್ನ ಜೊತೆ ನೀವು ಟೈಮ್ ಕೊಟ್ರಿ ಅಂದ್ರೆ 5 ನಿಮಿಷನಾಗ ಇದ್ರ ಬಗ್ಗೆ ಮಾಹಿತಿ ಸಿಗ್ತಾವ. ನಾವು ಇಟ್ಟೇನು ಬರ್ದೀನಿ ನೋಡ್ರಿ, ಬೇಕಾದ್ರೆ ಒಂದು ಫೋಟೋ ಹೊಡ್ಕೊಂಡು ಇಟ್ಕೊಂಡು ನಡೀತದ. ಇಟ್ರಾಗ ನಾಳೆ ಎಕ್ಸಾಮ್ದಾಗ ಒಂದು ಪಕ್ಕ ಇರ್ತದ ನೋಡ್ರಿ, 100% ಡೌಟೇ ಇಲ್ಲ. ಎಸ್. ಹಾಗಾದ್ರೆ ಸರ್, ಫೋಟೋ ಆಮ್ಯಾಗ ಹುಡ್ಕೊಳಕತ್ರಿ. ಈ ಸದ್ಯಕ್ಕೆ ಒಂದ್ ಸ್ವಲ್ಪ ಎಕ್ಸ್ಪ್ಲೇನ್ ಕೊಡ್ತೀನಿ, ಲಕ್ಷ ಕೊಡ್ರಿ. ಓಕೆ. ಎಸ್. ಇದು 1951. ಎಸ್ ಸರ್. ಇದು 1956. 1909ನೇ ತಿದ್ದುಪಡಿ 1960. ಎಸ್. ಮೊದಲು ವರ್ಷಗಳು ಬರಲಿಲ್ಲ, ಹೆಂಗೆ ಎಕ್ಸ್ಪ್ಲೇನ್ ಮಾಡ್ಕೊತ ಹೇಳ್ಕೊತೋಲೆ. ಎಸ್. ಏರ್ಗಳು ಬರೆದ್ ಬಿಡ್ಲೆ. ಎಸ್. ಒಂದ್ಸರಿ ಏರ್ಗಳು ಬರೆದು ಬಿಡೋಣ. ಎಸ್. ನಾವು ಯಾವಾಗಲೂ ನಮ್ಮ ಹುಡುಗರು ಮಾತು ಕೇಳ್ತೀವಿ, ಹುಡುಗಿಯರ ಮಾತಂತ ಕೇಳೋದಿಲ್ಲ. ಒಟ್ಟೆ ತಲೆ ಕೆಡಿಸ್ಕೊತಾರೆ, ಅಸಾಧ್ಯ ಮಾತದು. ಹೌದಾ? ಸಿದ್ದರಾಮಯ್ಯನವರು ಪಂಚ ಗ್ಯಾರಂಟಿ ಕೊಟ್ಟರು, ಮತ್ತೇನು ಹುಡುಗರು ಒಂದೇ ಬೇಕಲ್ಲ ಗ್ಯಾರಂಟಿ, ಹೌದಲ್ರಿ? ಒಂದೇ ಗ್ಯಾರಂಟಿ ನಮ್ಮ ಬಳಗಕ್ಕೆ ಬೇಕಲ್ರಿ. ಎಲ್ಲ ಗ್ಯಾರಂಟಿಗಳು ಈ ಕಡೆ ಅಂದ್ರೆ ಹ್ಯಾಂಗೇನು? ನಾ ಏನ್ರಿ CM ಆದಂದ್ರೆ ಫಸ್ಟ್ ತೆಗಿಯೋದೆ ಶಕ್ತಿ ಯೋಜನೆ. ಎಸ್. ಓಕೆ ಸರ್. 1963, 1963, 71. ಎಸ್. 1992, 2004. 26ನೇದು 1971, 38ನೇದು 1973. 1971. ಎಸ್. ಇನ್ನೊಂದು ಬರಿಬೇಕಾಗಿತ್ತಲ್ಲ ನೋಡ್ರಿ, 24ನೇದು 1971. ಸರ್, 41ನೇದು 1975. ಸರ್, ಇದು 73 ನೋಡಿ, 73. ಓಕೆ. ಇದು 1976, 1978, 1985, 1989, 1989, 1989, 1990, 1991, 1993, 1993, 2002, 2002, 2002, 2003, 2003. ಇದು 2003. ಇದು 2004, 2013,
2015 ಸಾರಿ 14 ಅಲ್ರಿ ಇದು 15 ಕರೆಕ್ಟ್ 15 ಎಸ್ ಇದು 15 ಇದು ಎಷ್ಟ್ರಿ 17 101 ಇದು 18 ಇದು 19 ಇದು 20 21 ಏನೂ ಆಗಿಲ್ಲ ಡೈರೆಕ್ಟ್ 22 ಇದು 23 ಎಸ್ ಓಕೆ ಎಸ್ ನೋಡ್ರಿ ಒಂದು 20 ಆಗಿರ್ಬೇಕು ಇವು 20ರಾಗ ಒಂದು ಪಕ್ಕ ನೋಡು 20ರಾಗ ಒಂದು ಪಕ್ಕ ಈಗ ಓನ್ ಆಗಿ ಎಕ್ಸ್ಪ್ಲೇನ್ ಮಾಡ್ಕೊತ ಬರ್ತೀನಿ ನೀವು ಒಂದ್ ಸ್ವಲ್ಪ ಲಕ್ಷ ಕೊಡ್ರಿ ಪ್ರತಿಯೊಂದನ್ನು ಬೋರ್ಡ್ ಮ್ಯಾಗ ಬರ್ಲಿಕ್ಕೆ ಆಗಂಗಿಲ್ಲ ನನಗೆ ಸದ್ಯಕ್ಕೆ ಹೇಳ್ಕೊತ ಬರ್ತೀನಿ ಎಸ್ 1ನೇ ತಿದ್ದುಪಡಿ 1951 ಶಂಕರಿ ಪ್ರಸಾದ್ ಪ್ರಕರಣ ಭಾರತ ಸಂವಿಧಾನಕ್ಕೆ 9ನೇ ಅನುಸೂಚಿಯನ್ನು ಅಳವಡಿಸಿ ಭೂ ಸುಧಾರಣೆಗಳನ್ನ ಸೇರಿಸಿದ್ವು ಬಹಳ ಸರಿ ಎಕ್ಸಾಮ್ದಾಗ ಕೇಳ್ಯಾರ ಭೂ ಸುಧಾರಣೆಗಳು 1ನೇ ತಿದ್ದುಪಡಿ 1951 ಜೂನ್ 18 ಎಸ್ 1956 ದೇಶದಲ್ಲಿ 14 ರಾಜ್ಯಗಳು 6 ಕೇಂದ್ರಾಡಳಿತ ಪ್ರದೇಶಗಳು ಸ್ಥಾಪನೆ 3 ಸಮಿತಿಗಳು ಬರ್ತಾವ ಎಸ್.ಕೆ. ದಾರ್ ಸಮಿತಿ ಜೆವಿಪಿ ಸಮಿತಿ ಫಜಲ್ ಅಲಿ ಸಮಿತಿ ಭಾಷೆಗಳ ಆಧಾರದಲ್ಲಿ ರಾಜ್ಯಗಳು ರಚಿಸಬಾರದು ಅಂತ ಹೇಳಿದಂತ ಮೊದಲ ಸಮಿತಿ ಯಾವುದು ದಾರ್ ಸಮಿತಿ ರಾಜ್ಯಗಳನ್ನ ರಚನೆ ಮಾಡ್ರಿ ಅಂತ ಹೇಳಿದ ಸಮಿತಿ ಯಾವುದು ಫಜಲ್ ಅಲಿ ಸಮಿತಿ ಭಾಷೆಗಳ ಆಧಾರದಲ್ಲಿ ರಚನೆಗೊಂಡ ಮೊದಲ ರಾಜ್ಯ ಯಾವುದು ಯಾವ ಭಾಷೆ ಮಾತಾಡ್ತಿದ್ರು ತೆಲುಗು ಹಾಗಾದ್ರೆ ಭಾರತದಲ್ಲಿ ಆಂಧ್ರ ಪ್ರದೇಶ ರಚನೆ ಆಗಿದ್ದ ಯಾವಾಗ 1953 ಅಕ್ಟೋಬರ್ 1 ಹಾಗಾದ್ರೆ ವಿಶಾಲ ಮೈಸೂರಿನ ಮೊದಲ ಮುಖ್ಯಮಂತ್ರಿ ಯಾರು ಎಸ್ ನಿಜಲಿಂಗಪ್ಪ ವಿಶಾಲ ಕರ್ನಾಟಕದ ಮೊದಲ ಸಿಎಂ ಡಿ ದೇವರಾಜ ಅರಸ್ ಮೈಸೂರಿನ ಮೊದಲ ಮುಖ್ಯಮಂತ್ರಿ ಅಂದ್ರೆ ಎಸ್ ನಿಜಲಿಂಗಪ್ಪ ವಿಶಾಲ ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಅಪ್ಪ ಅಂದ್ರೆ ಎಸ್ ಪ್ರಸ್ತುತ ಮುಖ್ಯಮಂತ್ರಿ ಡಿ.ಕೆ.ಸಿ ಪ್ರತಿನಿಧಿಸುವ ಕ್ಷೇತ್ರ ಯಾವುದು ಕನಕಪುರ ಇದು ಯಾವ ಜಿಲ್ಲೆಯಲ್ಲಿ ಬರ್ತದೆ ರಾಮನಗರ ನಮ್ಮ ಇಡೀ ಏಷ್ಯಾ ಖಂಡದಲ್ಲೇ ರಣಹದ್ದುಗಳಿರುವ ಏಕೈಕ ಬೆಟ್ಟ ಎಲ್ಲಿ ಕಂಡು ಬರ್ತದೆ ರಾಮನಗರ ಎಸ್ ಓಕೆ ಎಸ್ ಹಾ ಓಕೆ ಬರ್ತದೆ ನಿಮ್ಮ ಜಿ.ಕೆ ಎಲ್ಲ ಓದ್ತಿರ್ತೀರಿ ನಾವು ಬಹಳ ಚಂದಾಗಿ ನಮ್ಮಲ್ಲಿ ಜಿ.ಕೆ ಮಸ್ತಾಗಿ ಹೇಳ್ಕೊಡ್ತಾರೆ ಎಸ್ ಇದು ಬರೇ ಪಾಲಿಟಿ ಇಟ್ಟೆ ಸಾಕು ಇದೇ ರಾಮಾಯಣ ಅದ ಹೌದಾ ಎಸ್ ಇನ್ನು 9ನೇ ತಿದ್ದುಪಡಿ ಬೇರುಬಾರಿ ಪ್ರಕರಣದಲ್ಲಿ ಪ್ರಸ್ತಾವನೆ ಸಂವಿಧಾನದ ಭಾಗ ಅಲ್ಲ ಹಾಗಾದ್ರೆ ಬೇರುಬಾರಿ ಪ್ರಕರಣಕ್ಕೆ ತೀರ್ಪು ನೀಡಿದ ನ್ಯಾಯಾಧೀಶ ಯಾರು ನ್ಯಾಯಮೂರ್ತಿ ಗಜೇಂದ್ರ ಗಡ್ಕರ್ ಗಜೇಂದ್ರ ಅಂದ್ರೆ ಒಂದು ಅನ್ಬೇಕು ಈ ಸಾರಿ ಪೊಲೀಸ್ ಆಗೋರೋ ಇಲ್ಲೋ ಡಬಲ್ ಸ್ಟಾರ್ ಬೇಕೋ ಬೇಡೋ ಇಲ್ಲೋ ಬೇಡ ಸ್ಟಾರ್ ಬೇಡ ಓನ್ಲಿ ಪೊಲೀಸ್ ಆದ್ರೆ ಸಾಕು ಯಾಕ PSI ಕನ್ಸಿಲ್ಲ ಇರ್ಲಿ PSI ಕನ್ಫರ್ಮ್ ಆಗ್ತವೆ ಮಾಡ್ರಿ ಆದ್ರ ನೀವು ಒಂದ್ ಸ್ವಲ್ಪ ಮಾತಾಡ್ತು ಬರ್ರಿ ನೋಡ್ರಿ ಬೇರುಬಾರಿ ಪ್ರಕರಣಕ್ಕೆ ತೀರ್ಪು ನೀಡಿದವರು ನ್ಯಾಯಮೂರ್ತಿ ಗಜೇಂದ್ರ ಗಡ್ಕರ್ ಎಸ್ ಹಾಗಾದ್ರೆ ಹೈಕೋರ್ಟ್ ನ್ಯಾಯಾಧೀಶರ ಅಧಿಕಾರಾವಧಿ 60ರಿಂದ 62ಕ್ಕೆ ಹೆಚ್ಚಿಸಲಾಗ್ತದೆ ಪ್ರೆಸೆಂಟ್ ಹೈಕೋರ್ಟ್ ನ್ಯಾಯಾಧೀಶರ ಅಧಿಕಾರಾವಧಿ ಎಷ್ಟದ 62 ಅಥವಾ 6 ಅದ ಮುಂಚೆ 60 ಇತ್ತು 60ರಿಂದ 62ಕ್ಕೆ ಹೆಚ್ಚಿಸೋದು ಯಾವಾಗ ಗೊತ್ತಾ 15ನೇ ತಿದ್ದುಪಡಿ ಭಾಷೆಗಳು ದೇಶದಲ್ಲಿ 8ನೇ ಅನುಸೂಚಿಯಲ್ಲಿ ಎಷ್ಟು ಭಾಷೆಗಳದಾವು ಅವು 14 ಅಂತೂ ನಮ್ಮ ಎಕ್ಸಾಮ್ದಾಗ ಕೇಳಲ್ಲ ಬಿಟ್ಬಿಡ್ರಿ ಆದ್ರೆ 14ನಾಗ ಯಾವ್ದು ಇಲ್ಲ ಅಂತ ಕೇಳ್ತಾನ ಹಿಂಗೂ ಕೇಳ್ತಾನ ಮತ್ತ ಗೊತ್ತಿರ್ಲಿ 14ರಾಗ ಯಾವ್ದು ಇಲ್ಲ ಅಂತ ಕೇಳ್ತಾನ ಇಂಗ್ಲಿಷ್ ಆದನು 14ರಾಗ ಇಂಗ್ಲಿಷ್ ಅದ 14ರಾಗ ಇಂಗ್ಲಿಷ್ ಅದೇನ್ರಿ ಇಲ್ಲ ಒಳಗ ಹೂ ಅಂತದ ಮಂದಿ ಎಸ್ ನೆನ್ಪಿಟ್ಕೋರಿ ಅಪ್ಪಿ ಇಲ್ಲಿ 15ನೇ ಭಾಷೆ ಯಾವುದು ಸಿಂಧಿ 16 17 18 ಕೊಂಕಣಿ ಮಣಿಪುರಿ ನೇಪಾಳಿ ಕೊಂಕಣಿ ಪಾನಿಪುರಿ ಅಲ್ಲವ ಮಣಿಪುರಿ ಪಾನಿಪುರಿ ಅಂತ ನೀವ್ ಹೇಳ್ಬೇಡ್ರಿ ಆದ್ರೆ ಸುಮ್ ಕುಂದ್ರಿ ತಪ್ಪಿಸ್ಬೇಡ್ರಿ ಪಾನಿಪುರಿಯ ತೌಸಿಪ್ ಬಂದಿಲ್ಲನೋ ಹಾ ಕೊಂಕಣಿ ಮಣಿಪುರಿ ನೇಪಾಳಿ ಲಾಸ್ಟ್ ಇರ್ಬೇಕು ನೋಡ 18ನೇ ನೇಪಾಳಿ ಆಗಿರ್ಬೇಕು ನಾವು ಎಸ್ ಇನ್ನ 19 20 21 22 ಬೋಡೋ ಡೋಗ್ರಿ ಮೈತಾಲಿ ಸಂತಾಲಿ ಎಷ್ಟನೇ ತಿದ್ದುಪಡಿ ಯಾವ ವರ್ಷ 2004 ಪಕ್ಕಾ ಕ್ವಶನ್ ಎಸ್ ಇನ್ನು 26ನೇ ತಿದ್ದುಪಡಿ 24ನೇ ತಿದ್ದುಪಡಿಯಲ್ಲಿ ಏನ್ ಹೇಳ್ತದೆ ಗೊತ್ತಾ ಗೋಲಕ್ನಾಥ್ ಪ್ರಕರಣಕ್ಕೆ ಅಪೋಸಿಟ್ ಆಗಿ ಆನ್ಸರ್ ಮಾಡ್ತಂದ್ರು ಇಂದಿರಾ ಗಾಂಧಿ ಪ್ರಕರಣ
ಸಂವಿಧಾನ ತಿದ್ದುಪಡಿ ಮಾಡುವ ಅಧಿಕಾರ ಸಂಸತ್ತಿಗೆ ಇಲ್ಲ ಅಂತ ಹೇಳುದು ಗೋಲಕನಾಥ. ಸಂವಿಧಾನ ತಿದ್ದುಪಡಿ ಮಾಡುವ ಅಧಿಕಾರ ಸಂಸತ್ತಿಗೆ ಅದ ಅಂತ ಹೇಳುದು ಯಾವ್ದು ಗೊತ್ತಾ? ಇಂದಿರಾ ಗಾಂಧಿ ಪ್ರಕರಣ. 1971ರಲ್ಲಿ 24ನೇ ತಿದ್ದುಪಡಿ ಮಾಡಿ ಇಂದಿರಾ ಗಾಂಧಿ ಪ್ರಕರಣ. ಇನ್ನ ದೇಶೀಯ ರಾಜ್ಯರಿಗೆ ನೀಡುವಂತ ರಾಜಧನವನ್ನ ರದ್ದುಪಡಿಸಬೇಕು ಅಂತ ಹೇಳ್ತದೆ 26. ಸರ್ ಇದನ್ನ ನೀವು ಪೊಲೀಸ್ ಎಕ್ಸಾಮ್ದಲ್ಲಿ ಕೇಳಿದ ನೋಡ್ರಿ. ದೇಶೀಯ ರಾಜ್ಯರಿಗೆ ನೀಡುವ ರಾಜಧನವನ್ನು ಏನ್ ಮಾಡ್ಬೇಕ್ರಿ? ರದ್ದುಪಡಿಸ್ಬೇಕು. ಇನ್ನು 38ನೇ ತಿದ್ದುಪಡಿ ಏನ್ ಹೇಳ್ತದೆ ಹೇಳ್ರಿ? ಹೇಳೋದ್ರಿಗೆ ಒಂದು ಚಾಕ್ಲೇಟ್. ಹಾ ಎಮರ್ಜೆನ್ಸಿಗಳು. ಮತ್ತೇನ್ ಹೇಳ್ತದ್ರಿ? ರಾಷ್ಟ್ರಪತಿ ಮತ್ತು ರಾಜ್ಯಪಾಲ ಹೊರಡಿಸುವಂತ ಸುಗ್ರೀವಾಜ್ಞೆ ಪ್ರಶ್ನೆ ಮಾಡುವಂಗಿಲ್ಲ. ಪ್ಲಸ್ ಎಮರ್ಜೆನ್ಸಿಗಳಿಗೆ ಪ್ರಶ್ನೆ ಮಾಡುವಂಗ. ರಾಷ್ಟ್ರಪತಿ ಜಾರಿಗೊಳಿಸಿರುವಂತ ಎಮರ್ಜೆನ್ಸಿಗಳಿಗೆ ಪ್ರಶ್ನೆ ಮಾಡುವಂಗಿಲ್ಲ. ನ್ಯಾಯಾಲಯದಲ್ಲಿ ದಾವೆಗಳನ್ನ ಹೂಡುವಂಗಿಲ್ಲ. ಮತ್ತು ರಾಷ್ಟ್ರಪತಿ ರಾಜ್ಯಪಾಲ ಹೊರಡಿಸುವ ಸುಗ್ರೀವಾಜ್ಞೆಗಳನ್ನ ಪ್ರಶ್ನಿಸುವಂಗಿಲ್ಲ. ಆರ್ಡಿನನ್ಸ್ ಅಂತ ಕರಿತೀವಿ ನೋಡು. ಪ್ರಶ್ನೆ ಮಾಡಬಹುದು ಅಂತ ಹೇಳುದು 44ನೇ ತಿದ್ದುಪಡಿ. ಪ್ರಶ್ನೆ ಮಾಡಬಾರದು ಅಂತ ಹೇಳುದು 38. ಎಸ್. ಇನ್ನ 41 ಹೇಳಿದೀನಿ. ಲೋಕಸೇವಾ ಆಯೋಗದ ಅವಧಿ ಹೆಚ್ಚು ಮಾಡ್ತಾರೆ. ಇನ್ನು 42ನೇ ತಿದ್ದುಪಡಿ ಅಂತೂ ಮಿನಿ ಸಂವಿಧಾನ, ಇಂದಿರಾ ಗಾಂಧಿ ಸಂವಿಧಾನ ಅಂತ ಕರೀತಾರೆ. ಇಂದಿರಾ ಸಂವಿಧಾನ ಅಂತ ಕರೀತಾರೆ. ಒಂದಲ್ಲ ಎರಡಲ್ಲ ಸರ್. ಪ್ರಸ್ತಾವನೆಗೆ ತಿದ್ದುಪಡಿ. ಮೂಲಭೂತ ಕರ್ತವ್ಯಗಳನ್ನ ಅಳವಡಿಸಿಕೊಳ್ಳಲಾಯಿತು. ಮೂಲಭೂತ ಕರ್ತವ್ಯಗಳು, ರಾಜಪಟ್ಟಿಯಿಂದ ಸಮವರ್ತಿ ಪಟ್ಟಿಗೆ ವಿಷಯಗಳು, ಆಡಳಿತದ ನ್ಯಾಯಾಧೀಕರಣಗಳು, ಸಮಾನ ವೇತನ ಕಾಯ್ದೆ, ಭಾರತ ಸಂವಿಧಾನದಲ್ಲಿ ಅರಣ್ಯ ಮತ್ತು ವನ್ಯಜೀವಿಗಳ ಸಂರಕ್ಷಣಾ ಕಾಯ್ದೆ. ಸರ್ ಒಂದ ಎರಡ ಸುಮಾರು ಹಲವಾರು ವಿಷಯಗಳನ್ನ ಇಲ್ಲಿ ಸೇರಿಸಿದ್ರಿಂದ ಇದನ್ನ ಮಿನಿ ಸಂವಿಧಾನ ಅಥವಾ ಇಂದಿರಾ ಸಂವಿಧಾನ ಅಂತ ಕರೀತಾರ. ಇದು ನಿಮ್ಗೆ ತಲಾಟಿ ಎಕ್ಸಾಮ್ದಾಗ ಕ್ವಶನ್ ಕೇಳಿದ್ರು. ತಲಾಟಿ ಎಕ್ಸಾಮ್ದಾಗ ಕೇಳಿದ್ರು. ಇನ್ನ 44ನೇ ತಿದ್ದುಪಡಿ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮೂಲಭೂತ ಹಕ್ಕುಗಳಲ್ಲಿ ಆಸ್ತಿ ಹಕ್ಕನ್ನ ಕಾನೂನಾತ್ಮಕ ಹಕ್ಕಾಗಿ ಮಾಡ್ತಾರೆ. ಆಸ್ತಿ ಹಕ್ಕನ್ನ ಕಾನೂನಾತ್ಮಕ ಹಕ್ಕಾಗಿ ಮಾಡೋದು ಯಾವ ಪ್ರಕರಣದ ಅನುಸಾರಪ್ಪ ಅಂದ್ರೆ ಕೇಶವಾನಂದ ಭಾರತಿ. ಆಸ್ತಿ ಹಕ್ಕು ಕಾನೂನಾತ್ಮಕ ಹಕ್ಕು ಇದು ಸಮರ್ಥನೀಯ ಅಂತೇಳಿ ಸುಪ್ರೀಂ ಕೋರ್ಟ್ ಒತ್ತಾಯಿಸಿದ್ದು ಯಾವ ಪ್ರಕರಣ? ಸುಪ್ರೀಂ ಕೋರ್ಟ್ 2003ರಲ್ಲಿ ಸುಪ್ರೀಂ ಕೋರ್ಟ್ ಒತ್ತಾಯಿಸ್ತದೆ. ಆಸ್ತಿ ಹಕ್ಕನ್ನ ಕಾನೂನಾತ್ಮಕ ಹಕ್ಕು ಅಂತ ಹೇಳುದು ಕೇಶವಾನಂದ ಭಾರತಿ. ಈ ಆಸ್ತಿ ಹಕ್ಕನ್ನ ಕಾನೂನಾತ್ಮಕ ಹಕ್ಕು ಎಂದು ಸಮರ್ಥನೆ ಮಾಡಿದ್ದು ಯಾವ ಪ್ರಕರಣದಲ್ಲಿ? ಸುಪ್ರೀಂ ಕೋರ್ಟ್ ನಲ್ಲಿ ಸಮರ್ಥನೀಯ ಮಾಡಿದ್ದು. ಯಾರು ಹೇಳ್ತಿದ್ದಾರೆ ಆನ್ಸರ್? ರೈಟ್ ಆನ್ಸರ್ ವೇದಾವತಿ ಅಥವಾ ವಿದ್ಯಾವತಿ. ಲಿಂಗಮ್ಗೆ ಆನ್ಸರ್ ಗೊತ್ತಿರ್ತಾವ, ಹೇಳಂಗಿಲ್ಲಕ್ಕಿ. ಹೇಳ್ದೆ ಅಂದ್ರೆ 4 ಮಂದಿ ಗೊತ್ತಾಗ್ತಾವ. 4 ಮಂದಿ ಗೊತ್ತಾದಂದ್ರೆ ನಂದು ಪೋಸ್ಟ್ ಹೋಗ್ತದೆ ಸರ. ಎಸ್, ಹಂಗೇನಿಲ್ಲ. ವಿದ್ಯಾವತಿ ಅಥವಾ ವೇದಾವತಿ ವರ್ಸಸ್ ಹಿಮಾಚಲ ಪ್ರದೇಶದ ಪ್ರಕರಣ ಅಂತ ಬರ್ತದೆ. ಆ ಪ್ರಕರಣದಲ್ಲಿ ಆನ್ಸರ್ ಮಾಡ್ತದೆ. ಮತ್ತು ದೇಶದಲ್ಲಿ 19ನೇ ವಿಧಿ ಆಂತರಿಕ ತುರ್ತು ಪರಿಸ್ಥಿತಿ ಜಾರಿಯಲ್ಲಿದ್ದಾಗ 19ನೇ ವಿಧಿ ಅಮಾನತುಗೊಳಿಸಬಾರದು ಅಂತ ಹೇಳ್ತದೆ. ಅಷ್ಟೇ ಅಲ್ಲದೆ ಬಂಧನಕ್ಕೆ ಕಾರಣ ನೀಡಿ ಬಂಧಿಸುವ ಕಾಯ್ದೆ ತಗೊಂಬರ್ರಿ. ಹೌದಾ? ಆಂತರಿಕ ದಂಗೆ ಎಂಬ ಪದವನ್ನ ಸಶಸ್ತ್ರ ದಂಗೆ ಅಂತ ಮಾಡ್ತಾರೆ ಮೊರಾರ್ಜಿ ದೇಸಾಯಿ. ಅಷ್ಟೇ ಅಲ್ಲದೆ ವೆರಿ ವೆರಿ ಇಂಪಾರ್ಟೆಂಟ್, 352 ಜಾರಿಗೊಳಿಸಬೇಕಾದ್ರೆ ಪ್ರಧಾನಮಂತ್ರಿ ಮತ್ತು ಸಚಿವ ಸಂಪುಟದ ಲಿಖಿತ ಶಿಫಾರಸು ಎಂಬ ಪದ ಸೇರಿಸ್ತಾರೆ. ಮುಂಚೆ 352 ಜಾರಿಗೊಳಿಸಬೇಕಾದ್ರೆ ಶಿಫಾರಸು ಅವಧಿ 2 ತಿಂಗಳಾಯಿತು, ಅದನ್ನ 1 ತಿಂಗಳಿಗೆ ಮಾಡ್ತಾರೆ. ನಾ ಹೇಳುವಂತ ಈ ಪಾಯಿಂಟ್ ನಿಮ್ಗೆ ಹೆಂಗ್ ಅನಿಸ್ಲತ್ತೋ ಗೊತ್ತಿಲ್ಲ, ಬಟ್ ನನಗಂತೂ ಇಂಪಾರ್ಟೆಂಟ್ ಅನಿಸ್ಲಾಗತ್ತವ. ನಾನು ಎಲ್ಲಾನು ಬರ್ಲಿಕ್ಕೆ ಆಗಿಲ್ಲ, ಆದ್ರೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ, ನೀಟಾಗಿ ಸೇವ್ ಮಾಡ್ಕೊಟ್ರು. ಎಸ್ ಸರ್. 52ನೇ ತಿದ್ದುಪಡಿ ಪಕ್ಷಾಂತರ ನಿಷೇಧ ಕಾಯ್ದೆ. ಎಸ್, ಪಕ್ಷಾಂತರ ನಿಷೇಧ ಕಾಯ್ದೆ ಎಷ್ಟನೇ ಅನುಸೂಚಿ? 10ನೇ ಅನುಸೂಚಿ ಆಡ್ ಮಾಡ್ತಾರೆ. ಇಲ್ಲಿ ಅನುಸೂಚಿ ಬಗ್ಗೆ ಪ್ರಶ್ನೆ ಕೇಳ್ತಾನೆ. ಇನ್ನು 58ನೇ ತಿದ್ದುಪಡಿ ವೆರಿ ವೆರಿ ಇಂಪಾರ್ಟೆಂಟ್. ಭಾರತದ ಸಂವಿಧಾನವನ್ನ ಹಿಂದಿ ಭಾಷೆಗೆ ಭಾಷಾಂತರ ಮಾಡ್ತಾರೆ. 58ನೇ ತಿದ್ದುಪಡಿ. ದೇಶದ ಸಂವಿಧಾನವನ್ನ ಹಿಂದಿ ಭಾಷೆಗೆ ಭಾಷಾಂತರ ಮಾಡಿದವ್ರು ಯಾರು? ದೇಶದ ಸಂವಿಧಾನವನ್ನ ಹಿಂದಿ ಭಾಷೆಗೆ ಭಾಷಾಂತರ ಮಾಡಿದವರು ಪ್ರೇಮ್ ಬಿಹಾರಿ ನಾರಾಯಣ್ ರಾಯ್ ಜಾ. ವೆರಿ ಗುಡ್. ಆನ್ಸರ್ ಇಸ್ ರಾಂಗ್. ವಸಂತ ಕೃಷ್ಣ. ಯಾರು? ವಸಂತ ಕೃಷ್ಣ. ನಾ ಆಫ್ಲೈನ್ ಪಾಠ ಹೇಳ್ಬೇಕಾದ್ರೆ ಫಸ್ಟಿಗೆ ಬರ್ಸಿರ್ತೀನಿ. ಉರ್ದು ಭಾಷೆಗೆ ಭಾಷಾಂತರಿಸಿದವ್ರು ಯಾರು? ಅಬೀದ್ ಅಲಿ. ಇದನ್ನ ಹಿಂದಿ ಭಾಷೆಗೆ ಭಾಷಾಂತರಿಸಿದವರು ವಸಂತ ಕೃಷ್ಣ. ಇದಕ್ಕೆ ಭಾರತ ಸಂವಿಧಾನದಲ್ಲಿ ಒಪ್ಪಿಗೆ ಕೊಟ್ಟದ್ದು 1989, 58. ಎಸ್. 61ನೇ ತಿದ್ದುಪಡಿ ಮತದಾನದ ವಯಸ್ಸು 21ರಿಂದ 18ಕ್ಕೆ ಇಳಿಸಲಾಯಿತು. ಹಾಗಾದ್ರೆ ಮತದಾನದ ವಯಸ್ಸನ್ನ 21ರಿಂದ 18ಕ್ಕೆ ಇಳಿಸಿದಂತ ಸಮಿತಿ ಯಾವುದು ಹೇಳ್ರಿ? ಯಾವ್ದ್ರಿ? ವಿ ಎಂ ತಾರ್ಕುಂಡಿಯ ಸಮಿತಿ. ಮತದಾನದ ವಯಸ್ಸನ್ನ
21ರಿಂದ 18 ಕಳಿಸಿದಂತ ಸಮಿತಿ ಯಾವ್ದ್ರಿ? ತಾರ್ಕುಂಡೆಯ ಸಮಿತಿ. ಓಕೆ, ಎಸ್. ಇನ್ನು 65ನೇ ತಿದ್ದುಪಡಿ ಏನ್ ಹೇಳ್ತದೆ ಹೇಳ್ರಿ? ವಿಧಿ 338 SC ಆಯೋಗವನ್ನ ಸಂವಿಧಾನಾತ್ಮಕ ಸಂಸ್ಥೆ ಅಂತ ಮಾಡ್ತಾರೆ. ಯಾರು ಪ್ರೆಸೆಂಟ್ SC ಆಯೋಗದ ಅಧ್ಯಕ್ಷರು? ಯಾರು ಪ್ರೆಸೆಂಟ್ SC ಆಯೋಗದ ಅಧ್ಯಕ್ಷರು? ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಆಯೋಗದ ಅಧ್ಯಕ್ಷರು ಯಾರು? ಕಿಶೋರ್ ಮಕ್ವಾನ. ಯಾರಿ? ಕಿಶೋರ್ ಮಕ್ವಾನ. SC ಆಯೋಗದ ಅಧ್ಯಕ್ಷರು ಕಿಶೋರ್ ಮಕ್ವಾನ. ಇಲ್ಲಿ ನೋಡ್ರಿ, ಇಲ್ಲಿ ST ಆಯೋಗದ ಅಧ್ಯಕ್ಷರು ಯಾರು? ST 338 A ಯಾರಿ? ಅಂತರ್ಸಿಂಗ್ ಆರ್ಯ. ಅಂತರ್ಸಿಂಗ್ ಆರ್ಯ. OBC ಆಯೋಗ ಅಂತ ಬರ್ತದೆ ನೋಡಿ, OBC 338 B. OBC ಆಯೋಗದ ಪ್ರೆಸೆಂಟ್ ಅಧ್ಯಕ್ಷರು ಯಾರಿ? ವೆರಿ ಗುಡ್, ಸಾಧ್ವಿ ನಿರಂಜನ್ ಜ್ಯೋತಿ. ಸಾಧ್ವಿ ನಿರಂಜನ್ ಜ್ಯೋತಿ. ಮುಂಚೆ ಆದ್ರಿದ್ರು, ಮುಂಚೆ ಹಂಸರಾಜ್ ಗಂಗಾರಾಮ್ ಅಹೇರಿ ಇದ್ದ. ಈಗ ಪ್ರೆಸೆಂಟ್ ಯಾರಿದ್ದಾರೆ? ಸಾಧ್ವಿ ನಿರಂಜನ್ ಜ್ಯೋತಿ. ನೋಡ್ರಿ, OBC ಆಯೋಗ, ST ಆಯೋಗ, SC ಆಯೋಗ. ಮುಂಚೆ SC ST ಎರಡು ಒಂದೇ ಕಡೆ ಇದ್ದು, ಡಿವೈಡ್ ಆಗ್ತವೆ. ಸರ್ 69 ದೆಹಲಿಗೆ ವಿಶೇಷ ಮಾನ್ಯತೆ ಬಗ್ಗೆ ಹೇಳ್ತದೆ. 73 ಸಂವಿಧಾನಾತ್ಮಕವಾಗಿ ಭಾರತ ಸಂವಿಧಾನದಲ್ಲಿ 11ನೇ ಅನುಸೂಚಿಯನ್ನು ಅಳವಡಿಸಿ ಪಂಚಾಯತ್ ರಾಜ್ ವ್ಯವಸ್ಥೆ. ಮುಂಚೆ ಪಂಚಾಯತಿ ಅಂತಿತ್ತು, ಈಗ ಪಂಚಾಯತ್ ರಾಜ್ ಅಂತ ಕರಿಬೇಕು. ಹಾಗಾದ್ರೆ ಮೊನ್ನೆ ನಾನೇ ಒಂದು ಟೆಸ್ಟ್ನ ಕೇಳಿದ್ದೆ, ಪಂಚಾಯತಿಗಳು ಕಲ್ಯಾಣದ ಕಾರ್ಯಗಳನ್ನು ಮಾಡ್ತವೆ 11ನೇ ಅನುಸೂಚಿ ಅನುಸಾರ. ಎಷ್ಟು ಕಲ್ಯಾಣದ ಕಾರ್ಯಗಳು? ಪಂಚಾಯತಿಗಳು DPSP ಅಥವಾ ಸುಖಿ ರಾಜ್ಯದ ಕಾರ್ಯಕ್ರಮಗಳನ್ನ ಜಾರಿ ತಗೊಂಡ್ಬರ್ತವೆ. ಗ್ರಾಮ ಪಂಚಾಯತಿಗಳು ತಮ್ಮ ವ್ಯಾಪ್ತಿಯಲ್ಲಿ 11ನೇ ಅನುಸೂಚಿ ಅನುಸಾರ ಎಷ್ಟು ಕಲ್ಯಾಣದ ಕಾರ್ಯಕ್ರಮಗಳು? 29. ವೆರಿ ಗುಡ್, 29. 73ನೇ ತಿದ್ದುಪಡಿ. ಹಾಗಾದ್ರೆ ನಗರಸಭೆ ಮತ್ತು ಮುನ್ಸಿಪಾಲಿಟಿಗಳು 12ನೇ ಅನುಸೂಚಿ ಅನುಸಾರ ಕಲ್ಯಾಣದ ಕಾರ್ಯಕ್ರಮಗಳು ಎಷ್ಟು? ವೆರಿ ಗುಡ್, 18. ಇದು 12ನೇ ಅನುಸೂಚಿ, ಇದು 11ನೇ ಅನುಸೂಚಿ. ಹಾಗಾದ್ರೆ ಭಾರತದ ಸ್ಥಳೀಯ ಸಂಸ್ಥೆಗಳ ಪಿತಾಮಹ ಯಾರು? ಲಾರ್ಡ್ ರಿಪ್ಪನ್. ಆಧುನಿಕ ಭಾರತದ ಪಂಚಾಯತಿ ಪಿತಾಮಹ, ಕರ್ನಾಟಕದ ಪಂಚಾಯತಿ ಪಿತಾಮಹ ಅಬ್ದುಲ್ ನಜೀರ್ ಸಾಬ್. ಅಬ್ದುಲ್ ನಜೀರ್ ಸಾಬ್. ಒಂದು ಸಣ್ಣ ಕ್ವಶನ್, ಪಟ್ಟತ್ ಆನ್ಸರ್ ಹೇಳ್ಬೇಕು. ಸ್ಥಳೀಯ ಸಂಸ್ಥೆಗಳಿಗೆ ಸಂವಿಧಾನಾತ್ಮಕ ಮಾನ್ಯತೆ ಕೊಡ್ರಿ ಅಂತ ಹೇಳಿ ಶಿಫಾರಸ್ ಮಾಡಿದ ಸಮಿತಿ ಮುಖ್ಯಸ್ಥ ಯಾರು? ಪಟ್ಟ ತಿಳ್ಬೇಕು. ಸ್ಥಳೀಯ ಸಂಸ್ಥೆಗಳಿಗೆ ಸಂವಿಧಾನಾತ್ಮಕ ಮಾನ್ಯತೆ ಕೊಡ್ರಿ ಅಂತ ಶಿಫಾರಸ್ ಮಾಡಿದವರು ಯಾರು? ಡಾಕ್ಟರ್ LM. ಸ್ಥಳೀಯ ಸಂಸ್ಥೆಗಳಿಗೆ ರೊಕ್ಕ ಕೊಡ್ರಿ, ಹಣಕಾಸಿನ ಅವಶ್ಯಕತೆ ಬಹಳ ಅದ, ಅನುದಾನ ಕೊಡ್ರಿ ಅಂತ ಹೇಳಿದವರು ಯಾರು? ನಾನು ಇನ್ನೇ ಹೇಳಿನಿ, ಕೆ ಸಂತಾನಂ ಸಮಿತಿ. ಕೆ ಸಂತಾನಂ ಸಮಿತಿ. ಸ್ಥಳೀಯ ಸಂಸ್ಥೆಗಳಲ್ಲಿ ಜಿಲ್ಲಾ ಪಂಚಾಯತಿಗಳಲ್ಲಿ CEO ನೇಮಕ ಮಾಡ್ರಿ, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್. ಅವ IAS ಶ್ರೇಣಿಯವ ಆಗಿರ್ಬೇಕು. CEO ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ನ ನೇಮಕ ಮಾಡ್ರಿ ಅಂತೇಳಿ ಯಾವ ಸಮಿತಿ ಹೇಳ್ತದ? CEO ನೇಮಕ ಮಾಡ್ರಿ ZP ಜಿಲ್ಲಾ ಪಂಚಾಯತಿ ಒಳಗ ಅಂತೇಳಿ GVKR ರಾವ್ ಸಮಿತಿ ಹೇಳ್ತದ. ಯಾವ್ದು ಹೇಳ್ತದ್ರಿ? GVKR ರಾವ್. ಹಾಗಾದ್ರೆ ಸರ್ 73, 74 ಬಹಳ ಅದ್ಭುತವಾದಂತ ಒಂದು ಟಾಪಿಕ್ಗಳು. ಇನ್ನು 86ನೇ ತಿದ್ದುಪಡಿ. ಸರ್ 6ರಿಂದ 14 ವರ್ಷದ ಒಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ. ಶಿಕ್ಷಣ ಒಂದು ಮೂಲಭೂತ ಹಕ್ಕು ಅಂತೇಳಿ ಯಾವ ಪ್ರಕರಣ ಹೇಳ್ತದೆ? ಶಿಕ್ಷಣ ಒಂದು ಮೂಲಭೂತ ಹಕ್ಕು. ಉನ್ನಿ ಕೃಷ್ಣನ್ ವರ್ಸಸ್ ಯಾವ ಸರ್ಕಾರ? ಆಂಧ್ರ ಪ್ರದೇಶ ಸರ್ಕಾರ. ಗುಡ್. ಎಸ್, 89ನೇ ತಿದ್ದುಪಡಿ ಹೇಳಿದೀನಿ. 91ನೇ ತಿದ್ದುಪಡಿ 2003ರಲ್ಲಿ ಮಂತ್ರಿಮಂಡಲದ ಗಾತ್ರ ಶೇಕಡ ಎಷ್ಟಕ್ಕೆ ಮೀರಬಾರದು? 15ಕ್ಕೆ ಮೀರಬಾರದು, ದೇಶದಲ್ಲಿ ಮತ್ತು ರಾಜ್ಯದಲ್ಲಿ. 97ನೇ ತಿದ್ದುಪಡಿ 4 ಭಾಷೆಗಳು. 98 ಕಲ್ಯಾಣ ಕರ್ನಾಟಕ. ಕೈ ಎತ್ರಿ ಕಲ್ಯಾಣ ಕರ್ನಾಟಕದವರು. ಕಲ್ಯಾಣ ಕರ್ನಾಟಕದವ್ರು ಕೈ ಎತ್ರಿ. ಕಲ್ಯಾಣ ಕರ್ನಾಟಕ. ಓಕೆ 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 ಬಿಡ್ರಿ. ಕಲ್ಯಾಣ ಕರ್ನಾಟಕದ ಪ್ರೆಸೆಂಟ್ ಎಷ್ಟು ಜಿಲ್ಲೆಗಳದಾವು? 7 ಅದಾವು. ವಿಚಾರ ಮಾಡ್ರಿ. ಆರಂಭದಲ್ಲಿ ಎಷ್ಟಿದ್ದು? ಕಲ್ಯಾಣ ಕರ್ನಾಟಕದ 6 ಜಿಲ್ಲೆಗಳಿಗೆ ಮೊಟ್ಟ ಮೊದಲ ಬಾರಿಗೆ ಸೇರ್ಪಡೆಗೊಂಡ ದಾವಣಗೆರೆ ಜಿಲ್ಲೆಯ ತಾಲೂಕು ಯಾವುದು? ವೆರಿ ಗುಡ್, ಹರಪನಹಳ್ಳಿ. ವೆರಿ ಗುಡ್. ಪ್ರೆಸೆಂಟ್ ವಿಜಯನಗರದಲ್ಲಿ ಆ್ಯಡ್ ಆಗ್ಯದ. ಎಸ್, ಹಾಗಾದ್ರೆ ಕಲ್ಯಾಣ ಕರ್ನಾಟಕದವರು ಅದ್ಭುತ ದೇವ್ರ ಮಕ್ಕಳು. ಎಸ್, ನಿಮ್ಮ ಕಲ್ಯಾಣ ಕರ್ನಾಟಕದವರಿಗೆ ನಮ್ಮ PB ರೆಡ್ಡಿ ಆಫ್ಲೈನ್ ಮತ್ತು ಆನ್ಲೈನ್ದಲ್ಲಿ ವಿಶೇಷ ರಿಯಾಯಿತಿ ಅದ್ ನೋಡಿ. ವಿಶೇಷ ರಿಯಾಯಿತಿ ಎಲ್ಲಾ ಕಡೆ ಇದ್ರು, ಇಲ್ಲಿ ವಿಶೇಷ ಇನ್ನ ಅದ್ ನೋಡಿ. ಹೌದಾ? ಎಸ್. ಯಾಕಂತಂದ್ರ ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಾರ. ಹೌದಾ? ಆದ್ರೂ ಫೋನ್ಗಳು ಮಾತ್ರ ಅಗದಿ ಐಫೋನ್ಗಳೇ ಇಟ್ಟರ.
ಸಣ್ಣದದ ಎಕ್ಸ್ಚೇಂಜ್ ಮಾಡಮನ್ ನಮ್ದು ನಿಮ್ದು. ಓಕೆ, 99ನೇ ತಿದ್ದುಪಡಿ ಕೊಲಿಜಿಯಂ ಸಿಸ್ಟಮ್ಗೆ ನೇಮಕಾತಿ ನ್ಯಾಯಾಂಗ ನೇಮಕಾತಿಗೆ ಚೇಂಜ್ ಮಾಡ್ಬೇಕಂತ ಪ್ರೊಸೆಸ್ ಆಗಿತ್ತು. ಆದ್ರೆ ನರೇಂದ್ರ ಮೋದಿ ಅವರು ಅದನ್ನ ವಾಪಸ್ ತಗೊಳ್ತಾರ. ಇವತ್ತು ಅದೇನಾಗ್ಯದ್ರಿ, ರದ್ದಾಗ್ಯದ. ಇಲ್ಲ 100ನೇದು ಭಾರತ ಬಾಂಗ್ಲಾದೇಶಕ್ಕೆ ಎಷ್ಟು ಬಿಟ್ಕೊಡ್ತ್ರಿ, 111. ಬಾಂಗ್ಲಾದೇಶದವ್ರು ನಮ್ಗೆ ಎಷ್ಟು ಬಿಟ್ಕೊಟ್ರಿ, 51. ಗಡಿಗಳ ಒಪ್ಪಂದ, ದೇಶಗಳ ಮಧ್ಯದಲ್ಲಿ ಗಡಿ ಒಪ್ಪಂದ ಮಾಡ್ಬೇಕಾದ್ರೆ ಸಂಸತ್ನಲ್ಲಿ 1/2 2/3 ವೆರಿ ಗುಡ್, 2/3. ಎಸ್, ಹಾ, ವಿಶೇಷ ಬಹುಮತ. 101 GST, ಹೌದಾ, ಗುಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್. GST ಪಿತಾಮಹ ಯಾರ್ರಿ? GST ಭಾರತದಲ್ಲಿ ತಂದದ್ದು ಯಾವಾಗ? 2017 ಜುಲೈ 1. ಹಾಗಾದ್ರೆ GST ಅಳವಡಿಸಿಕೊಂಡಂತ ಮೊದಲ ದೇಶ ಯಾವುದು? ಫ್ರಾನ್ಸ್. ಭಾರತ ತಂದದ್ದು ಯಾವ ದೇಶದಿಂದ? ಕೆನಡಾ. ಭಾರತದಲ್ಲಿ ಅಳವಡಿಸಿಕೊಂಡ ಮೊದಲ ರಾಜ್ಯ ಯಾವುದು? ಅಸ್ಸಾಂ ರಾಜ್ಯ. ಯಾವ ರಾಜ್ಯ? ಅಸ್ಸಾಂ. 102ನೇ ತಿದ್ದುಪಡಿ ಹೇಳಿದೀನಿ, 338 B. ಸರ್, 103ನೇ ತಿದ್ದುಪಡಿ ಏನು ಬರ್ತದ? ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಂತ ಮೇಲ್ಜಾತಿ ವರ್ಗಗಳಿಗೆ, ಆರ್ಥಿಕವಾಗಿ ಸಾಮಾಜಿಕವಾಗಿ, ಇದನ್ನ ಏನಂತ ಕರಿತೀವಿ ಅಂದ್ರೆ EWS, ಎಕನಾಮಿಕ್ಸ್ ವೀಕರ್ಸ್ ಸೆಕ್ಷನ್. ಎಕನಾಮಿಕ್ಸ್ ವೀಕರ್ಸ್ ಸೆಕ್ಷನ್ಸ್ ಕಾಯ್ದೆ ಜಾರಿಗೆ ತಂದ ಮೊದಲ ರಾಜ್ಯ ಯಾವುದು? ನಿಮ್ಮ ಆಂಧ್ರ. EWS ಜಾರಿಗೆ ತಂದ ಮೊದಲ ರಾಜ್ಯ ಯಾವುದು? ಗುಜರಾತ್ ರೀ. ಅಯ್ಯಪ್ಪು, ಗುಜರಾತ್. EWS ಗಳಿಗೆ 10% ಮೀಸಲಾತಿ ನೀಡಿದ ಸಮಿತಿ ಯಾವುದು? ಸರ, ಇದನ್ನ 2025 ತಾಲೂಕಾ ಸಮಾಜ ಕಲ್ಯಾಣ ಅಧಿಕಾರಿ ಎಕ್ಸಾಮ್ದಾಗ ಕೇಳೇನ್. ತಾಲೂಕಾ ಸಮಾಜ ಕಲ್ಯಾಣ ಅಧಿಕಾರಿ ಬೇಕಾದ್ರೆ ಹೋಗಿ ಸರ್ಚ್ ಮಾಡಿ ನೋಡ್ರಿ. EWS ಗಳಿಗೆ 10% ಮೀಸಲಾತಿ ನೀಡಿದ ಸಮಿತಿ ಯಾವುದು? ರಮೇಶ್ ಕುಮಾರ್ ಬಸ್, ಅವರು ಕರ್ನಾಟಕದಲ್ಲಿ ಬರ್ತಾರೆ. ಆನ್ಸರ್ ನ್ಯಾಯಮೂರ್ತಿ ಸೀನೋ ಸಮಿತಿ. ಯಾವ ಸಮಿತಿ? ಸೀನೋ. ನ್ಯಾಯಮೂರ್ತಿ ಸೀನೋ. ಕರ್ನಾಟಕದಲ್ಲಿ SC/ST ಮೀಸಲಾತಿಯನ್ನ ಹೆಚ್ಚಿಸಿದ ಸಮಿತಿ ನಾಗಮೋಹನ್ ದಾಸ್ ಕಮಿಟಿ. ಯಾವ್ದ್ರಿ? ನಾಗಮೋಹನ್ ದಾಸ್. ಎಸ್. ಹಾಗಾದ್ರೆ ಅಮೆಂಡ್ಮೆಂಟ್ ಎಷ್ಟ್ರಿ? 103. 104 ಆಂಗ್ಲೋ ಇಂಡಿಯನ್ ನಾಮಕರಣ ಪದ್ಧತಿ ಏನ್ ಮಾಡ್ತಾರೆ? ರದ್ದುಪಡಿಸ್ತಾರೆ. ಹಾಗಾದ್ರೆ ಆಂಗ್ಲೋ ಇಂಡಿಯನ್ ನಾಮಕರಣ ಪದ್ಧತಿ ರದ್ದುಪಡಿಸಿದ್ದು ಲೋಕಸಭೆ ಆಂಗ್ಲೋ ಇಂಡಿಯನ್ 331, ವಿಧಾನಸಭೆ ಆಂಗ್ಲೋ ಇಂಡಿಯನ್ 333. ಇದು ಲೋಕಸಭೆ, ಇದು ವಿಧಾನಸಭೆ. ಮೊನ್ನೆ ಮಹಿಳೆಯರಿಗೆ 33 ಮೀಸಲಾತಿ ಅಂತಿತ್ತಲ್ಲ, 33 ಮೀಸಲಾತಿ ಅದು ಎಲ್ಲಪ್ಪ ಅಂದ್ರೆ 331A. ಇಲ್ಲಿ 333A ಪಾಪ ಜಾರಿಗೆ ಬರಲಿಲ್ಲ. ಓಕೆ, ನೋಡೋಣ ಏನಾಗುತ್ತೆ. ಹೌದಾ ಇಲ್ಲ? ಅವ್ರಂತೂ ಅಳಂಗಿಲ್ಲ ಬಿಡ್ರಿ. ಅವ್ರು ಮತ್ತೆ ಹೋರಾಟ ಮಾಡಿ ಮತ್ತೆ ಮಸೂದೆ ಪಾಸ್ ಮಾಡಿಸ್ತೀವಿ ಹೋಗ್ತಾರ. ಹೌದಾ? ಎಸ್. ಇನ್ನೇನಿರೋ 33 ಮೀಸಲಾತಿ ಕೊಟ್ರೆ ಮುಗ್ದ ಹೋಯ್ತು. ನೆಕ್ಸ್ಟ್ ಪ್ರಧಾನಿಗಳು ಅವರೇ, ಮಹಿಳಾ ಪ್ರಧಾನಿಗಳೇ. ಎಸ್. ಈಗಾಗಲೇ ಒಂದು ಇಂದಿರಾ ಗಾಂಧಿನ ಪ್ರಧಾನ ಮಾಡಿಬಿಟ್ಟಿವಿ ನಾವು, ಹೌದಿಲ್ರಿ? ಯಾವ್ದೋ ಹಳೆ ಬ್ಯಾಚಲ್ಲಿ ಮಾಡಿದೀವಿ ಪ್ರಧಾನಮಂತ್ರಿಯನ್ನು. ಎಸ್. ಓಕೆ, ಇಲ್ಲಿ 331, ಇಲ್ಲಿ 333. ಇಬ್ರು ಕೊನೆ ಆಂಗ್ಲೋ ಇಂಡಿಯನ್ಗಳು ಯಾರ್ಯಾರಿ ಲೋಕಸಭೆದು? ರಿಚರ್ಡ್ ಹೇ. ಇನ್ನೊಬ್ರು ಯಾರ್ರಿ? ಜಾರ್ಜ್ ಬಾಕರ್. ಇಲ್ಲಿ ಕರ್ನಾಟಕದ ಕೊನೆ ಆಂಗ್ಲೋ ಇಂಡಿಯನ್ ಯಾರು? ವಿನಿಸಿ ನೀರೋ. ಯಾರಿ? ವಿನಿಸಿ ನೀರೋ ಕರ್ನಾಟಕದ ಕೊನೆ ಆಂಗ್ಲೋ ಇಂಡಿಯನ್. ಓಕೆ, ಹಾಗಾದ್ರೆ ಸರಿ ಇಲ್ಲ ಎಷ್ಟಪ್ಪ ಅಂದ್ರೆ ಅಮೆಂಡ್ಮೆಂಟ್ 104. ಇನ್ನ SC/ST ಮೀಸಲಾತಿ ಏನ್ ಮಾಡ್ತಾರೆ? 2030ರವರೆಗೆ ವಿಸ್ತಾರ ಮಾಡ್ತಾರೆ. SC/ST ಮೀಸಲಾತಿ ಈ ಸದ್ಯಕ್ಕೆ 2020 ತನಕ ಇತ್ತು, 30ರವರೆಗೆ SC/ST ಮೀಸಲಾತಿ. ಲೋಕಸಭೆಯಲ್ಲಿ SC/ST ಅವರಿಗೆ ಮೀಸಲಾತಿ ಅಂತ ಹೇಳುವಂತ ವಿಧಿ ಎಷ್ಟಪ್ಪ ಅಂದ್ರೆ 330. ವಿಧಾನಸಭೆಯಲ್ಲಿ ಮೀಸಲಾತಿ 332. 543 ಸ್ಥಾನಗಳಲ್ಲಿ ಲೋಕಸಭೆಯ 80 ಲೋಕಸಭೆಯಲ್ಲಿ SC ವರ್ಗದವರಿಗೆ 84, ST ವರ್ಗದವರಿಗೆ 47. ಕರ್ನಾಟಕದಲ್ಲಿ 224 ಸ್ಥಾನಗಳಲ್ಲಿ SC ಅವರಿಗೆ 36, ST ಅವರಿಗೆ 15. ಪ್ರೆಸೆಂಟ್ ಏನದಪ್ಪ ಅಂದ್ರೆ ಮೀಸಲಾತಿ ಅದಾವ. ಓಕೆನಾ? ಹಾಗಾದ್ರೆ ವಿಧಿ ಎಷ್ಟಪ್ಪ ಅಂದ್ರೆ 330 ಮತ್ತು 332. ಎಸ್. 105 ಏನ್ ಹೇಳ್ತಿತ್ತಪ್ಪ ಅಂದ್ರೆ ಸ್ಥಳೀಯವಾಗಿ ರಾಜ್ಯಗಳಿಗೆ ಮೀಸಲಾತಿ ನೀಡುವ ಅಧಿಕಾರ ಆಯಾ ರಾಜ್ಯದ ವಿಧಾನಸಭೆಗಳಿಗೆ ನೀಡಲಾಗಿದೆ. ಸೆಂಟ್ರಲ್ ಗೌರ್ಮೆಂಟ್ ಕಡೆ ಬರಬೇಡ್ರಿ, ಬಟ್ ಕೆನೆ ಪದರ ನೀತಿಯನ್ನು ಅನುಸರಿಸ್ರಿ ಅಂತ ಹೇಳಿದಾರ. 105. 106 ಏನಿತ್ತಪ್ಪ ಅಂದ್ರೆ
ಮಹಿಳಾ ಮೀಸಲಾತಿ ಅಂತಿತ್ತು, ಅದು ಪ್ರೆಸೆಂಟ್ ಏನಾಗ್ಯದ್ರಿ, ರದ್ದಾಗ್ಯದ. ಸರ್ ನೀವು ಒಂದ್ಸರಿ ವಿಚಾರ ಮಾಡ್ರಿ. ಇಷ್ಟರದಾಗ ಸುಮಾರು ಒಂದ್ 40 ನಿಮಿಷ ಆಯ್ತು ನಾ ಇನ್ನು ತೊಗೊಂಬರ್ಲಾಗತ್ತೀನಿ. ಇಷ್ಟರದಾಗ ಒಂದು ತಿದ್ದುಪಡಿ ನಮ್ಮ ಎಕ್ಸಾಮ್ದಾಗ ಬರಲ್ಲಂದ್ರೆ 100% ಬೇಕಾದ್ರೆ ತಗೊಂಡು ಇಟ್ಕೊರಿ. ನಾನು ಇವತ್ತೇನ್ ಚರ್ಚೆ ಮಾಡಿದಿನೋ ಕನಿಷ್ಠ 2 ಮಾರ್ಕ್ಸ್ ಆದ್ರೂ ಬರ್ದಿರ್ತದೆ. ಓಕೆನಾ? ಎಸ್. ಅದಕ್ಕೆ ಇಷ್ಟು ಇವತ್ತಿನ ಕ್ಲಾಸಿನ ಇಂಪಾರ್ಟೆಂಟು. ಹೌದಾ? ಕ್ಲಾಸ್ಗಳು ಅರ್ಥ ಆಯ್ತ್ರಿ? ಎಸ್. ಪೊಲೀಸ್ PSIಗೆ ಚೆನ್ನಾಗಿ ಟ್ರೈ ಮಾಡ್ತಿದ್ರಿ. ಇದೇ ರೀತಿ ಪ್ರಿಪರೇಷನ್ ಅನ್ನ ಮುಂದುವರ್ಸ್ರಿ. ಹೌದಾ? ಎಸ್. ಓಕೆ, ಎಲ್ಲರಿಗೆ ಒಳ್ಳೇದಾಗ್ಲಿ.